किनीयस्य मालती मालिकानिवः मौनि मानसहंसोऽयं मौಢ್ಯಂ ಹರತು ನಃ ಶಿವಃ. ಯೋಗ ವಾಸಿಷ್ಠ ಉಪನ್ಯಾಸ ಮಾಲಿಕೆಯ ಮೂರನೇ ಸರಣಿಯ ಮೂರನೇ ದಿನವಾಗಿರ್ತಕ್ಕಂಥ ಇಂದು ನಿನ್ನೆ ಎರಡನೇ ದಿವಸ ಮುಕ್ತಾಯದ ಹಂತದಲ್ಲಿ ನಾನು ಹೇಳಿದಂತಹ ಜೀವನ್ಮುಕ್ತಿ ಪ್ರಕರಣವನ್ನೇ ಮುಂದುವರಿಸ್ತಾ ಇದ್ದೀನಿ. ಶ್ರೀರಾಮಚಂದ್ರ ಕಥೆಯನ್ನು ಕ್ರಮಶಃ ವರ್ಣಿಸ್ತಾ ಜೀವನ್ಮುಕ್ತ ತತ್ವವನ್ನು ಉಪದೇಶ ಮಾಡಬೇಕು ಅಂತ ಕೇಳಿಕೊಂಡಿದ್ದಾನೆ. ಇದೇ ಸಭಾಂಗಣದಲ್ಲಿ ಶಾರದಾರಾಧನಾ ಮಹಾಮಹೋಪಾಧ್ಯಾಯ ರಂಗನಾಥ್ ಶರ್ಮರ ಪ್ರೌಢ ಉಪನ್ಯಾಸ ಮಾಲಿಕೆಯನ್ನು ನೀಡಿದಂತಹ ತಿರುಪತಿ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದ ಕುಲಪತಿಗಳು, ಪಾಠಶಾಲೆಯಲ್ಲಿ ನನ್ನ ಸಹಾಧ್ಯಾಯಿಗಳು ಆಗಿದ್ದಂತಹ ಪ್ರೊಫೆಸರ್ ಎಮ್ ಎಲ್ ನರಸಿಂಹಮೂರ್ತಿಯವರು ಜೀವನ್ಮುಕ್ತಿಯ ಬಗ್ಗೆ ಜೀವನ್ಮುಕ್ತಿ ವಿವೇಕದ ಹಿನ್ನೆಲೆಯಲ್ಲಿ ಒಂದು ಉಪನ್ಯಾಸವನ್ನು ನೀಡಿದರು. ಅಲ್ಲಿ ಬರತಕ್ಕಂತಹ ಪ್ರಾಸಂಗಿಕವಾಗಿರ್ತಕ್ಕಂಥ ಕೆಲವು ಮಾತುಗಳನ್ನು ನಾನು ಅವರ ಉಪನ್ಯಾಸ ಮಾಲಿಕೆಯಿಂದ ಓದೋದಕ್ಕೆ ಇಷ್ಟಪಡ್ತೀನಿ. ಪುಟ 28. ನನ್ನ ಸನ್ಮಿತ್ರರು ಕರ್ಮಯೋಗಿಗಳು ಆದಂತಹ BS ರಾಮು ಅವರು ಈ ಗ್ರಂಥ ನನಗೆ ದಯಪಾಲಿಸಿದ್ದರಿಂದ ಇಷ್ಟು ಎಕ್ಸ್ಟ್ರಾ ಮೆಟೀರಿಯಲ್ ನನಗೆ ಸಿಕ್ಕಿರೋದರಿಂದ ರಾಮು ಅವರಿಗೆ ನಾನು ಕೃತಜ್ಞ. ಜೀವನ್ಮುಕ್ತಿ ಎಂದರೇನು ಪ್ರಶ್ನೆ ಹಾಕ್ಕೋತಾರೆ ನೋಡಿ. ಮನುಷ್ಯ ಜೀವಿಸಿದ್ದಾಗಲೇ ಕರ್ತೃತ್ವ, ಭೋಕ್ತೃತ್ವ, ಸುಖ ದುಃಖಾದಿ ರೂಪದ ಮನಸ್ಸಿನ ಧರ್ಮಗಳನ್ನು ತನ್ನದೆಂದು ತಿಳಿದುಕೊಂಡು, ಎಂದರೆ ಅನಾತ್ಮ ಧರ್ಮವನ್ನು ಆತ್ಮಧರ್ಮ ಎಂದು ತಿಳಿದುಕೊಂಡು. ಅದು ಮುಖ್ಯವಾಗಿರ್ತಕ್ಕಂಥ ಅಧ್ಯಾಸ. ಯಾವುದು ಆತ್ಮವಲ್ಲವೋ ಅದನ್ನು ಆತ್ಮ ಅಂತ ಅರ್ಥಕೊಳ್ಳೋದು. ಅಲ್ಲಿಗೇನಾಯಿತು, ದೇಹವನ್ನು ಆತ್ಮ ಎಂಬುದಾಗಿ ಭಾವಿಸ್ತಕ್ಕಂಥದ್ದು ಮೂಲಭೂತವಾಗಿರ್ತಕ್ಕಂತಹ ಒಂದು ತಪ್ಪು ನಾವು ಮಾಡ್ತಾ ಇರೋದು. ಅನಾತ್ಮವಾದ ದೇಹವನ್ನು ಆತ್ಮಧರ್ಮ ಎಂದು ತಿಳಿದುಕೊಂಡು ದುಃಖವನ್ನು ಅನುಭವಿಸ್ತಕ್ಕಂಥದ್ದೇ ಬಂಧ. ಎಲ್ಲಿವರೆಗೂ ನಾನು ಅಂದರೆ ದೇಹ ಅನ್ನೋ ಭಾವ ಹೋಗಲ್ವೋ ಅಲ್ಲಿವರೆಗೂ ದುಃಖ ಅನ್ನೋದು ನಮ್ಮನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ಏಕೆಂದರೆ ನನ್ನ ದೇಹ ತೊಂದರೆ ಆಗ್ತಾ ಇದೆ, ನನ್ನ ದೇಹಕ್ಕೆ ರೋಗ ಬಂದಿದೆ, ನನ್ನ ದೇಹಕ್ಕೆ ಕಷ್ಟ ಆವರಿಸ್ಕೊಂಡಿದೆ, ಈ ರೀತಿಯಾಗಿ ಮಾತಾಡೋರು ಪ್ರತಿಯೊಬ್ಬರು ದೇಹವನ್ನು ಇಟ್ಕೊಂಡೇ ಮಾತಾಡ್ತಾ ಇದ್ದಾರೆ ಹೊರತು ಆತ್ಮವನ್ನು ಇಟ್ಕೊಂಡು ಯಾರೂ ಮಾತಾಡ್ತಾ ಇಲ್ಲ. ಯಾಕೆಂದರೆ ಆತ್ಮನಿಗೆ ದುಃಖವೂ ಇಲ್ಲ, ಸುಖವೂ ಇಲ್ಲ. ಯಾಕೆಂದರೆ ನಿತ್ಯ ಸುಖ ಸ್ವರೂಪ. ಅದಕ್ಕೆ ಸುಖವನ್ನು ಹೇಳ್ತಕ್ಕಂಥದ್ದೇ ಸರಿ ಹೊಂದೋದಿಲ್ಲ. ತತ್ವಜ್ಞಾನದಿಂದ ಕರ್ತೃತ್ವ ಭೋಕ್ತೃತ್ವಾದಿಗಳ ಅಭಿಭವದಿಂದ ಮಿಥ್ಯಾಜ್ಞಾನದ ನಿವಾರಣೆಯ ಮೂಲಕ ಸ್ವರೂಪಾನಂದ ಉಂಟಾಗುತ್ತದೆ. ನಮಗೆ ಬೇಕಾಗಿರೋದು ಸಮ್ಯಜ್ಞಾನ ಬರಮಾಡ್ಕೊಳ್ಳೋದಲ್ಲ, ಮಿಥ್ಯಾಜ್ಞಾನದ ನಿವಾರಣೆ. ಮಿಥ್ಯಾಜ್ಞಾನ ಅಂದ್ರೇನೋ ತಪ್ಪಾಗಿರ್ತಕ್ಕಂಥ ಜ್ಞಾನ, ತಪ್ಪು ತಿಳುವಳಿಕೆ. ಅದು ಯಾವಾಗ ಹೋಗತ್ತೋ ಆವಾಗಿರ್ತಕ್ಕಂಥದ್ದೇ ಸಮ್ಯಜ್ಞಾನ. ಅಲ್ಲಿಗೇನಾಯಿತು, ಯಾವುದು ತಪ್ಪು ಜ್ಞಾನ? ಪತಿ ಶ್ರೀಧರ ಅವ್ರನ್ನ ಪತಿ ಪಾಂಡುರಂಗ ಅಂತ ತಿಳ್ಕೊಳ್ಳೋದು ಮಿಥ್ಯಾಜ್ಞಾನ. ಪತಿ ಶ್ರೀಧರ ಅವ್ರನ್ನ ಪತಿ ಶ್ರೀಧರ ಅಂತ ತಿಳ್ಕೊಳ್ತಕ್ಕಂಥದ್ದು ಸಮ್ಯಜ್ಞಾನ ಅಷ್ಟೇ. ಸೊ ಅಲ್ಲಿಗೇನಾಯಿತು, ಇದ್ದದ್ದನ್ನು ಇದ್ದ ಹಾಗೆ ಅರ್ಥಕೊಳ್ತಕ್ಕಂಥದ್ದು, ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ಯಾವುದು ಇದೆಯೋ ಅದನ್ನು ಅದು ಎಂಬುದಾಗಿ ಅರ್ಥಕೊಳ್ತಕ್ಕಂಥದ್ದು ಸಮ್ಯಜ್ಞಾನ. ಸ್ವರೂಪ ಜ್ಞಾನ ಯಾವತ್ತೂ ಕೂಡ ನಮ್ಮ ಸ್ವರೂಪ ವ್ಯತ್ಯಾಸ ಆಗಲ್ಲ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಇದು ಬ್ರಹ್ಮಕ್ಕಿರ್ತಕ್ಕಂಥ ಸ್ವರೂಪ ಲಕ್ಷಣ. ಸತ್ಯ ಯಾವತ್ತಾದರೂ ಬಿಟ್ಟಿರೋಕ್ಕೆ ಸಾಧ್ಯನಾ? ನೋಡಿ, ಸತ್ಯ ಅಂದ್ರೇನು? ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ಯಾವುದು ಯಾವುದನ್ನು ಬಿಟ್ಟಿರೋದಿಲ್ವೋ ಅದೇ ಸತ್ಯ. ತ್ರಿಕಾಲ ಅಬಾಧ್ಯತ್ವಂ ಸತ್ಯತ್ವಂ. ಆದರೆ ಇನ್ನು ಯಾವ ವಸ್ತುವು ಆ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ, ಬ್ರಹ್ಮ ಅಥವಾ ಆತ್ಮವನ್ನು ಬಿಟ್ಟರೆ. ಅದು ಒಂದು ಮಾತ್ರ ಸತ್ಯ. ಅದಕ್ಕೆ ಇರೋದು ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ಯಾರ ದೃಷ್ಟಿಯಿಂದ? ಜ್ಞಾನಿಯ ದೃಷ್ಟಿಯಿಂದ. ಅಜ್ಞಾನಿಗೆ ಯಾವತ್ತೂ ಕೂಡ ಪ್ರಪಂಚ ಸತ್ಯವೇ, ಇಲ್ಲದೆ ಹೋದರೆ ವ್ಯವಹಾರವೇ ನಡೆಯಲ್ಲ. ಅದಕ್ಕೆ ನಾವು ಇಟ್ಕೊಂಡಿರೋದು ಸತ್ತಾ ತ್ರೈವಿಧ್ಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಪ್ರಾತಿಭಾಸಿಕ ಸತ್,
ವ್ಯಾವಹಾರಿಕ ಸತ್, ಪಾರಮಾರ್ಥಿಕ ಸತ್. ಈಗ ಪ್ರತಿಭಾಸ ಅಂದ್ರೇನು? ಇರ್ತಕ್ಕಂತಹ ಹಗ್ಗದಲ್ಲಿ ನಾವು ಹಾವನ್ನು ಆರೋಪಣೆ ಮಾಡೋದು ಪ್ರತಿಭಾಸ. ವ್ಯವಹಾರದಲ್ಲೇನು? ಈಗ ನಾನು ಮಾತಾಡ್ತಾ ಇರೋದು, ನೀವು ಕೇಳ್ತಾ ಇರೋದು ಎಲ್ಲ ಸತ್ಯವೇ ವ್ಯವಹಾರ ದೃಷ್ಟಿಯಿಂದ. ಪಾರಮಾರ್ಥಿಕ ದೃಷ್ಟಿಯಿಂದ ಏನು? ನಾನು ನೀವು ಇಬ್ಬರು ಒಂದೇ. ಯಾವ ದೃಷ್ಟಿಯಿಂದ? ಆತ್ಮದೃಷ್ಟಿಯಿಂದ, ದೇಹ ದೃಷ್ಟಿಯಿಂದ ಅಲ್ಲ. ದೇಹ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಭಿನ್ನರೇ. ಈ ಪ್ರಪಂಚದಲ್ಲಿರ್ತಕ್ಕಂತಹ ಎಷ್ಟು ಕೋಟಿ ಜನಗಳಿದ್ದಾರೋ ಅಷ್ಟು ದೇಹದಿಂದ ಭಿನ್ನವೇ. ಅದಕ್ಕೇನೆ ಮುಖ್ಯವಾಗಿ ನಾಮಕರಣ ಪ್ರಸಂಗದಲ್ಲಿ ಒಂದು ಮಾತು ಬರುತ್ತೆ. ಅಂಗಾದಂಗಾತ್ ಸಂಭವಸಿ ಅಂಗಾದದಿಜಾಯಸೆ ಆತ್ಮ ವೈ ಪುತ್ರನಾಮಾಸಿ. ನೀನು ನನ್ನ ದೇಹದಿಂದ ಬೇರೆಯಾಗಿರೋದರಿಂದ, ದೇಹದಿಂದ ನಾವಿಬ್ಬರೂ ಬೇರೆಯೇ ಹೊರತು ನಮ್ಮಿಬ್ಬರ ಒಳಗಡೆ ಇರತಕ್ಕಂಥ ಆತ್ಮವು ಒಂದೇ. ಈ ರೀತಿಯಾಗಿ ಯಾರಾದರೂ ಅರ್ಥ ಹೇಳಿ ನಾಮಕರಣ ಮಾಡಿಸಿದರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಯಾರಿಗೂ ಡೌಟೇ ಬರೋದಿಲ್ಲ ಅದ್ರ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಆಧುನಿಕ ಕಾಲದವರು ನಮ್ಮ ಮೇಲೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆನೂ ನಮಗೆ ಅರ್ಥ ಹೇಳಿ, ಯಾವ ಸಂದರ್ಭದಲ್ಲಿ ಇದನ್ನು ಹೇಳಬೇಕು ಸ್ವಲ್ಪ ವಿವರಣೆ ಕೊಡಿ, ವೈಜ್ಞಾನಿಕವಾಗಿ ಇದು ಹೇಗೆ ಸಾಧು ಅನ್ನೋದನ್ನು ನೀವು ಸಾಬೀತು ಮಾಡಿಸ್ಕೊಡಿ. ತಪ್ಪಲ್ಲ, ಅವ್ರು ಕೇಳ್ತಕ್ಕಂಥದ್ದು ಸತ್ಯವೇ. ನಾವೇನು ಮಾಡ್ತೀವಿ ದೊಡ್ಡವರು? ಅಧಿಕ ಪ್ರಸಂಗ, ಪ್ರಶ್ನೆ ಮಾಡಬೇಡ, ನಾನು ಹೇಳಿದ್ದನ್ನು ಕೇಳ್ಕೊಂಡು ಹೋಗು, ನಮ್ಮಪ್ಪ ಮಾಡ್ತಾ ಇದ್ದ ನೀನು ಮಾಡು ಅಷ್ಟೇ. ಈ ರೀತಿ ಸ್ನಬ್ ಮಾಡಿನೇ ಅವರಿಗೆ ಪರಂಪರೆ ಬಗ್ಗೆ ನಿರುತ್ಸಾಹ ಮತ್ತು ಆದರ ಕಡಿಮೆ ಆಗ್ತಾ ಇರೋದು. ನನಗೆ ಗೊತ್ತಿಲ್ಲಪ್ಪ, ತಿಳ್ಕೊಂಡು ಬಂದು ಹೇಳ್ತೀನಿ, ತಿಳಿದಿರೋರನ್ನ ಕೇಳ್ಕೊಂಡು ಬಂದು ಹೇಳ್ತೀನಿ, 4 ಪುಸ್ತಕ ಓದ್ಕೊಂಡು ಬಂದು ಹೇಳ್ತೀನಿ ಅನ್ನೋ ಒಂದು ಕಾಳಜಿ ನಮಗಿಲ್ಲದೆ ಹೋದರೆ ನಾವು ಯಾವ ರೀತಿಯಾಗಿ ದೊಡ್ಡವರು ಅನ್ನೋದೇ ಒಂದು ತರಹ ಸಂದೇಹ ಬಂದ್ಬಿಡತ್ತೆ. ಆ ದೃಷ್ಟಿಯಿಂದ ಮುಖ್ಯವಾಗಿ ಯಾವ ಪ್ರಶ್ನೆ ಕೇಳಿದ್ರೂ ಕೂಡ ಜಿಜ್ಞಾಸುವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡತಕ್ಕಂಥದ್ದು ನಮ್ಮ ಧರ್ಮ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. 4 ರೀತಿಯಾಗಿರ್ತಕ್ಕಂಥದ್ದು ಕೃಷ್ಣ ಪರಮಾತ್ಮ ಹೇಳಿರೋ ಹಾಗೆ. ಪರಿಪ್ರಶ್ನೇನ ಸೇವೆಯ ಗೀತೆನಲ್ಲೇ ಇದೆ ಪ್ರಶ್ನೋತ್ತರಕ್ಕೆ. ಪ್ರಶ್ನೋತ್ತರ ರತ್ನಮಾಲಿಕಾ ಅಂತಲೇ ಶಂಕರಾಚಾರ್ಯ 64 ಪ್ರಶ್ನೆ 64 ಉತ್ತರ 64 ಗಂಟೆ ಯಾಕೆ ಅದನ್ನು ಉಪನ್ಯಾಸ ಮಾಡೋಕ್ಕೆ ಐಡಿಯಲ್ ಆಗಿ ಸೆಟಪ್ ಮಾಡಬೇಕಾಯಿತು? ಸ್ವಾಮಿ ವಿವೇಕಾನಂದರು ಯಾಕೆ ಹೇಳಬೇಕಾಯಿತು? ವಾಟ್ ಎವರ್ ಇಸ್ ಇಂಡಿಯನ್ ಅಕ್ಸೆಪ್ಟ್ ಇಟ್ ಫಸ್ಟ್ ಆ್ಯಂಡ್ ದೆನ್ ಕ್ವೆಶ್ಚನ್ ಇಟ್, ವಾಟ್ ಎವರ್ ಇಸ್ ಫಾರಿನ್ ಕ್ವೆಶ್ಚನ್ ಇಟ್ ಫಸ್ಟ್ ಆ್ಯಂಡ್ ದೆನ್ ಅಕ್ಸೆಪ್ಟ್ ಇಟ್ ಅಂತ. ವೆನ್ ಯು ಹ್ಯಾವ್ ಟು ಕ್ವೆಶ್ಚನ್ ಅನ್ನೋದು ಅಲ್ಲಿರ್ತಕ್ಕಂಥದ್ದು ರೆಲೆವೆನ್ಸ್ ಅಷ್ಟೇ. ಆ ದೃಷ್ಟಿಯಿಂದ ಪ್ರಾರಬ್ಧ ಕರ್ಮ ಒಂದು ಇದೆಯಲ್ಲ, ಅದು ತತ್ವಜ್ಞಾನಕ್ಕೆ ಪ್ರತಿಬಂಧಕವಲ್ಲವೇ? ಪ್ರಶ್ನೆ. ಜನ್ಮಾಂತರದಿಂದ ಬಂದಿರತಕ್ಕಂಥ ಕರ್ಮ ತಾನೇ ನಾವೀಗ ಅನುಭವಿಸ್ತಾ ಇರೋದು. ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಳ್ಳೆಯ ಕರ್ಮದಿಂದ ಈಗ ನಮಗೆ ಒಳ್ಳೆಯ ಮಾನವ ಜನ್ಮ ಅನ್ನೋದು ಬಂದಿದೆ. ಜಂತೂನಾಂ ನರಜನ್ಮ ದುರ್ಲಭಂ. ಸುಮ್ಮನೆ ಈ ಮಾನವ ಜನ್ಮ ಅನ್ನೋದು ಬಂದ್ಬಿಡೋದಿಲ್ಲ. ಅದಕ್ಕೇನೆ ಮೋಕ್ಷಕ್ಕಿರ್ತಕ್ಕಂತಹ ಒಂದೇ ಒಂದು ಜನ್ಮ ಅಂದರೆ ಈ ಮಾನವ ಜನ್ಮ. ಇದನ್ನು ನಾವು ಸರಿಯಾಗಿ ಮಾಡ್ಕೊಳ್ಳದೆ ಹೋದರೆ ಮತ್ತೆ ಪ್ರಾಣಿ ಜನ್ಮವೇ ನಮಗೆ ಗ್ಯಾರಂಟಿ. ತದಿಹ ಕೀಟೋವ ಪತಂಗೋವ ದಂಶೋವ ಮಶಕೋವ ಯದ್ಯದ್ಭವಂತಿ ತದಾ ಭವಂತಿ. ಜಿರಳೆಯಾಗಿಯೋ ಹಲ್ಲಿಯಾಗಿಯೋ ತಿಗಣಿಯಾಗಿಯೋ ಚೇಳಾಗಿಯೋ ಬೇರೆಯವರಿಗೆ ಕಚ್ತೀವಿ. ಸೊ ಆ ದೃಷ್ಟಿಯಿಂದ ಈ ಜನ್ಮ ನಾವು ಸಾರ್ಥಕಪಡಿಸ್ಕೋಬೇಕು ಇರತಕ್ಕಂಥದ್ದು. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ಮಿಥ್ಯಾಜ್ಞಾನದ ನಿವೃತ್ತಿ ಹೇಗಾಗುತ್ತದೆ? ಅದಕ್ಕೆ ಪ್ರಶ್ನೆ. ಆಯಿತು, ಹಾಗಿದ್ರೆ ಸಮ್ಯಜ್ಞಾನಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಮಿಥ್ಯಾಜ್ಞಾನ. ಅದನ್ನು ಹೇಗೆ ನಾನು ಗೆಲ್ಲೋದು? ಅದರಿಂದ ಹೇಗೆ ನಾನು ಆಚೆ ಬರೋದು? ಅದರ ನಿವಾರಣೆ ಹೇಗೆ ಮಾಡೋದು? ಅದಕ್ಕೆ ತತ್ವಜ್ಞಾನದಿಂದ ಮಿಥ್ಯಾಜ್ಞಾನ ನಿವೃತ್ತಿಯಾಗುತ್ತದೆ. ತತ್ವ ಅಂದ್ರೇನು ಅಂದರೆ ಜೀವ ಬ್ರಹ್ಮ ಐಕ್ಯ. ಈ ಜೀವವೇ ಆ ಬ್ರಹ್ಮ. ಕೇವಲ ಉಪಾಧಿಗಳಿಂದ ಜೀವ ಅಂತ ಅನಿಸ್ಕೊಂಡಿದ್ದಾನೆ ಹೊರತು ಉಪಾಧಿಗಳು ಹೊರಟೋದ್ರೆ ಇರ್ತಕ್ಕಂಥದ್ದೊಂದೇ ಬ್ರಹ್ಮವಸ್ತು. ಎಲ್ಲರೂ ಬ್ರಹ್ಮ ಸ್ವರೂಪರೇ. ಆ ದೃಷ್ಟಿಯಿಂದನೇ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ 4 ಮಹಾವಾಕ್ಯಗಳು ಹೊರಟಿರ್ತಕ್ಕಂಥದ್ದು. ಎಲ್ಲಿವರೆಗೂ ನಾನು ಬ್ರಹ್ಮ ಅಲ್ಲ ಅನ್ನೋದು ಹೋಗಲ್ವೋ ಅಲ್ಲಿ ತನಕ ನಾನು ಬ್ರಹ್ಮ ಅನ್ನೋದು ಆಗಿದ್ರೂ ಕೂಡ ನಮಗೆ ಗೊತ್ತಾಗಲ್ಲ. ಒಂದು ಉದಾಹರಣೆ ಕೊಡ್ತೀನಿ, ಸ್ಪಷ್ಟವಾಗುತ್ತೆ. ನಾನು ಕೊಡೋ ಉದಾಹರಣೆ ಅಲ್ಲ, ಭಗವತ್ಪಾದ ಶಂಕರು ಪ್ರಶ್ನೋಪನಿಷತ್ ಭಾಷೆಯಲ್ಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆ. ಒಬ್ಬ ರಾಜಕುಮಾರ ಜೀವನದ ಪ್ರಾರಂಭ ಹಂತದಲ್ಲಿ ಕಳೆದು ಹೋಗಿಬಿಟ್ಟು ಒಬ್ಬ ಬೇಡರವನು ಆ ರಾಜಕುಮಾರನನ್ನು ಬೆಳೆಸ್ತಾನೆ. ಆಗ ಅವನಿಗೇನು ಅಭಿಪ್ರಾಯ ಬರುತ್ತೆ? ನಾನು ಬೇಡರ ಮಗ ಅನ್ನೋ ಅಭಿಪ್ರಾಯ ಬರುತ್ತೆ. ವಾಸ್ತವವಾಗಿ ಅವನು ಬೇಡರ ಮಗ ಅಲ್ಲ, ರಾಜಕುಮಾರನೇ. ಹಾಗಿದ್ರೂ ಕೂಡ ಬೇಡರ ಮಧ್ಯ ಬೆಳೆದಿರೋದರಿಂದ ನಾನು ಬೇಡ ನಾನು ಬೇಡ ನಾನು ಬೇಡ ಎಂಬತಕ್ಕಂಥ ಮಿಥ್ಯಾಜ್ಞಾನ ಕೂತ್ಕೊಂಡಿದೆ. ಯಾವಾಗ ಅವನು ನಾನೇ ರಾಜಕುಮಾರ ಎಂಬತಕ್ಕಂಥ ಜ್ಞಾನ ಉಂಟಾಗುತ್ತೋ ಆವಾಗ ನಾನು ಬೇಡ ಅಲ್ಲ ಅನ್ನೋದು ಸಿದ್ಧವಾಗುತ್ತೆ. ಸೊ ಆ ದೃಷ್ಟಿಯಿಂದ ಮಿಥ್ಯಾಜ್ಞಾನ ನಿವಾರಣೆಯೇ ಸಮ್ಯಜ್ಞಾನದ ಅಸ್ತಿತ್ವಕ್ಕೆ ಮುಖ್ಯವಾಗಿರೋದು.
ಯಾವುದನ್ನು ನಾವು ಪಡ್ಕೋಬೇಕು ಅನ್ನೋದಕ್ಕೆ ದೊಡ್ಡ ಅಡಚಣೆ ಯಾವುದಿದೆಯೋ ಆ ಅಡಚಣೆಯನ್ನು ಪಕ್ಕಕ್ಕೆ ತೆಗೆದಾಕಿ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೌಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಈಶಾವಾಸ್ಯೋಪನಿಷತ್ನ 16ನೇ ಮಂತ್ರ. ಈ ಜ್ಞಾನಕ್ಕೆ ಹೊದಿಕೆಯಾಗಿ ಮುಚ್ಕೊಂಡಿರ್ತಕ್ಕಂಥ ಅಜ್ಞಾನ ಅನ್ನೋ ಪರದೆಯನ್ನು ಪಕ್ಕಕ್ಕೆ ಸರಿಸಪ್ಪ, ಆವಾಗಿರ್ತಕ್ಕಂಥದ್ದೇ ಜ್ಞಾನ. ಆ ಪರದೆಯನ್ನು ಪಕ್ಕಕ್ಕೆ ಸರಿಸೋದು ಅಷ್ಟೇ ನಾವು ಮಾಡಬೇಕಾಗಿರೋದು. ಅದನ್ನೇ ನಾವು ಮಾಡೋಕ್ಕಾಗದೆ ಒದ್ದಾಡ್ತಾ ಇರೋದು. ಅದು ಮುಖ್ಯವಾಗಿರ್ತಕ್ಕಂಥದ್ದು. ತತ್ವಜ್ಞಾನದಿಂದ ಮಿಥ್ಯಾಜ್ಞಾನ ನಿವೃತ್ತಿ. ಅದಕ್ಕೇನೆ ತತ್ವಮಾಧ್ಯಾತ್ಮಿಕಂ ದೃಷ್ಟ್ವಾ ತತ್ವಂ ದೃಷ್ಟ್ವಾ ತ ಬಾಹ್ಯತಃ ತತ್ವೀಭೂತಃ ತದಾ ರಾಮಃ ತತ್ವಾದಪ್ರಚ್ಯುತೋ ಭವೇತ್. ಮಾಂಡುಕ್ಯೋಪನಿಷತ್ತಿನ ಮೇಲೆ ಶಂಕರಾಚಾರ್ಯ ಗುರುಗಳಾದಂತಹ ಗೌಡಪಾದಾಚಾರ್ಯರು ಬರೆದಿರತಕ್ಕಂತಹ ಮಾಂಡುಕ್ಯ ಕಾರಿಕೆಯ ಆಗಮ ಪ್ರಕರಣ, ವೈತತ್ಯ ಪ್ರಕರಣ, ಅದ್ವೈತ ಪ್ರಕರಣ, ಅಲಾತ ಶಾಂತಿ ಪ್ರಕರಣ ಎಂಬತಕ್ಕಂಥ 4 ಪ್ರಕರಣಗಳಲ್ಲಿ ವೈತತ್ಯ ಪ್ರಕರಣದ ಕೊನೆಯ ಶ್ಲೋಕ ಇದು. ತತ್ವಮಾಧ್ಯಾತ್ಮಿಕಂ ದೃಷ್ಟ್ವಾ. ಆ ಆಧ್ಯಾತ್ಮಿಕ ತತ್ವವನ್ನು ಅನುಭವದಿಂದ ಅರಿತುಕೊಂಡು, ದೃಷ್ಟ್ವಾ ಅಂದರೆ ಕಣ್ಣಿಂದ ನೋಡಿ ಅಂತಲ್ಲ ಅರ್ಥ. ತತ್ವೀಭೂತಃ ತತ್ವದೊಂದಿಗೆ ಒಂದಾಗಿ, ತದಾ ರಾಮಃ ಆ ತತ್ವದಲ್ಲಿ ರಮಿಸ್ತಾ, ತತ್ವಾದ ಅಪ್ರಚ್ಯುತೋ ಭವೆ ತತ್ವಕ್ಕಿಂತ ಬೇರೆ ಏನೂ ಇರೋದೇ ಇಲ್ಲ. ನಾನು ನಿನ್ನೆ ನಿಮಗೆ ಉದಾಹರಣೆ ಕೊಟ್ಟೆ ನೋಡಿ, ಅದೇ ಉದಾಹರಣೆ ಇನ್ನೊಂದು ಸಲ ಮತ್ತೆ ಕೊಡ್ತೀನಿ. ಚಾಂದೋಗ್ಯೋಪನಿಷತ್ತಲ್ಲಿ ಮನೆಗೆ ಅಹಂಕಾರದಿಂದ ಬಂದಿರತಕ್ಕಂಥ ಶ್ವೇತಕೇತುವಿಗೆ ತಂದೆ ಕೊಡ್ತಕ್ಕಂಥ ಉದಾಹರಣೆ. ನೋಡು ಮಗು, ಒಂದು ಲೋಟ ತಗೊಂಬ, ಲೋಟ ತುಂಬ ನೀರು ಹಾಕು, ಒಂದು ಚಿಟಿಕೆ ಉಪ್ಪು ಹಾಕು, ಒಂದು ಕ್ಷಣ ಬಿಟ್ಬಿಡು, ಉಪ್ಪು ಕರಗೋ ತನಕ. ಕರಗಿದ ಮೇಲೆ ನೀರು ಕುಡಿ. ಮೇಲ್ಗಡೆ ಭಾಗ ಹೇಗಿದೆ? ಉಪ್ಪಾಗಿದೆ. ಮಧ್ಯಭಾಗ ಹೇಗಿದೆ? ಉಪ್ಪಾಗಿದೆ. ಕೆಳಗಡೆ ಭಾಗ ಹೇಗಿದೆ? ಉಪ್ಪಾಗಿದೆ. ಉಪ್ಪು ಕಣ್ಣಿಗೆ ಕಾಣಿಸ್ತಾ ಇದೆಯೋ? ಕಾಣಿಸ್ತಾ ಇಲ್ಲ. ಹಾಗಿದ್ರೆ ನೀರು ಉಪ್ಪಾಗಿದೆ ಅಂತ ಹೇಗೆ ಹೇಳ್ತಾ ಇದೆಯಾ? ನಾಲಿಗೆಗೆ ರುಚಿ ಅನುಭವಕ್ಕೆ ಬರ್ತಾ ಇದೆ. ನೀನು ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ನೀರನ್ನೇ ಉಪ್ಪು ನೀರು ಅಂತ ರುಚಿಯಿಂದ ಅನುಭವದಿಂದ ತಿಳ್ಕೋಬೇಕಾದ್ರೆ ಆತ್ಮ ಅಥವಾ ಬ್ರಹ್ಮ ವಸ್ತುವನ್ನು ಅನುಭವ ಇಲ್ಲದೆ ಹೇಗಪ್ಪ ತಿಳ್ಕೋತೀಯ? ನೋಡಿ, ಪ್ರಾಕ್ಟಿಕಲ್ ಆಗಿರ್ತಕ್ಕಂತಹ ಉದಾಹರಣೆ ತೆಗೆದುಕೊಂಡು ಅಲೌಕಿಕವಾಗಿರ್ತಕ್ಕಂಥ ತತ್ವಮಸಿ ವಾಕ್ಯಾರ್ಥವನ್ನು ಮಗನಿಗೆ ಉಪದೇಶ ಮಾಡ್ತಾನೆ ಶ್ವೇತಕೇತುವಿನ ತಂದೆ. ಅದೇ ರೀತಿ ಇಲ್ಲೂ ಕೂಡ ಯೋಗಾಭ್ಯಾಸ ಎಂದರೆ ಚಿತ್ತವೃತ್ತಿ ನಿರೋಧ ಉಪಾಯಗಳು. ಯೋಗ ಚಿತ್ತವೃತ್ತಿ ನಿರೋಧ, ಸ್ಪಷ್ಟವಾಗಿ ಪಾತಂಜಲ ಯೋಗಸೂತ್ರ. ನೋಡಿ, ಪತಂಜಲಿಗಳು 4 ಪಾದದಲ್ಲಿ ಯೋಗವನ್ನು ವರ್ಣನೆ ಮಾಡಿರ್ತಕ್ಕಂಥದ್ದು. ಯೋಗ ಅಂದ್ರೇನು? ಜೀವಾತ್ಮ ಪರಮಾತ್ಮ ಸಂಯೋಗ ಯೋಗ. ಯಾವಾಗ ಜೀವಾತ್ಮ ಪರಮಾತ್ಮನೊಂದಿಗೆ ಒಂದಾಗ್ತಾನೋ ಅದೇ ಯೋಗ ಅಂತ. ನಾವು ಕನ್ನಡದಲ್ಲಿ ಹೇಳ್ತೀರಿ, ಏನದು ಅಂದರೆ ಯೋಗ ಅಂತ. ಏನು ಎರಡನೇ ಯೋಗಕ್ಕೇನು ಅರ್ಥ? ಬಂದರೆ ಗಿಂದ್ರೆ, ಹೋದರೆ ಗೀದ್ರೆ ಅಂದ್ರೇನು, ಗಿಂದ್ರೆ ಅಂದ್ರೇನು, ಈ ರೀತಿಯಾಗೆಲ್ಲ ನಾವು ಯೂಸ್ ಮಾಡ್ತಾ ಇರ್ತೀವಿ ಶಬ್ದಗಳು. ಎಷ್ಟೋ ಶಬ್ದಗಳು ಅದಕ್ಕೆ ನಾವು ಹೊರಗಿನ ನೋಟಕ್ಕಿರ್ತಕ್ಕಂಥ ಅರ್ಥವನ್ನು ಹೇಳಬಾರ್ದು. ಯಾವಾಗಲೂ ಒನ್ ಶುಡ್ ಗೋ ಆಲ್ವೇಸ್ ನಾಟ್ ಬೈ ಲೆಟರ್ ಆಫ್ ದ ಲಾ ಬಟ್ ಬೈ ದ ಸ್ಪಿರಿಟ್ ಆಫ್ ದ ಲಾ. ಅಲ್ಲೇ ನಾವು ಮಿಸ್ಟೇಕ್ ಮಾಡ್ಕೊಳ್ಳೋದು. ಲಾ ಅಂತ. ಯಾವುದು ಲಾ? ಲೆಟರ್ ಆಫ್ ದ ಲಾ ಅಲ್ಲ. ಲೆಟರ್ ಆಫ್ ದ ಲಾ ಇಂದ ಯಾರೂ ಕೂಡ ಸರ್ವೈವ್ ಆಗೋಕ್ಕೆ ಸಾಧ್ಯ ಇಲ್ಲ. ಸ್ಪಿರಿಟ್ ಆಫ್ ದ ಲಾ ವಿ ಶುಡ್ ಆಲ್ವೇಸ್ ಗ್ರಾಸ್ಪ್. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ಈ ವಿಷಯಗಳನ್ನು ತಿಳಿಸುವ ಸಂದರ್ಭದಲ್ಲಿ ವಿದ್ಯಾರಣ್ಯರು ಯೋಗ ವಾಸಿಷ್ಠದಲ್ಲಿ ವಸಿಷ್ಠ ಮಹರ್ಷಿಗಳು ರಾಮನಿಗೆ ಜೀವನ್ಮುಕ್ತಿಯನ್ನು ವಿವರಿಸಿದ ಸಂದರ್ಭವನ್ನು ಉದಾಹರಿಸುತ್ತಾ ಪುರುಷ ಪ್ರಯತ್ನವೂ ಕೂಡ ಸಹಕಾರಿ ಎಂಬುದನ್ನು ತಿಳಿಸಿದ್ದಾರೆ. ನೋಡಿ, ಎಲ್ಲವನ್ನೂ ಕೂಡ ದೈವವೇ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ದೈವ ಮಾಡುತ್ತೆ ಸರಿ, ಆದರೆ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕಲ್ಲ. ನಮ್ಮ ಪ್ರಯತ್ನವೇ ಮಾಡದೆ ಹೋದರೆ ಅದು ಹೆಂಗೆ ಸಿದ್ಧಿಸುತ್ತೆ? ನನಗೆ 93-94 ಪರೀಕ್ಷೆಯಲ್ಲಿ ಬರುತ್ತೆ ಅಂತ ಅಂದ್ಕೊಂಡ್ಬಿಟ್ರೆ ನೀವು ಪ್ರಯತ್ನ ಮಾಡಬೇಕಲ್ವಾ? ಸೊ ದೈವ ಇರುತ್ತೆ ಸರಿ, ಅದರ ಜೊತೆಗೆ ಇದ್ದರೆ 94 ಕಡೆ 1 ಮಾರ್ಕ್ ಎಲ್ಲಾದರೂ ಹೋಗಿಬಿಟ್ರೆ 93 ಬಂದುಬಿಡುತ್ತೆ. ಸೊ ಅದರಿಂದ ಆ 1 ಮಾರ್ಕ್ ಹೋಗದೆ ನೋಡಿಕೊಂಡ್ರೆ 94 ರಿಟೇನ್ ಆಗುತ್ತೆ. ಈ ದೃಷ್ಟಿಯಿಂದ ನಾವು ನೋಡ್ಕೊಳ್ಳೋವಾಗ ಯಾವಾಗಲೂ ಕೂಡ ಪುರುಷ ಪ್ರಯತ್ನವೂ ಕೂಡ ಮುಖ್ಯವಾಗತ್ತೆ ದೈವ ಪ್ರಯತ್ನದ ಜೊತೆಗೆ. ಯೋಗಾಭ್ಯಾಸದ ಮೂಲಕ ಮನಸ್ಸಿನ ವಿಕ್ಷೇಪ ಶಕ್ತಿಗಳನ್ನೆಲ್ಲ ನಿರೋಧಿಸಿ, ಯಾವುದು ವಿಕ್ಷೇಪ ಶಕ್ತಿಗಳು? ನಮಗೆ ಅಡ್ಡ ಬರ್ತಾ ಇರತಕ್ಕಂಥ ತೊಂದರೆಗಳು, ಅದನ್ನೆಲ್ಲ ನಿವಾರಣೆ ಮಾಡಬೇಕು. ಆವರಣ, ವಿಕ್ಷೇಪ, ಸಂಶಯ, 3 ರೀತಿ ಅಜ್ಞಾನ ನಮ್ಮನ್ನು ಕಾಡಿಸೋದು. ಆವರಣ ಅಂದ್ರೇನೋ, ಇರೋದು ಇದ್ದರೂ ಕೂಡ ಮುಚ್ಚಾಕ್ಬಿಟ್ಟಿರ್ತಕ್ಕಂಥದ್ದು. ಯಾರಾದರೂ ಎದುರುಗಡೆ ಇದ್ದರೂ ಕೂಡ ಇಲ್ಲ ಅಂತ ಭಾವಿಸ್ಕೊಳ್ಳೋದು ಆವರಣ.
ಯಾರೋ ಇದ್ದರೆ ಇನ್ಯಾರೋ ಅಂತ ಭಾವಿಸ್ಕೊಂಡ್ಬಿಟ್ರೆ ಆವಾಗ ವಿಕ್ಷೇಪ. ಸ್ವಾತಿನ ನೇಹ ಅಂತ ಅಂದ್ಕೊಂಡ್ಬಿಟ್ರೆ ಅದು ವಿಕ್ಷೇಪ. ಸ್ವಾತಿ ಅಂತ ಅಂದ್ಕೊಂಡ್ರೆ ಅದು ಸಮ್ಯಜ್ಞಾನ. ಅಷ್ಟೇ ವ್ಯತ್ಯಾಸ ಎರಡಕ್ಕೂ ಇರತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದ ವಿಕ್ಷೇಪವೂ ಕೂಡ ಮಿಥ್ಯಾಜ್ಞಾನವೇ, ಆವರಣವೂ ಮುಖ್ಯವಾಗಿ ಅದು ಕೂಡ ಮಿಥ್ಯಾಜ್ಞಾನವೇ. ಸಂಶಯ ಇನ್ನು ಕೆಲವು ಕೊನೆ ತನಕ ಇತ್ಯರ್ಥವೇ ಆಗಲ್ಲ. ಅವರ ಇವರ ಕೆಲವು ಒಂದೇ ತರಹ ಇರ್ತಾರೆ ನೋಡಿ. ಅವಳಿ ಮಕ್ಕಳು ಫಾರ್ ಎಕ್ಸಾಂಪಲ್, ಅವರು ಯಾರು ಅಂತಲೇ ಗುರ್ತಿಡಿಯೋಕ್ಕಾಗೋದಿಲ್ಲ. ಮೇ ಬಿ ಅವ್ರ ತಾಯಿಗೆ ಗೊತ್ತಾಗ್ಬೋದು ಅಷ್ಟೇ ಹೊರತು. ನಿಮಗೆ ಇನ್ನೊಂದು ಹೇಳ್ತೀನಿ, ನಡೆದಿದ್ದ ಘಟನೆ ನೀವು ನೋಡಿರ್ತೀರ ಟಿ ವಿನಲ್ಲಿ. ಕಾಸರವಳ್ಳಿ ಸಿಸ್ಟರ್ಸ್ ಅಂತ ರೂಪಾ ಮತ್ತು ದೀಪಾ ಅವರಿಬ್ಬರು ಹಾಡ್ತಾರೆ. ದೇ ಆರ್ ಮ್ಯಾರಿಡ್ ಟು ಟ್ವಿನ್ಸ್. 1989 ಡಿಸೆಂಬರ್ 31 ನಂಬರ್ 1 ಕ್ರೆಸೆಂಟ್ ರೋಡ್ ಕಲ್ಯಾಣ ಮಂಟಪದಲ್ಲಿ ಬ್ರೈಡ್ ಆ್ಯಂಡ್ ಬ್ರೈಡ್ ರೂಮ್ ಒಳಗಡೆ ಇರಲಿಲ್ಲ. ಅವರು ದ್ವಾರಪಾಲಕರ ತರಹ ಆಚೆ ನಿಂತಿದ್ರು ಎಲ್ಲರನ್ನೂ ಇನ್ವೈಟ್ ಮಾಡೋದಕ್ಕೆ. ಆ ಕಡೆ ಅವರು ಟ್ವಿನ್ಸು, ಈ ಕಡೆ ಇವರು ಟ್ವಿನ್ಸು. ನೋಡಿದವರೆಲ್ಲ ಅಂದ್ಕೊಂಡಿದ್ದೆ ಯಾರ ಜೊತೆಗೆ ಹೋದ್ರು ಯಾರಿಗೂ ಗೊತ್ತಾಗಲ್ವಲ್ರಿ, ಅವರು ಟ್ವಿನ್ಸು ಇವರು ಟ್ವಿನ್ಸು ಅಂತ. ಸೊ ದರ್ ಅ ಸ್ಪೆಷಲ್ ಇನ್ಸ್ಟೆನ್ಸ್, ಟ್ವಿನ್ಸ್ ಮ್ಯಾರಿಯಿಂಗ್ ಟ್ವಿನ್ಸ್. ನಿಜಕ್ಕೂ ಕೂಡ ಆಶ್ಚರ್ಯಕರವಾಗತ್ತೆ. ಸೊ ಆ ತರಹ ಇರತಕ್ಕಂಥದ್ದು. ಇನ್ ಕೆಲವರು ಟ್ರಿಪ್ಲೆಟ್ಸು ನೋಡಿ, 3 ಜನ ಒಂದೇ ತರಹ ಇರ್ತಾರೆ. ಮಲ್ಲೇಶ್ವರದ 8th ಕ್ರಾಸ್ನ 9th ಮೈನ್ ರೋಡಲ್ಲಿ ಅಂತರಿಕ್ಷ ಅಪಾರ್ಟ್ಮೆಂಟ್ಸಲ್ಲಿ 232 ಡೋರ್ ನಂಬರಲ್ಲಿ ಮಹೇಶ್, ಸುರೇಶ್, ನರೇಶ್ ಅಂತ ದೇ ಆರ್ ಟ್ರಿಪ್ಲೆಟ್ಸ್. ಈಗ ಅವ್ರಿಗೆ 28 ವಯಸ್ಸು. ನಾನು 20 ವರ್ಷದ ಕೆಳಗೆ ಅವ್ರಿಗೆ ಅಮರಕೋಶ ಮನೇಲಿ ಪಾಠ ಹೇಳೋಕ್ಕೆ ಹೋಗ್ತಾ ಇದ್ದೆ. ಯಾತಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ನೋಡಿರೋ ಘಟನೆ ಇಲ್ಲದೆ ನಾನು ಬೇರೆ ಹೇಳೋಕ್ಕೆ ಹೋಗಲ್ಲ. ಯಾಕೆಂದರೆ ಇಲ್ಲದೆ ನನಗೇನೆ ಖಾತ್ರಿ ಆಗಲ್ವಲ್ಲ. ಆ ದೃಷ್ಟಿಯಿಂದ ನೋಡಿ, ವಿಷಯವನ್ನು ಸಂದರ್ಭದಲ್ಲಿ ತಿಳಿಸೋವಾಗ ಮುಖ್ಯವಾಗಿ ತತ್ವ ಮಾತ್ರದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಯಾವಾಗಲೂ ಕೂಡ ತತ್ವವನ್ನು ಬಿಟ್ಟು ಈ ಕಡೆ ಆ ಕಡೆ ನೋಡಬಾರ್ದು. ಅರ್ಜುನನಿಗೆ ಮರ ಅಲ್ಲ ಕಾಣಿಸಿದ್ದು, ಮರದ ಕೊಂಬೆ ಅಲ್ಲ ಕಾಣಿಸಿದ್ದು, ಕೊಂಬೆ ಮೇಲಿರ್ತಕ್ಕಂಥ ಪಕ್ಷಿ ಅಲ್ಲ ಕಾಣಿಸಿದ್ದು, ಪಕ್ಷಿಗಿರ್ತಕ್ಕಂಥ ಕಣ್ಣು ಕಾಣಿಸ್ತು. ಆ ತರಹ ಕೇಂದ್ರೀಕೃತವಾಗಬೇಕು ಮನಸ್ಸು ಎಂಬತಕ್ಕಂಥ. ಈ ಕಡೆ ಆ ಕಡೆ ಹೋಗಬಾರ್ದು. ಒಂದೇ ತರಹ ಅದೇ ತರಹ ಹೋಗಿ 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 ಅದರಲ್ಲೇ ನೆಟ್ಟಂಗೆ ಆಗ್ಬಿಡುತ್ತೆ ಅದು. ಆ ದೃಷ್ಟಿಯಲ್ಲಿ ಕೇಂದ್ರೀಕರಣ ಅನ್ನೋದು ಏಕಮುಖವಾಗಿ ಆಗಬೇಕು ಯಾವಾಗಲೂ ಕೂಡ. ಇಲ್ಲದೆ ಹೋದರೆ ವಿಕ್ಷೇಪವಾಗಿಬಿಡುತ್ತೆ, ಈ ಕಡೆ ಆ ಕಡೆ ಡೈವರ್ಷನ್ ಆಗಿಬಿಡುತ್ತೆ. ಅದಕ್ಕೆ ಈಗಿನ ಕಾಲದ ಮಕ್ಕಳಿಗೆ ತೊಂದರೆ ಆಗಿರೋದೇನು ಅಂದರೆ, ನಮಗಿಂತ ಬುದ್ಧಿ ಜಾಸ್ತಿ ಇದೆ, ಡೈವರ್ಷನ್ಸ್ ಆರ್ ಟೂ ಮಚ್, ದೇ ಆರ್ ಅನೇಬಲ್ ಟು ಕಾನ್ಸಂಟ್ರೇಟ್. ಅದು ಮುಖ್ಯವಾಗಿ ಆಗಿರ್ತಕ್ಕಂಥದ್ದು. ಆ ಡೈವರ್ಷನ್ಸಿಂದ ತಪ್ಪಿಸ್ಕೊಳ್ಳೋಕೆ ಹೋದರೆ ಆವಾಗ ನಿಜವಾಗಿರ್ತಕ್ಕಂಥ ಕಾನ್ಸಂಟ್ರೇಷನ್ ಬರುತ್ತೆ. ಅದಕ್ಕೆ ವಿವೇಕಾನಂದರು ಹೇಳ್ತಾ ಇದ್ದಿದ್ದು ಎಜುಕೇಷನ್ ಬಗ್ಗೆ, ಎಜುಕೇಷನ್ ಈಸ್ ನಾಟ್ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಬಟ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್. ಹೌ ಮಚ್ ಯು ಹ್ಯಾವ್ ರೆಡ್ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ವೆಲ್ ಯು ಹ್ಯಾವ್ ಅಸಿಮ್ಯುಲೇಟೆಡ್ ಇಸ್ ಇಂಪಾರ್ಟೆಂಟ್. ಎಷ್ಟು ಓದಿದ್ದೀವಿ ಅನ್ನೋದೆಲ್ಲ ಮುಖ್ಯ, ಎಷ್ಟು ನಮಗೆ ಹೃದ್ಗತವಾಗಿದೆ ಅನ್ನೋದು ತುಂಬ ಮುಖ್ಯ. ಅದಕ್ಕೇನೆ ಬ್ರಹ್ಮಸೂತ್ರವನ್ನು ಕೋಟ್ ಮಾಡ್ತಾರೆ ML ನರಸಿಂಹಮೂರ್ತಿಯವರು. ತದದಿಗಮ ಉತ್ತರ ಪೂರ್ವಾದಯೋ ಕ್ಲೇಶ ವಿನಾಶೋ ತದ್ವ್ಯಪದೇಶಾತ್ ಎಂಬ ಬ್ರಹ್ಮಸೂತ್ರದಲ್ಲಿ ಯಾರಿಗೆ ಯಾವ ಸಮಯದಲ್ಲಿ ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತದೆಯೋ ಅವರ ಹಿಂದಿನ ಸಂಚಿತ ಕರ್ಮಗಳೆಲ್ಲ ನಾಶವಾಗುತ್ತದೆ. ನೋಡಿ, ಒಂದು ಸ್ಟ್ರೋಕಲ್ಲಿ ಎಲ್ಲ ಬಿದೋಗುತ್ತೆ. ಹೆಂಗೆ ಅಂದರೆ, ಒಂದು ಸಲ ದೀಪ ಹಚ್ಚಿದ ಕೂಡಲೇ ಕತ್ಲೆ ತಾನಾಗಿ ಮಾಯ ಆಗೋ ಹಾಗೆ. ಚಾರುದತ್ತ ಎಂಬತಕ್ಕಂಥ ಪಾತ್ರ ಮೃಚ್ಛಕಟಿಕಾ ನಾಟಕದ 1ನೇ ಅಂಕದ 14ನೇ ಶ್ಲೋಕದಲ್ಲಿ ಒಂದು ಒಳ್ಳೆ ಉಪಮಾಲಂಕಾರದ ಮುಖಾಂತರ ಶೂದ್ರಕ ಮಹಾಕವಿ ವರ್ಣನೆ ಮಾಡ್ತಾನೆ. ಸುಖಂ ಹಿ ದುಃಖಾನಿ ಅನುಭೂಯ ಶೋಭತೆ ಘನಾಂಧಕಾರೇಶ್ವಿವ ದೀಪದರ್ಶನಂ ಸುಖಾತ್ತು ಯೋಯಾತಿ ನರೋ ದರಿದ್ರತಾಂ ಧೃತಶರೀರೇಣ ಮೃತಸ್ಸ ಜೀವತಿ. ಯಾವಾಗಲೂ ಕೂಡ ಸುಖವನ್ನೇ ಅನುಭವಿಸಿ ದುಃಖ ಬಂದುಬಿಟ್ರೆ ಆವಾಗ ದೀಪ ಹೋಗಿ ಕತ್ತಲೆ ಅನುಭವಿಸ್ದಂಗಾಗತ್ತೆ. ಯಾವಾಗಲೂ ಕೂಡ ಅದಕ್ಕೆ ವಿರುದ್ಧವಾಗಿ ನಾವು ದುಃಖವನ್ನೇ ಅನುಭವಿಸ್ಕೊಂಡು ಆಮೇಲೆ ಸುಖ ಪಡ್ಕೊಂಡ್ರೆ ಆಗ್ತಾನೆ ಬೆಳಕು ಆಚೆ ಬಂದಂಗಾಗತ್ತೆ. ಸೊ ತುಂಬ ಶ್ರೀಮಂತಿಕೆಯಿಂದ ಇದ್ದು ಕಡು ಬಡವತನ ಬಂದುಬಿಟ್ರೆ ಬದುಕಿದ್ರೂ ಕೂಡ ಸತ್ತಂತೆ ಎಂಬತಕ್ಕಂಥ ಭಾವನೆ ಚಾರುದತ್ತ ತನ್ನ ಸ್ವಾಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಎಂಥ ಶ್ರೀಮಂತ ವರ್ತಕನಾಗಿದ್ದ ಚಾರುದತ್ತ, ಆದರೆ ದಾನ ಕೊಟ್ಟು 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 ಕೊನೆಗೆ ಯಾವ ಸ್ಥಿತಿಗೆ ಬಂತ ಅಂದರೆ ತಾನೇ ದಾನ ಕೇಳೋ ಸ್ಥಿತಿಗೆ ಬಂದ. ಆ ದೃಷ್ಟಿ ಹಣಕ್ಕೂ ವಿದ್ಯೆಗೂ ಇರೋದು ಅಷ್ಟೇ ವ್ಯತ್ಯಾಸ. ಹಣ ಕೊಟ್ಟಷ್ಟು ಕಡಿಮೆ ಆಗುತ್ತೆ, ವಿದ್ಯೆ ಕೊಟ್ಟಷ್ಟು ಜಾಸ್ತಿ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಇವತ್ತು ಇಲ್ಲಿ ನಾನು ಉಪನ್ಯಾಸ ಮಾಡಿ ನಿಮಗೇನು ನಾನು ಉಪಕಾರ ಮಾಡ್ತಾ ಇಲ್ಲ, ನೀವು ನನಗೆ ಉಪಕಾರ ಮಾಡ್ತಾ ಇದ್ದೀರಾ. ಏಕೆಂದ್ರೆ ನನ್ನ ಎದುರುಗಡೆ ನೀವು ಕೂತಿರೋದ್ರಿಂದ ಏನೋ ಯಾವಾಗಲೂ ಓದಿರ್ತಕ್ಕಂಥ 2 ಶ್ಲೋಕ ನೆನಪು ಮಾಡ್ಕೊಳ್ಳೋಕೆ ಒಂದು ಅವಕಾಶ ಆಯಿತೋ ಇಲ್ವೋ, ಅದರಿಂದ ಐ ಆಮ್ ಗ್ರೇಟ್ಫುಲ್ ಟು ಯು, ಯು ನೀಡ್ ನಾಟ್ ಬಿ ಗ್ರೇಟ್ಫುಲ್ ಟು ಮೀ.
ಯಾಕೆ ಅಂತ ಹೇಳಿದ್ರೆ ಈ ಅವಕಾಶವೇ ಇಲ್ಲದೆ ಹೋದರೆ ಮರ್ತೋಗತ್ತೆ. ಅನಭ್ಯಾಸೇ ವಿಷಂ ವಿದ್ಯಾ. ಅದಕ್ಕೆ ಒಂದು ಸುಭಾಷಿತ ಹೇಳೋದು, ಅಭ್ಯಾಸ ಇಲ್ಲದೆ ಹೋದರೆ ವಿದ್ಯೆ ಎಂಬತಕ್ಕಂಥದ್ದು ವಿಷದ ತರಹ ಪರಿಣಾಮ ಆಗತ್ತೆ ಅನ್ನೋ ದೃಷ್ಟಿಯಿಂದ. ಮುಖ್ಯವಾಗಿ ಜೀವನ್ಮುಕ್ತಿ ಎಂದರೆ ದೇಹ ಇರುವ ಸಮಯದಲ್ಲೇ ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ದೇಹೇಂದ್ರಿಯಾದಿ ವ್ಯಾಪಾರಗಳನ್ನು ಮಾಡುತ್ತಿದ್ದರೂ ಮಿಥ್ಯಾಭಿಮಾನವಾದ ಅಹಂತ ಮಮತ ಇಲ್ಲದಿರತಕ್ಕಂಥ ಸ್ಥಿತಿ. ಅಹಂತ ಮಮತ, ನಾನು ನನ್ನದು. ನೋಡಿ, ಎಲ್ಲ ಶುರುವಾಗೋದೇ ಅದರಿಂದ ವ್ಯವಹಾರ. ನಾನು ಅನ್ನೋದು ಕೇಂದ್ರೀಕೃತವಾಗಿ ಇರತಕ್ಕಂಥದ್ದು. ನಾನು ಅಂದರೆ ಯಾರು? ರಮಣರು ಅದಕ್ಕೆ ಪ್ರಶ್ನೆ ಕೇಳಿ, ನಾನು ಯಾರು? ಹೂ ಆಮ್ ಐ? ದಟ್ಸ್ ದ ಮೋಸ್ಟ್ ಡಿಫಿಕಲ್ಟ್ ಕ್ವೆಶ್ಚನ್ ಟು ಆನ್ಸರ್. ವಿ ಕ್ಯಾನ್ ಆನ್ಸರ್ ಅಬೌಟ್ ಅದರ್ಸ್, ಬಟ್ ವಿ ಕೆನಾಟ್ ಆನ್ಸರ್ ಅಬೌಟ್ ಅವರ್ ಸೆಲ್ಸ್. ಅವ್ರು ಯಾರು ಇವ್ರು ಯಾರು ಅಂದರೆ ನಾವು ಏನು 25 ಪುಟ ಬಯೋಡೇಟಾ ಅಲ್ಲ, ಅದು ಬಯೋಡೇಟಾ ಎಲ್ಲ ಓದ್ತೀವಿ. ಅದನ್ನು ನಾನು ಯಾರು ಅಂದರೆ ಪ್ರಶ್ನೆ ಇಲ್ವಲ್ಲ. ಮನಸ್ಸೇ, ಬುದ್ಧಿನೇ, ಚಿತ್ತಾನೇ, ಅಹಂಕಾರನೇ ನಾನು ಅಂದರೆ ಯಾರು? ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಕರ್ಣನ್ನ ಜಿಹ್ವಾನ ಚಘ್ರಾಣ ನೇತ್ರೆ ಶಿವೋಹಂ ಶಿವೋಹಂ. ಅಷ್ಟೇ, ನಾನು ಬರೀ ಶಿವ. ಐ ಆಮ್ ಓನ್ಲಿ ಕಾನ್ಷಿಯಸ್ನೆಸ್. ಅರವಿಂದ್ ಅವ್ರ ಮಾತಲ್ಲಿ ಹೇಳೋದಾದರೆ ಫ್ಯೂಚರ್ ಪೊಯಿಟ್ರಿನಲ್ಲಿ ಒಂದು ಕಡೆ ಬರೀತಾರೆ, when individual consciousness merges with universal consciousness, what remains is only consciousness, which one should not even be conscious of ಅಂತ. ದಟ್ಸ್ ದ ಲೆವೆಲ್ಲೆಸ್ ಲೆವೆಲ್. ಸೊ ಆ ಮಟ್ಟದಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲೆತ್ಕೋತಾ ಆ ಇಂಗ್ಲೀಷ್ ಅರ್ಥ ಆಗೋದು ಕಷ್ಟ. ಯಾಕೆ ಅಂತ ಹೇಳೋದು, ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದವರು ಅರವಿಂದೋ. ಇವತ್ತಿಗೂ ಕೂಡ ನೀವು ಹೋಗಿ ನೋಡ್ಬೋದು, ಬರೋಡಾನಲ್ಲಿ ಅರವಿಂದೋ ರೂಮು ಹಾಗೆ ಲಾಕ್ ಮಾಡಿಕೊಂಡು ಇನ್ಕ್ಲೂಡಿಂಗ್ ದ ನೇಮ್ ಪ್ಲೇಟ್ ಅವರು ರಿಟೈನ್ ಮಾಡ್ಕೊಂಡಿದ್ದಾರೆ. ದಟ್ ಈಸ್ ದ ಟ್ರೆಡಿಷನ್, ಮೇಂಟೈನಿಂಗ್ ಟ್ರೆಡಿಷನ್. ದಿಸ್ ಇಸ್ ವೇರ್ ಅರವಿಂದೋ ಟಾಟ್, ದಿಸ್ ಇಸ್ ವೇರ್ ಅರವಿಂದೋ ಯೂಸ್ ಟು ಸಿಟ್ ಅಂತ. 100 ವರ್ಷ ಆದರೂ ಕೂಡ ದಟ್ಸ್ ದಿ ಟೆಸ್ಟ್. ಫಾರಿನ್ ಕಂಟ್ರೀಸಲ್ಲೆಲ್ಲ ಹಾಗೇನೆ. ಇವತ್ತು ಬೆಳಿಗ್ಗೆ ರಿಟೈರ್ ಆದರೆ ಮಧ್ಯಾಹ್ನನೇ ರೂಮ್ ಖಾಲಿ ಮಾಡಿಸ್ಬಿಟ್ಟು ಯಾರ್ದೋ ಹೆಸರು ಕಿತ್ತಾಕ್ಬಿಡ್ತಾರೆ. ಅವನು ಇದ್ದಿದ್ದಕ್ಕೆ ನಾಮಕ ವ್ಯವಸ್ಥೆನೇ ಇರಲ್ಲ. ಆದರೆ ಫಾರಿನಲ್ಲಿ ಹಾಗಲ್ಲ, ದೇ ರಿಟೈನ್ ಇಟ್. ಸಬ್ಯಾಟಿಕಲ್ ಕೊಟ್ಟು ಅವನು ರಿಟೈನ್ ಮಾಡಿ 10 ವರ್ಷ ಎಕ್ಸ್ಟೆಂಡ್ ಮಾಡಿ ವಿಸಿಟಿಂಗ್ ಪ್ರೊಫೆಸರ್ ಮಾಡಿ ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೋತಾರೆ ನೋಡಿ. ಅದು ನಿಜವಾಗಿರ್ತಕ್ಕಂಥ ಜ್ಞಾನಕ್ಕೆ ನಾವು ಕೊಡ್ತಕ್ಕಂಥ ಮರ್ಯಾದೆ, ವ್ಯಕ್ತಿಗಲ್ಲ. ವ್ಯಕ್ತಿ ಇರ್ತಾನೆ ಹೋಗ್ತಾನೆ, ಆದರೆ ಆ ಜ್ಞಾನ ಅನ್ನೋದು ಉಳಿಬೇಕು. ನಥಿಂಗ್ ಲೈಕ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ಹೇಳೋದು, ಯಾವುದೇ ಆದರೂ ಕೂಡ ಅನುಭವಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಇನ್ನೊಂದು ಇಲ್ಲವೇ ಇಲ್ಲ. ಅದಕ್ಕೆ ನಾವು ಕನ್ನಡದಲ್ಲಿ ಹೇಳೋದು, ಹೊಸ ಡಾಕ್ಟ್ರಿಗಿಂತ ಹಳೆ ರೋಗಿ ವಾಸಿ ಅಂತ. ರೋಗಿ ಅಂದರೆ ಜ್ಞಾಪಕ ಬರುತ್ತೆ. ಎಮ್ ಎ ಕೃಷ್ಣಸ್ವಾಮಿ ಅಂತ ಸಮೃತ ಪ್ರೊಫೆಸರ್. ಅವರು ಸಮೃತ ಪ್ರೊಫೆಸರ್, ಅವ್ರ ಹೆಂಡತಿ ಡಾಕ್ಟ್ರು. ಆ ಡಾಕ್ಟ್ರು ಔಷಧಿ ಕೊಡೋವಾಗ ಏನು ಮಾಡ್ತಾಯಿದ್ರು ಗೊತ್ತಾ? ಗಂಡನ ಹೋಗಿ ಕೇಳ್ಕೊಂಬರೋರು, ಯಾವ ಔಷಧಿ ಕೊಡಲಿ ಇವರಿಗೆ ಅಂತ. ಅವ್ರಿಗೆ ಎಂಥ ಮೆಮರಿ ಇತ್ತು ಅಂದರೆ ಎಮ್ ಎ ಕೃಷ್ಣಸ್ವಾಮಿಗಳಿಗೆ, ಸಮೃತ ಪ್ರೊಫೆಸರ್ ಆದರೂ ಕೂಡ ಆ ಮೆಡಿಸಿನ್ಸ್ ಎಲ್ಲ ಉರು ಹೊಡೆದುಬಿಟ್ಟಿದ್ರು. ಕಂಪ್ಲೀಟ್ ಯಾವ ಡಿಸೀಸ್ಗೆ ಯಾವ ಮೆಡಿಸಿನ್ ಅಷ್ಟು ಬಾಯಲ್ಲಿ ಇರ್ತಾ ಇತ್ತು ಅವರಿಗೆ. ಸೊ ಅವರು ಹೆಂಡತಿ ಗಂಡನ ಕೇಳ್ಕೊಂಡು ಬಂದು ಪ್ರಿಸ್ಕ್ರೈಬ್ ಮಾಡೋರು ಔಷಧಿನ. ಆ ತರಹ KS ನಂಜುಂಡಯ್ಯ ಅಂತ ಇನ್ನೊಬ್ಬರು ಎಕನಾಮಿಕ್ಸ್ ಪ್ರೊಫೆಸರು, ಅವರನ್ನು ತಮಾಷೆ ಮಾಡೋರು ಯಾವಾಗಲೂ ಕೂಡ. ಈಗ ಆ ತರಹ ತಮಾಷೆಗಳೇ ನಡೆಯಲ್ಲ. ಕಾಮನ್ ರೂಮ್ ಆವಾಗೆಲ್ಲ ಇರ್ತಾ ಇದ್ದಿದ್ದು, ಎಲ್ಲ ಲ್ಯಾಂಗ್ವೇಜಸ್ಸು 6,000 ಒಟ್ಟಿಗೆ ಕೂತ್ಕೊಂಡು ಕಾಮನ್ ರೂಮಲ್ಲಿ ಮಾತಾಡ್ತಾ ಇದ್ರು. ಎಂಥ ಸೆನ್ಸ್ ಆಫ್ ಹ್ಯೂಮರ್ ಇತ್ತು ಆಗಿನ ಕಾಲದಲ್ಲಿ ಅಂದರೆ, ಮಿಸ್ಟರ್ ಕೃಷ್ಣಸ್ವಾಮಿ, ಯುವರ್ ಟ್ರಿಪಲ್ MA, ಐ ಸೇ, ಯುವರ್ ಇನಿಷಿಯಲ್ಸ್ MA, ಯುವರ್ ಕ್ವಾಲಿಫಿಕೇಷನ್ MA, ಯು ಆರ್ ಆಲ್ಸೋ MA ಅಂತ. ಅವ್ರು ಪಾಪ ನಕ್ಕು ಬಿಡ್ತಾ ಇದ್ರು, ಅವ್ರು ಅದಕ್ಕೆ ಕೋಪ ಮಾಡ್ಕೋತಾ ಇರಲಿಲ್ಲ. ನೋಡಿ, ದಟ್ ಈಸ್ ದ ಸೆನ್ಸ್ ಆಫ್ ಗಿವ್ ಆ್ಯಂಡ್ ಟೇಕ್. ಈಗ ನಾವು ಏನಾದರೂ ಹೇಳಿದ್ರೆ, ಹಿ ಅಕ್ಯೂಸ್ ಮೀ, ನಾವು ಪ್ರತಿಯೊಂದನ್ನು ಪರ್ಸ್ನಲಾಗಿ ತೊಗೊಂಡ್ಬಿಡ್ತೀವಿ. ಹಿ ಅಕ್ಯೂಸ್ ಮೈ ಐಡಿಯಾ ಅಂತ ಹೇಳಲ್ಲ, ಹಿ ಅಕ್ಯೂಸ್ ಮೀ. ನೋಡಿ, ಅದು ಬರ್ತಕ್ಕಂಥ ತೊಂದರೆ. ಸೊ ಅದು ಅಕಾಡೆಮಿಕ್ ಡಿಸ್ಕಷನ್ಸಲ್ಲಿ ಐ ಬೆಗ್ ಟು ಡಿಫರ್ ಫ್ರಮ್ ಯು ಆನ್ ಅಕೌಂಟ್ ಆಫ್ ದಿ ಫಾಲೋಯಿಂಗ್ ಪಾಯಿಂಟ್ಸ್ 1, 2, 3 ಆ ತರಹ ಮಾತಾಡಬೇಕೇ ಹೊರತು ಐ ಡೋಂಟ್ ಲೈಕ್ ಯು ಅಂತೆಲ್ಲ ಮಾತಾಡೋದು. ದೇರ್ ಇಸ್ ಅ ವೇ ಈವನ್ ಆಫ್ ನೆಗೇಟಿಂಗ್ ಸಮಥಿಂಗ್ ಇನ್ ಎ ವೆರಿ ಜೆಂಟಲ್ಮನ್ಲಿ ವೇ. ಹೂ ಈಸ್ ಅ ಜೆಂಟಲ್ಮನ್ ಅಂತಾನೆ ಕಾರ್ಡಿನಲ್ ನ್ಯೂಮನ್ ಒಂದು ಎಸ್ಸೆ ಬರೆದಿಯಾನೆ. ಹೂ ಈಸ್ ಅ ಜೆಂಟಲ್ಮನ್ ನಾನು ಹೇಳ್ತಾನೆ, ಒಬ್ಬನ ನೆರಳು ಇನ್ನೊಬ್ಬನ ಮೇಲೆ ಬಿದ್ದಿದ್ದಕ್ಕೆ ಅದಕ್ಕೆ ಎಕ್ಸ್ಕ್ಯೂಸ್ ಕೇಳ್ಕೊತಾನೆ. ಓ ಮೈ ಶ್ಯಾಡೋ ಫೆಲ್ ಆನ್ ಯು, ಕೈಂಡ್ಲಿ ಪಾರ್ಡನ್ ಮೀ. ನಾವೇನಿಲ್ಲ, ಇನ್ನೊಬ್ಬನ ಡ್ಯಾಶ್ ಹೊಡೆದು ಹೋಗ್ತಾನೆ ಇರ್ತೀವಿ, ಅವ್ನು ಬಿದ್ದನೋ ಎದ್ನೋ ನೋಡ್ಕೊಡ ನೋಡಲ್ಲ. ಸೊ ಹೂ ಈಸ್ ಅ ಜೆಂಟಲ್ಮನ್, ಅದು ನಿಜವಾಗಿರ್ತಕ್ಕಂಥ ಅರ್ಥದಲ್ಲಿ ನೋಡಿ ಆ ರೀತಿಯಾಗಿರ್ತಕ್ಕಂಥದ್ದು. ಅದಕ್ಕೆ ಅಲ್ಲಿ ಹೇಳ್ತಾರೆ ನೋಡಿ, ವಿಮುಕ್ತಶ್ಚ ವಿಮುಚ್ಯತೆ ಅತ್ರ ಬ್ರಹ್ಮ ಸಮುಷ್ಣತೆ ಇತ್ಯಾದಿ ವಾಕ್ಯಗಳಿಂದ ಜೀವನ್ಮುಕ್ತಿಗೆ ಇಂಬು ಕೊಡುತ್ತಾರೆ. ಭಗವದ್ಗೀತೆ 2ನೇ ಅಧ್ಯಾಯದ ಕೊನೆಯಲ್ಲಿ ಹೇಳಿರ್ತಕ್ಕಂತಹ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್ ಆತ್ಮನ್ಯೈವಾತ್ಮನ ತುಷ್ಟಃ ಸ್ಥಿತ ಪ್ರಜ್ಞಸ್ತದೋಚ್ಯತೆ. ಆ ಮಾತಿನಲ್ಲಿ ಕೊನೆಯವರೆಗೂ ಕೂಡ ಜೀವನ್ಮುಕ್ತ ಅಂದರೆ ಸ್ಥಿತಪ್ರಜ್ಞ. ವಸಿಷ್ಠ ರಾಮ ಸಂವಾದದಲ್ಲಿ ಬ್ರಹ್ಮನ್ ವಿದೇಹ ಮುಕ್ತಸ್ಯ ಜೀವನ್ಮುಕ್ತಸ್ಯ ಲಕ್ಷಣಂ ಬ್ರೂಹಿ
ಏನ ತಥೈವ ಅಹಂ ಯತೆ ಶಾಸ್ತ್ರದೃಷಾದಿಯ ಎಂದು ಆರಂಭಿಸಿ ರಾಮನಿಗೆ ವಸಿಷ್ಠರು ವರ್ಣನೆ ಮಾಡ್ತಾ ಹೋಗ್ತಾರೆ. ಏನು ವರ್ಣನೆ ಮಾಡ್ತಾರೆ? ದೇಹೇಂದ್ರಿಯಾದಿಗಳ ಇರುವಿಕೆ ಇಲ್ಲದಿರುವಿಕೆ ಮಾತ್ರ ಜೀವನ್ಮುಕ್ತ ಹಾಗೂ ವಿದೇಹ ಮುಕ್ತರಲ್ಲಿರ್ತಕ್ಕಂಥ ಭೇದ. ದೇಹೇಂದ್ರಿಯಾದಿಗಳಲ್ಲಿ ಅಭಿಮಾನ ಇಲ್ಲದಿರುವಿಕೆ ಉಭಯತ್ರ ಸಮಾನ. ನೋಡಿ, ವಿದೇಹ ಮುಕ್ತಿಗೂ ಜೀವನ್ಮುಕ್ತಿಗೂ ಏನಪ್ಪ ವ್ಯತ್ಯಾಸ ಅಂದರೆ, ದೇಹಾಭಿಮಾನ ಅನ್ನೋದು ಇಬ್ಬರಿಗೂ ಇರೋದಿಲ್ಲ, ಇರಬಾರ್ದು. ಹಾಗಾದರೆ ಜೀವನ್ಮುಕ್ತನ ಲಕ್ಷಣಗಳೇನು ಎಂದರೆ, ನಾಮರೂಪಾತ್ಮಕವಾದ ಜಗತ್ತು ಕಾಣುತ್ತಿರುವಾಗಲೂ ಸುಷುಪ್ತಿಯಂತೆ ಇಲ್ಲದಿರುವಂತೆ ಯಾರು ಕಾಣುತ್ತಾರೋ ಅವನು ಜೀವನ್ಮುಕ್ತ. ನೋಡಿ, ನಾಮ ಮತ್ತು ರೂಪ ಯಾವತ್ತೂ ಶಾಶ್ವತವಲ್ಲ. ಅಸ್ತಿ ಭಾತಿ ಪ್ರಿಯಂ ರೂಪಂ ನಾಮಚೇತ್ಯಂಶ ಪಂಚಕಂ ಆದ್ಯಂತ್ರಯಂ ಬ್ರಹ್ಮರೂಪಂ ಜಗದ್ರೂಪಂ ತಥೋದ್ವಯಂ. ಅಸ್ಥಿ ಭಾತಿ ಪ್ರಿಯಂ ಈ ಮೂರು ಕೂಡ ಬ್ರಹ್ಮನಿಗೆ ಸೇರಿದ್ದು. ಅಸ್ಥಿ ಅಂದರೆ ಯಾವಾಗಲೂ ವ್ಯತ್ಯಾಸವಾಗದೆ ಏಕರೂಪವಾಗಿರೋದು. ಭಾತಿ ಅಂದ್ರೇನು? ಭಾ ದೀಪ್ತೌ ಧಾತು, ಹೊಳಿತಕ್ಕಂಥದ್ದು, ರಾರಾಜಿಸ್ತಕ್ಕಂಥದ್ದು, ಜ್ಞಾನ ಅಂತ. ಅದಕ್ಕೇನೆ ಭಾರತ ಅನ್ನೋದಕ್ಕೇನು ಅರ್ಥ? ರಂಗಪ್ರಿಯ ಸ್ವಾಮಿಗಳು ಮಹಾಭಾರತ ಸೀರೀಸು ಪ್ರಿಂಟ್ ಮಾಡೋಕ್ಕೆ ಮುಂಚೆ ಕವರ್ ಪೇಜಲ್ಲಿ ಒಂದು ಶ್ಲೋಕ ಬರೆದಿದ್ರು. ಭಾತಿ ಸರ್ವೇಷು ವೇದೇಶು ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಯತೆ. ಭಾರತಕ್ಕೇನಪ್ಪ ಅರ್ಥ? ಭಾತಿ ಸರ್ವೇಷು ವೇದೇಶು, ಯಾವುದು ಎಲ್ಲ ವೇದಗಳಲ್ಲೂ ಕೂಡ ಇದೆಯೋ. ರತಿ ಸರ್ವೇಷು ಜಂತುಷು, ಯಾರು ಎಲ್ಲರನ್ನೂ ಪ್ರೀತಿಸ್ತಾರೋ. ಅದಕ್ಕೆ ಸತ್ಯಸಾಯಿಬಾಬಾ ಹೇಳ್ತಾ ಇದ್ದಿದ್ದು, ಲವ್ ಆಲ್ ಹೇಟ್ ನನ್. ಯು ಲವ್ ಎವ್ರಿಬಡಿ, ಡೋಂಟ್ ಹೇಟ್ ಎನಿಬಡಿ. ಯಾರನ್ನೂ ದ್ವೇಷ ಮಾಡೋಕ್ಕೆ ಹೋಗಬೇಡ, ಪ್ರತಿಯೊಬ್ಬರನ್ನೂ ಪ್ರೀತಿಸು. ಯಾರಾದ್ರೂ ನೀವು ಎದುರುಗಡೆ ಕಂಡ್ರೆ ಏನಪ್ಪ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ಏನು ಕಳ್ಕೊತೀನಿ ನಾನು ಅಂತ. ವಾಟ್ ಡು ಐ ಲೂಸ್ ವಿತ್ ಅ ಸ್ಮೈಲಿಂಗ್ ಫೇಸ್ ಇಫ್ ಐ ಆಸ್ಕ್? ಎಲ್ಲ ಚೆನ್ನಾಗಿದ್ದಿರ್ತಾನೆ, ಎಲ್ಲ ಸ್ವಸ್ಥ ತಾನೆ ಅಂತ ಕೇಳಿದ್ರೆ ನಾನು ಏನೂ ಕಳ್ಕೊಳ್ಳಲ್ಲ. ಸುಮ್ಮನೆ ಅವ್ರು ಬರ್ತಾ ಇದ್ರೆ ಆ ಕಡೆ ಮಖ ತಿರ್ಸ್ಕೊಂಡು ಹೋದರೆ ಎಂಥ ಸಂಸ್ಕಾರ ಅದು. ಅದಕ್ಕೆ ಹೇಳೋದು, ಶ್ವಾಸ ಇರೋ ತನಕ ವಿಶ್ವಾಸ ಇರಬೇಕು ಮನುಷ್ಯನಿಗೆ ಅಂತ. ನಿಜವಾಗ್ಲೂ ಮನುಷ್ಯನ ಕಾಪಾಡ್ತಕ್ಕಂಥದ್ದು ಯಾವುದು ಅಂದರೆ ನಂಬಿಕೆ ಮತ್ತು ವಿಶ್ವಾಸ ಎರಡೇ ಹೊರತು ಇನ್ನು ಯಾವುದೂ ಅಲ್ಲ ಜೀವನದಲ್ಲಿ. ನಂಬಿಕೆಯಿಂದನೇ ವೈದ್ಯರ ಹತ್ರ ರೋಗಿಗಳು ಹೋಗೋದು. ಅವನ ಪಕ್ಕದಲ್ಲೇ ಅವನಿಗಿಂತ ಹೆಸರಿಗಿಂತ ಉದ್ದ ಡಿಗ್ರಿಗಳು ಹಾಕ್ಕೊಂಡಿರೋ ಇನ್ನೊಬ್ಬ ದೊಡ್ಡ ವೈದ್ಯ ಇರ್ತಾನೆ, ಅವನ ಹತ್ರ ಹೋಗಲ್ಲ. ಯಾಕೆಂದರೆ ಅವನು ಯಮರಾಜ ಸಹೋದರ. ಆದ್ದರಿಂದ ಜಗತ್ತು ಕಾಣುತ್ತಿರುವಾಗಲೂ ಕೂಡ ಸುಷುಪ್ತಿಯಂತೆ ಯಾವುದು? ಸುಷುಪ್ತಿ ಅಂದ್ರೇನು? ಗಾಢ ನಿದ್ರಾವಸ್ಥೆ. ಪ್ರತಿಯೊಬ್ಬರೂ ಅಪೇಕ್ಷೆ ಪಡೋದಿದೆ, ಯಾಕೋರಿ ನನಗೆ ನಿದ್ದೆನೇ ಬರಲಿಲ್ಲ. ನೋಡಿ ಎಂಥ ಸಮಸ್ಯೆ ಅದು, ಇನ್ಸೋಮ್ನಿಯಾ, ಡ್ರೆಡೆಡ್ ಡಿಸೀಸು. ಸೊ ಅದಕ್ಕೆ ಔಷಧಿಗಳು ತೆಗೆದುಕೋತಾರೆ, ಅದಕ್ಕೆ ಪಿಲ್ಸ್ ನುಂಗ್ತಾರೆ, ಅದಕ್ಕೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತಾರೆ, ಟಾನಿಕ್ ತೆಗೆದುಕೋತಾರೆ, ಆಹಾರವನ್ನೆಲ್ಲ ವ್ಯತ್ಯಾಸ ಮಾಡ್ಕೋತಾರೆ. ಎಷ್ಟು ಕಷ್ಟಪಡ್ತಾರೆ ಅಂದರೆ ನಿದ್ದೆ ಮಾಡೋದಕ್ಕೆ. ವೈದ್ಯರನ್ನೆಲ್ಲ ನೋಡಬೇಕಾಗಿರೋದು, ಕೆಲವು ಮೇಷ್ಟ್ರುಗಳ ಕ್ಲಾಸಲ್ಲಿ ಕೂತ್ಕೋಬೇಕು. ಅದಕ್ಕೆಂಥ ಸೊಲ್ಯೂಷನ್ ನೋಡಿ. ಅಂಥ ಈಸಿ ಸೊಲ್ಯೂಷನ್ ಬಿಟ್ಟು ಏನೇನೋ ಹಚ್ಕೊಂಡ್ರೆ ಹೇಗಾಗ್ಬಿಡತ್ತೆ. ಗೀತೆಯಲ್ಲಿ ಏನು ಹೇಳ್ತಾರೆ? ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತ್ಯ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನಿ. ಸುಖ ಬಂದಾಗ ಹಿರಿ ಹಿಗ್ಗುವುದಲ್ಲ, ದುಃಖ ಬಂದಾಗ ಅಯ್ಯೋ ಹೀಗಾಯ್ತಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ಯಾರು ಎರಡನ್ನೂ ಕೂಡ ಏಕಮುಖವಾಗಿ ನೋಡ್ಕೊಳ್ಳೋಕ್ಕಾಗತ್ತೋ ಅವನು ಬ್ರಹ್ಮಜ್ಞಾನಿ. ಹೇಳೋದು ಸುಲಭ, ಆದರೆ ಆಚರಣೆ ತರುವಾಗ ಅಷ್ಟು ಸುಲಭ ಅಲ್ಲ. ಫೇಲ್ ಆದಾಗ ಯಾವ ಮನಸ್ಥಿತಿ ಇರುತ್ತೋ, ಫಸ್ಟ್ ರ್ಯಾಂಕ್ ಬಂದಾಗಲೂ ಹಾಗೆ ಇರಿ ಹೇಳ್ಬೋದು ಮೇಷ್ಟ್ರಾದವನು. ಇವನೇನು ಮಾಡ್ತಾ ಇದ್ದ ಸ್ಟೂಡೆಂಟ್ ಆಗಿದ್ದಾಗ? ಪ್ರಶ್ನೆ ಕೇಳಿಕೊಂಡ್ರೆ ಈಗ ಮೇಷ್ಟ್ರ ಆಗಿರ್ಬೋದು, ಏನು ಹುಟ್ಟಿದಾಗಲೇ ಮೇಷ್ಟ್ರಾದನೇನು? ಇವನ್ ಸ್ಟೂಡೆಂಟ್ ಆದಾಗ ಏನಾಗ್ತಾ ಇತ್ತು? ಆ ಸ್ಥಿತಿಯನ್ನು ಯಾರಾದರೂ ಕೂಡ ಗಮನದಲ್ಲಿ ಇಟ್ಕೊಂಡ್ರೆ ನಿಜಕ್ಕೂ ಕೂಡ. ಅದಕ್ಕೆ ಹೇಳೋದು, ಒಳ್ಳೆ ಟೀಚರ್ಸ್ ಯಾವಾಗಲೂ ಕೂಡ ಲಿಬ್ರಲ್ಲಾಗಿ ವ್ಯಾಲ್ಯೂ ಮಾಡ್ತಾರೆ ಸ್ಟೂಡೆಂಟ್ಸ್ ಪೇಪರ್ಸ್ನ. ಅವನೇ ತಳ್ಳಿಸ್ಕೊಂಡು ದಬ್ಬಿಸ್ಕೊಂಡು ಪಾಸಾಗಿದ್ದರೆ ಸ್ಟೂಡೆಂಟ್ ಡೇಸಲ್ಲಿ ಸ್ಟ್ರಿಕ್ಟಾಗಿ ವ್ಯಾಲ್ಯೂ ಮಾಡ್ತಾನೆ. ನಾನೇ 35 ತೊಗೊಂಡು ಪಾಸಾದ, ಇವ್ರಿಗೆ ಯಾಕೆ 50 ಕೊಡಬೇಕು ಅಂತ. ಸೊ ಆ ದೃಷ್ಟಿಯಿಂದ ನಮ್ಮ ತಂದೆ ಒಂದು ಮಾತು ಹೇಳ್ತಾ ಇದ್ರು. ನಾನು ಒಂದು ಸಲ ಹೇಳಿದೆ, ಐ ಹ್ಯಾವ್ ಗಿವನ್ ದೆಮ್ ವಾಟ್ ದೇ ಡಿಸರ್ವ್ ಅಂತ. ನೋ, ಯು ಶುಡ್ ಆಲ್ವೇಸ್ ಗಿವ್ ದೆಮ್ ಮೋರ್ ದ್ಯಾನ್ ವಾಟ್ ದೇ ಡಿಸರ್ವ್. ನೀನು ಆ ವಯಸ್ಸಲ್ಲಿ ಅಷ್ಟು ಉತ್ತರ ಬರೀತಾ ಇದೆಯಾ ಅಂತ ನಿನ್ನನ್ನು ನೀನು ಪ್ರಶ್ನೆ ಹಾಕ್ಕೊಂಡು ವ್ಯಾಲ್ಯೂ ಮಾಡು ಅಂತ ಹೇಳೋರು. ಈಗಿರೋ ಜ್ಞಾನದಿಂದ ಅಲ್ಲ ವ್ಯಾಲ್ಯೂ ಮಾಡಬೇಕಾಗಿರೋದು. ಆ ವಯಸ್ಸಲ್ಲಿ ನೀನೇ ಕೂತ್ಕೊಂಡು ಬರೆದ್ರೆ ಅಷ್ಟು ಬರೀತಾ ಇದೆಯಾ ಅಂತ ನಿನ್ನನ್ನು ನೀನು ಪ್ರಶ್ನೆ ಮಾಡ್ಕೊಂಡು ವ್ಯಾಲ್ಯೂ ಮಾಡಪ್ಪ ಅಂತ. ಆವತ್ತಿಂದ ನನ್ನ ವ್ಯಾಲ್ಯೂಯೇಷನ್ ಕ್ರಮನೇ ಚೇಂಜ್ ಆಗೋಯ್ತು. ಅದಕ್ಕೆ ಹೇಳ್ತಾರೆ ನೋಡಿ, ದುಃಖೇಶು ಅನುದ್ವಿಗ್ನಮನಾಹ. ದುಃಖದಲ್ಲಿ ಯಾವಾಗಲೂ ಕೂಡ ಉದ್ವಿಗ್ನಕ್ಕೆ ಒಳಗಾಗಬಾರ್ದು. ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೋ ಜಯಾಜಯೋ. ಆದರೆ ಕಷ್ಟ ಏನು ಗೊತ್ತಾ? 9 ದುಃಖ ಬಂದರೆ 1 ಸುಖ ಬರುತ್ತಪ್ಪ. ನಾನು ಸುಖ ಬಂತು ಅನ್ನೋಷ್ಟೊತ್ತಿಗೆ ಸುಖ ಮುಂದೆ ಕೊಟ್ಟೋಗಿರುತ್ತೆ, ಮತ್ತೆ ದುಃಖನೇ ಗ್ಯಾರಂಟಿ.
ಅದಕ್ಕೆ ನಾವೇನು ಅನ್ಕೋತೀವಿ, ಪ್ರಪಂಚದಲ್ಲಿ ಸುಖ ಇಲ್ವೇನೋ ಅನ್ನೋ ತರಹ ಬರುತ್ತೆ. ಚಕ್ರವತ್ ಪರಿವರ್ತಂತೆ ಸುಖಾನಿಚ ದುಃಖಾನಿಚ. ಭಾಸಮಹಾಕವಿ ಸ್ವಪ್ನವಾಸದತ್ತ ನಾಟಕದ 5ನೇ ಅಂಕದ 15ನೇ ಶ್ಲೋಕದಲ್ಲಿ ಒಳ್ಳೆ ಸುಭಾಷಿತವನ್ನು ಕೊಡ್ತಾನೆ. ಚಕ್ರ ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬರುತ್ತೆ, ಕೆಳಗೆ ಬಂದಿದ್ದು ಮತ್ತೆ ಮೇಲಕ್ಕೆ ಹೋಗುತ್ತೆ. ನೋಡಿ, ಕೆಳಗಿರೋದು ಕೆಳಗೆ ಇರೋಕ್ಕಾಗಲ್ಲ. ಅದೇ ತರಹ ಸುಖ ಮತ್ತು ದುಃಖ ಎಂಬತಕ್ಕಂಥದ್ದು ವ್ಯತ್ಯಾಸವಾಗ್ತಾ ಹೋಗುತ್ತೆ. ಈ ದೃಷ್ಟಿಯಿಂದನೇ ಸುಖ ಮತ್ತು ದುಃಖಗಳನ್ನು ಒಂದೇ ರೀತಿಯಾಗಿ ಕಾಣ್ತಕ್ಕಂಥ ಮನಸ್ಥಿತಿ ಇರತಕ್ಕಂಥವನು ಜೀವನ್ಮುಕ್ತ ಅಂತ ಅನಿಸ್ಕೋತಾನೆ. ಜಾಗ್ರದ ಅವಸ್ಥೆ ಇಲ್ಲವೋ ಯಾರಿಗೆ ವಾಸನೆಗಳು ನಿಲ್ಲುವುದಿಲ್ಲವೋ. ನೋಡಿ, 3 ರೀತಿ ವಾಸನೆ ನಮ್ಮನ್ನು ಕಾಡಿಸೋದು. ನಮಗೆ ಗೊತ್ತಿರೋ ವಾಸನೆ ಅಡುಗೆ ಮನೆಯಿಂದ ಬರೋ ವಾಸನೆ ಅಷ್ಟೇ. ಯಾರಿಗೆ ಗೊತ್ತಿದೆ ದೇಹ ವಾಸನೆ, ಲೋಕವಾಸನೆ, ಶಾಸ್ತ್ರವಾಸನೆ? ನಿಜವಾದ ಅರ್ಥದಲ್ಲಿ ವಾಸನೆ ಅಂದರೆ ಅದು ದೇಹ ವಾಸನೆ. ಕೆಲವು ಕೊನೆಯ ತನಕ ಹೋಗೋದೇ ಇಲ್ಲ ಅದು. ನಾನು ಅಂದರೆ ದೇಹ ಇಟ್ಕೊಂಡೇ ದೇಹಕ್ಕೆ ಕಟ್ಟಿಟ್ಕೊಂಡೇ ಇರ್ತಾರೆ ಯಾವಾಗಲೂ ಕೂಡ. ಅದಕ್ಕೇ ಬುದ್ಧನ ಜೀವನದಲ್ಲಿ ಆ ಘಟನೆ ನಡೆಯೋದು. ಬುದ್ಧನಿಗೆ ನಂದ ಎಂಬತಕ್ಕಂತಹ ಒಬ್ಬ ಸಹೋದರ ಇದ್ದ. ಆ ನಂದ ಒಬ್ಬಳು ಸುಂದರಿಯನ್ನೇ ಲೋಕೋತ್ತರ ಸುಂದರಿ ಅಂತ ಪ್ರೀತಿಸ್ತಾ ಇದ್ದ. ಅಫ್ಕೋರ್ಸ್ ಸುಂದರಿನೇ, ಅವಳೇನು ದರಿ ಅಲ್ಲ. ಅವನಿಗೆ ಒಳಗಣ್ಣು ತೆರೆಸಬೇಕು ಅಂದ್ಬಿಟ್ಟು ಬುದ್ಧ ಒಂದು ಸಲ ಅವನನ್ನು ವಿಹಾರಕ್ಕೋಸ್ಕರ ಕರ್ಕೊಂಡು ಹೋದ. ಅಲ್ಲಿ ಕೋತಿಗಳು ಒಂದು ಕೊಂಬೆಯಿಂದ ಒಂದು ಕೊಂಬೆಗೆ ನೆಗೀತಾ ಇತ್ತು. ತಮ್ಮ ಇದು ಹೆಂಗಿದೆ ಅಂತ ಕೇಳ್ದ. ಅಯ್ಯೋ, ಕೋತಿ ಅಣ್ಣ ಗೊತ್ತಿಲ್ವಾ, ನಡಿಯಪ್ಪ ಮುಂದಕ್ಕೆ. ಇನ್ನೂ ಮುಂದಕ್ಕೆ ಹೋದರೆ ಅಪ್ಸರೆಗಿಂತ ಚೆನ್ನಾಗಿರ್ತಕ್ಕಂಥ ಒಬ್ಬಳನ್ನು ತೋರಿಸ್ಬಿಟ್ಟು ಇವಳ ಹಿನ್ನೆಲೆಯಲ್ಲಿ ನೀನು ಸುಂದರಿ ಹೇಗಿದ್ದಾಳೆ ಅಂತ ಕೇಳಿದ. ಅಣ್ಣ, ನನ್ನ ಸುಂದರಿ ನೀನು ಆಗಲೇ ತೋರಿಸಿದೆಯಲ್ಲ ಕೋತಿ ಆ ತರಹ ಇದ್ದಾಳೆ ಅಂತ ಹೇಳಿದ. ಆಯ್ತಲ್ಲಪ್ಪ, ಜೀವನದುದ್ದಕ್ಕೂ ಯಾವಳನ್ನು ಸುಂದರಿ ಅಂತ ಪ್ರೀತಿಸ್ತಾ ಇದೆಯೋ ಅವಳೇ ನಿನಗೆ ಕೋತಿ ಥರ ಕಾಣೋಕ್ಕೆ ಶುರುವಾಗಲಿ. ಯಾಕೆ? ಅವಳಿಗಿಂತ ಚೆನ್ನಾಗಿರೋವನ್ನು ನೋಡಿರೋದ್ರಿಂದ. ಬ್ಯೂಟಿ ಈಸ್ ನಾಟ್ ಎಕ್ಸ್ಟರ್ನಲ್, ಬ್ಯೂಟಿ ಈಸ್ ಇಂಟರ್ನಲ್. ಸತ್ಯಂ ಶಿವಂ ಸುಂದರಂ. ಟ್ರೂತ್ ಈಸ್ ಬ್ಯೂಟಿ, ಬ್ಯೂಟಿ ಟ್ರೂತ್. Keats, Ode on a Grecian Urn, 14th line, younger romantic poet who died without enjoying romanticism, but he wrote only about romanticism. So that's the parody of the situations. So ಅದಕ್ಕೆ ಅಲ್ಲಿ ಹೇಳ್ತಾರೆ ನೋಡಿ, ಯಾವ ವಾಸನೆಯೂ ಇರಬಾರದು ಅವನಿಗೆ. ಇನ್ನು ಕೆಲವರಿಗೆ ಲೋಕವಾಸನೆ, ಲೋಕದಲ್ಲಿ ನಾನು ಖ್ಯಾತಿ ಪಡಿಬೇಕು ಎಂಬತಕ್ಕಂಥದ್ದು. ಅದಕ್ಕೇ ಸುರೇಶ್ವರಾಚಾರ್ಯ ಹೇಳೋದು, ನಾನು ಖ್ಯಾತಿಗೋಸ್ಕರ, ಲಾಭಕ್ಕೋಸ್ಕರ, ಹೆಸರಿಗೋಸ್ಕರ ಬರಿತಾ ಇಲ್ಲಪ್ಪ. ನನ್ನ ಬುದ್ಧಿ ತಿಳುವಳಿಕೆ ಸರಿಯಾಗಿದೆಯಾ ಇಲ್ವಾ ಅಂತ ನನ್ನನ್ನು ನಾನು ಸರಿ ಮಾಡ್ಕೊಳ್ಳೋಕೆ ಬರಿತಾ ಇದ್ದೀನಿ. ನ ಖ್ಯಾತಿ ಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿ ರುದೀರ್ಯತೆ ಸ್ವಬೋಧ ಪರಿಶುದ್ಧ್ಯರ್ಥಂ ಬ್ರಹ್ಮವನ್ ನಿಕಷಾತ್ಮಸು. ನೈಷ್ಕರ್ಮ್ಯ ಸಿದ್ಧಿ ಎಂಬತಕ್ಕಂಥ ಗ್ರಂಥದಲ್ಲಿ ಆ ಮಾತನ್ನು ಹೇಳ್ತಾರೆ. ನೈಷ್ಕರ್ಮ್ಯ ಸಿದ್ಧಿ ಆ ಗ್ರಂಥವನ್ನು ಹರ್ಷಾನಂದಜಿ ಮಹಾರಾಜ್ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಬಹಳ ಸುಂದರವಾಗಿರ್ತಕ್ಕಂಥ ಅನುವಾದ. ಅದರ ಮೇಲೆ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಕ್ಲೇಶಾಪಹಾರಿಣಿ ಅಂತ ಸಮೃದ್ಧದಲ್ಲಿ ಒಂದು ಕಾಮೆಂಟ್ರಿ ಬರೆದಿದ್ದಾರೆ. ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಫಿಲಾಸಫಿ ಡಿಪಾರ್ಟ್ಮೆಂಟ್ ಆಗಿಲ್ಲಿ TMP ಮಹಾದೇವನ್ನ ಸಕ್ಸೀಡ್ ಆದಂತಹ ಪ್ರೊಫೆಸರ್ ಆರ್ ಬಾಲಸುಬ್ರಹ್ಮಣ್ಯನ್ ಅವರು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಮೈಸೂರು ಯೂನಿವರ್ಸಿಟಿ ಫಿಲಾಸಫಿ ಪ್ರೊಫೆಸರ್ ಆಗಿದ್ದಂಥ SS ರಾಘವಾಚಾರ್ ಅವರು ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥವರು ಪ್ರಾಯಶಃ ಹರ್ಷಾನಂದಜಿ ಮಹಾರಾಜನ್ ಬಿಟ್ಟರೆ ಯಾರೂ ಕೂಡ ನಮ್ಮ ಜೊತೆ ದೇಹದಿಂದ ಇವತ್ತಿಲ್ಲ. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ನೈಷ್ಕರ್ಮ್ಯ ಸಿದ್ಧಿ ಎಂಬತಕ್ಕಂಥದ್ದು ಪಂಚಸಿದ್ಧಿಗಳಲ್ಲಿ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ. ಯಾರಿಗೆ ಅಹಂಕಾರ ಮಮಕಾರಗಳು ಇರುವುದಿಲ್ಲವೋ ಅದು ಮುಖ್ಯವಾಗಿ ಬೇಕಾಗಿರೋದು. ಅಹಮ್ಮು ಇರಬಾರ್ದು, ಮಮಾನು ಇರಬಾರ್ದು. ಅಹಮಿದಂ ಮಮೇ ಇದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಅಧ್ಯಾಸ ಭಾಷೆ ಶುರುವಾಗೋದೇ ಹಾಗೆ, ಅಹಮಿದಂ ಮಮೇದಂ, ನಾನು ನನ್ನದು. ನೋಡಿ, ಆ ರೀತಿಯಾಗಿರ್ತಕ್ಕಂಥದ್ದು ಕೆಲವರಿಗೆ ಎಷ್ಟು ಮಟ್ಟಿಗೆ ಅಭಿಮಾನ ಇರುತ್ತೆ ಅಂತ ಹೇಳಿದ್ರೆ, 10th ಸ್ಟ್ಯಾಂಡರ್ಡಲ್ಲಿ ಯಾವುದೋ ಒಂದು ಪೆನ್ನಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ, ಆಮೇಲೆ PUCನಲ್ಲಿ ರ್ಯಾಂಕ್ ಬಂದಿರುತ್ತೆ. ಫಸ್ಟ್ ಇಯರ್ BA ಪರೀಕ್ಷೆಗೆ ಹೋಗೋವಾಗ ಆ ಪೆನ್ ಏನಾದರೂ ಸಿಗದೆ ಹೋದರೆ ಅವ್ರಿಗೆ ಪರೀಕ್ಷೆಗೆ ಹೋಗೋಕ್ಕೆ ಮನಸ್ಸು ಬರಲ್ಲ. ಯಾಕೆಂದರೆ ದಟ್ ಈಸ್ ದ ಲಕ್ಕಿ ಪೆನ್ ಅಂತ ಅವ್ರ ಮನಸ್ಸಲ್ಲಿ. ಸೊ ಹಾಗೆ ಯಾವಾಗಲೂ ಕೂಡ ಕೆಲವರಿಗೆ ಇಟ್ಸ್ ಎ ಲಕ್ಕಿ ಚಾರ್ಮ್, ಲಕ್ಕಿ ಡೇಸ್. ಕೆಲವರಿಗೆ ವೆನ್ಸ್ಡೇಸ್ ದೇ ಆರ್ ವೆರಿ ಲಕ್ಕಿ. ಎಲ್ಲ ಒಳ್ಳೆಯ ದಿನಗಳು ಅವರಿಗೆ ಬುಧವಾರ ಆಗಿರುತ್ತೆ. ಅದರಿಂದ ಏನೇ ಶುರು ಮಾಡಬೇಕಾದ್ರೂ ಬುಧವಾರವೇ ಶುರು ಮಾಡ್ತಾರೆ. ಆ ಥರ ಅದೊಂದು ನಂಬಿಕೆ ಅದರ ಮೇಲೆ ಯಾವಾಗಲೂ ಬೆಳೀತಾ ಹೋಗುತ್ತೆ. ಆ ದೃಷ್ಟಿಯಿಂದ ನೋಡಿ, ನಾವು ಸಾಮಾನ್ಯವಾಗಿ ಸೌತ್ ಇಂಡಿಯಾನಲ್ಲಿ ಮಂಗಳವಾರ ಯಾವ ಶುಭ ಕಾರ್ಯವನ್ನು ನಾವು ಶುರು ಮಾಡಲ್ಲ. ಆದರೆ ನಾರ್ತ್ ಇಂಡಿಯಾನಲ್ಲಿ ಮಂಗಳವಾರನೇ ಶುರು ಮಾಡೋದವರು. ಎಲ್ಲ ಆಸ್ಪಿಷಸ್ ಕ್ವಾಲಿಟೀಸು ಕೂಡ ತದ್ವಿರುದ್ಧವಾಗಿ ಸಾಮಾನ್ಯವಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಸ್ವೀಟ್ ತಿನ್ನಲ್ಲ. ಆದರೆ ನಾರ್ತ್ ಇಂಡಿಯನ್ಸು ಸ್ವೀಟಿಂದಾನೇ ಶುರು ಮಾಡೋದು. ಜಿಲೇಬಿ ಜಾಮೂನ್ ತಿಂದೆ ಆಮೇಲೆ ಶುರುವಾದ ಬ್ರೇಕ್ಫಾಸ್ಟ್ ಅಂದರೆ. ಸೊ ಆ ತರಹ ಒಂಥರ ತದ್ವಿರುದ್ಧವಾಗಿ ನಡೀತಕ್ಕಂತಹ ಒಂದು ಸಮಾಚಾರ. ಇಂದ್ರಿಯಗಳನ್ನು ವಿಷಯಗಳ ಕಡೆಗೆ ಹೋಗದಂತೆ ತಡೆದು ಜಿತೇಂದ್ರಿಯರು. ನೋಡಿ, ಅದಕ್ಕೆ ಏನೇನು ಬೇಕಾದರೂ ಗೆಲ್ಲಬಹುದು.
ಇಂದ್ರಿಯಗಳನ್ನು ಗೆಲ್ತಕ್ಕಂಥದ್ದು ಅಷ್ಟು ಸುಲಭವಲ್ಲ. ಏಕೆಂದರೆ 5 ಇಂದ್ರಿಯಗಳು ಹೊರಗಡೆ ಚಾಚಿಕೊಂಡಿದೆ ನೋಡಿ. ಪರಾಂಚಿಕಾನಿ ವ್ಯತಣ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನ ಅಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್ ಕಠೋಪನಿಷತ್ತಲ್ಲಿ ಹೇಳೋದು. ಸೊ ಈ ಇಂದ್ರಿಯಗಳ ನಿಗ್ರಹ ಮಾಡ್ತಕ್ಕಂಥದ್ದು ಹೇಗೆ ಅಂದರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಉದಾಹರಣೆ ಕೊಟ್ಟಿದ್ದಾನೆ ನೋಡಿ, ಆಮೆ ದೃಷ್ಟಾಂತ. ಕೂರ್ಮೋಂಗಾನೀವ ಸರ್ವಶಃ. ಆಮೆ ಏನು ಮಾಡುತ್ತೆ, ಚಿಪ್ಪಿಂದ ಹೊರಗಡೆ ಕಾಲೆಲ್ಲ ಚಾಚ್ಕೊಂಡಿರುತ್ತೆ. ಭಯ ಆದ ಕೂಡಲೇ ಚಿಪ್ ಒಳಗಡೆ ಎಳ್ಕೊಂಡ್ಬಿಡುತ್ತೆ ಕಾಲನ್ನು. ನೀವು ಚಿಪ್ ಮೇಲೆ ಎಷ್ಟು ಹೊಡೆದ್ರೂ ಕೂಡ ಆಮೆಗೇನೂ ಆಗಲ್ಲ. ಆಮೆಯಿಂದನೂ ಪಾಠ ಕಲಿಯೋದಿದೆ. ಆ ದೃಷ್ಟಿಯಿಂದ ನಾವು ಯಾರನ್ನೂ ಕಡೆಗಾಣಿಸೋ ಹಾಗಿಲ್ಲ. ಈವನ್ ಎ ವರ್ಮ್ ಟರ್ನ್ಸ್, ಡೋಂಟ್ ಇಗ್ನೋರ್ ಎ ವರ್ಮ್ ಅಂತ ಅದಕ್ಕೆ ಹಿಂದಿನ ಕಾಲದವ್ರು ಹೇಳ್ತಾ ಇದ್ದಿದ್ದು. ಅಷ್ಟು ದೊಡ್ಡ ಸಿಂಹ ಇರ್ಬೋದು, ಮೃಗರಾಜ ಇರ್ಬೋದು, ಕಾಡಿಗೆ ಒಡೆಯ ಇರ್ಬೋದು, ಆದರೆ ಅದು ಬೋನಲ್ಲಿ ಸಿಯಾಕೊಂಡಾಗ ಅದನ್ನು ಬೋನಿಂದ ಕಡಿದು ಆಚೆ ಬಿಡಿಸೋದಕ್ಕೆ ಸಹಾಯ ಮಾಡಿದ್ದು ಯಾವುದು ಅಂದರೆ ಇಲಿ. ಸೊ ಆ ದೃಷ್ಟಿಯಿಂದ ಇಲಿನೂ ಕೂಡ ಸಿಂಹ ಅನ್ನೋದು ಕಡೆಗಾಣಿಸೋ ಹಾಗಿಲ್ಲ. ಯಾಕೆಂದರೆ ಯಾರು ಯಾವ ಕಾಲಕ್ಕೆ ನಮಗೆ ಸಹಾಯಕ್ಕೆ ಬರ್ತಾರೋ ನಾವು ಹೇಳೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಜನಗಳನ್ನು ನಾವು ಯಾವತ್ತೂ ಕೂಡ ಕಳ್ಕೋಬಾರ್ದು. ದುಡ್ಡು ಕಳ್ಕೊಂಡ್ರೆ ಚಿಂತೆ ಇಲ್ಲ, ಯಾರೋ ಒಬ್ಬರು ಸಹಾಯ ಮಾಡ್ತಾರೆ ಆಪತ್ಕಾಲಕ್ಕೆ. ಅದಕ್ಕೆ ಹೇಳೋದು ಯಾವಾಗಲೂ ಒಳ್ಳೆ ಸ್ನೇಹಿತರು ಇರಬೇಕು, ಒಳ್ಳೆ ಬಂಧುಗಳಿಲ್ಲದೆ ಹೋದರೂ ಕೂಡ ಅಂತ. ಒಳ್ಳೆ ಬಂಧುಗಳಿರಲ್ಲ. ಯಾವಾಗಲೂ ಕೂಡ ನಾವು ತುಂಬ ಚೆನ್ನಾಗಿದ್ದರೆ ನೋಡಿ ವೈಮನಸ್ಯ ಪಟ್ಕೋತಾರೆ, ಚೆನ್ನಾಗಿಲ್ಲದೆ ಹೋದರೆ ನಕ್ಬಿಟ್ಟು ಗೇಲಿ ಮಾಡ್ತಾರೆ. ಸೊ ಅದಕ್ಕೆ ಜಾನ್ ಡನ್ ಒಂದು ಸಾನೆಟಲ್ಲಿ ಹೇಳ್ತಾನೆ, ಥ್ಯಾಂಕ್ ಗಾಡ್ ಗಾಡ್ ಹ್ಯಾಸ್ ಗಿವನ್ ಮೀ ಗುಡ್ ಫ್ರೆಂಡ್ಸ್, ಡೋ ನಾಟ್ ಗುಡ್ ರಿಲೇಟಿವ್ಸ್ ಅಂತ. ಮದುವೆ ಮನೆಯಲ್ಲಿ ಯಾರ್ಯಾರು ಏನೇನು ನೋಡೋಕ್ಕೆ ಹೋಗ್ತಾರೆ ಅಂತಲೇ ಒಂದು ಸುಭಾಷಿತ. ಅದಕ್ಕೆ ಹೇಳೋದು, ಕನ್ಯಾ ವರಯತೆ ರೂಪಂ. ಆ ಹುಡುಗಿಗೆ ತನ್ನ ಗಂಡ ತುಂಬ ಚೆನ್ನಾಗಿರ್ಬೇಕಷ್ಟೇ, ಅವಳಿಗೆ ಆ ವಯಸ್ಸಲ್ಲಿ ಇನ್ನೇನು ಅರ್ಥ ಆಗಲ್ಲ. ಮಾತಾ ವಿತ್ತಂ. ಆ ಹುಡುಗಿ ತಾಯಿ ಏನು ಯೋಚನೆ ಮಾಡ್ತಾಳೆ, ನನ್ನ ಅಳಿಯ ಆಗೋನು ಎಷ್ಟು ದುಡ್ಡು ತರ್ತಾನೆ, ಎಷ್ಟು ಪಗಾರ ತರ್ತಾನೆ, ಅಷ್ಟೇ ಅವಳ ಯೋಚನೆ. ಪಿತಾ ಶ್ರುತಂ. ತಂದೆಯಾಗಿರ್ತಕ್ಕಂಥವನು ಸಮಾಜದಲ್ಲಿ ನನ್ನ ಅಳಿಯ ಆಗೋನ ಸ್ಥಾನಮಾನಗಳೇನು, IAS, KAS, ಬ್ಯಾಂಕ್ ಮ್ಯಾನೇಜರ, ಏನವನು ಅಷ್ಟೇ. ಬಾಂಧವಾಹ ಕುಲಮಿಚ್ಚಂತಿ. ಬಂಧು ಬಾಂಧವರು ಬರೀ ಕುಲ ಅಷ್ಟೇ, ಅದಕ್ಕಿಂತ ಇನ್ನೇನು ಅವ್ರು ಬೇರೆ ನೋಡೋದೇ ಇಲ್ಲ. ಕೆಲವು ಮದುವೆ ಮನೆಗಳು ಹೆಂಗೆ ಮಾತಾಡ್ತಾರೆ ಗೊತ್ತಾ, ಆಗೋದು ಹೋಗೋದು ಋಣಾನುಬಂಧಾರಿ. ಒಂದು ಮಾತು ಕೇಳಲಿಲ್ವಲ್ರಿ ಅವರು, 50 ವರ್ಷದ ಸಂಬಂಧ ಕಳ್ಕೊಂಡ್ಬಿಡೋದಾ, ಗುಜು ಅಂತ ಮಾತಾಡ್ತಾ ಇರ್ತಾರೆ ಒಂದು ಮೂಲೆಯಲ್ಲಿ ಸೇರಿಕೊಂಡು. ಇನ್ನು ಕೆಲವು ಬರ್ತಾರೆ ಮದುವೆ ಮನೆಗೆ, ಮಿಷ್ಟಾನ್ನ ಮಿತರೇ ಜನ. ಗಂಡೆಲ್ಲಿ ಹೋದ್ರೇನು ಹೆಣ್ಣೆಲ್ಲಿ ಹೋದ್ರೇನು, ಊಟ ಸರಿಯಾಗಿದ್ದರೆ ಸರಿ, ಊಟ ಮಾಡಿದ್ದು ಅಲ್ಲದೆ ಬೈಕೊಂಡು ಹೋಗ್ತಾರೆ. ಇವ್ರ ಮನೆ ಮದುವೆಗೆ ಅಷ್ಟು ಹಾಳಾಯ್ತಾ, ಅನ್ನ ಬೆಂದೇ ಇರಲಿಲ್ಲ, ಹುಳಿ ಕಾಟ ವಾಸನೆ, ಸಾರು ನೋಡಿದ ಉಪ್ರೋಸು. ನಾವೇನು ಗತಿ ಇಲ್ಲದೆ ಬಂದ್ವೇನ್ರಿ ಇವರು ಮನೆ ಊಟಕ್ಕೆ, ಬೇಗ ಬಡಿಸಿದ್ರ ಅದಕ್ಕೂ ಬೈತಾರೆ. ತಂಗಳನ್ನ ಆಗ್ಬಿಟ್ಟಿದೆ ರೀ, ಎಲ್ಲ ಆರೇ ಹೋಗಿದ್ಯಲ್ರಿ, ಆ ಅನ್ನ ನೋಡ್ರಿ, ಕೂತ ಮೇಲೂ ಬಡಿಸ್ಲಿಲ್ವಾ ಅದಕ್ಕೂ ಬೈತಾರೆ. ನಾವೇನು ಭಿಕ್ಷುಕ್ರೇನ್ರಿ, ಎಷ್ಟೊತ್ರಿ ಕಾಯೋದು, ಬೇಗ ಬಡ್ಸೋಕ್ಕೇನ್ರಿ ಆಗಿತ್ತು ಅವರಿಗೆ. ನೀವು ಒಬ್ಬರನ್ನ ತಪ್ಪು ಕಂಡುಹಿಡಿಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಯು ಕ್ಯಾನ್ ಫೈಂಡ್ 100 ರೀಸನ್ಸ್. ಅದಕ್ಕೆ ಪೊಲೋನಿಯಸ್ಗೆ ಹ್ಯಾಮ್ಲೆಟ್ ಒಂದು ಮಾತು ಹೇಳ್ತಾನೆ, ರೀಸನ್ಸ್ ಆರ್ ಆಸ್ ಮೆನಿ ಆಸ್ ಬ್ಲ್ಯಾಕ್ಬೆರೀಸ್. ಇಫ್ ಯು ಹ್ಯಾವ್ ಡಿಸೈಡೆಡ್ ಟು ಸ್ಕೋಲ್ಡ್ ಸಂಬಡಿ ಯು ಕ್ಯಾನ್ ಫೈಂಡ್ 100 ರೀಸನ್ಸ್. Similarly, if you want to praise somebody, that's also true. You can find 100 reasons to praise so and so. So hage, that is the remarkable mind which God has given us. Scientists ಹೇಳ್ತಾರೆ ನೋಡಿ, hardly we are in a position to make use of 3% of our mental faculties. 97% is going a waste. We talk about water waste, we talk about electricity waste. Is this not a waste? Mental waste. ನೋಡಿ, ಅದ್ರ ಬಗ್ಗೆ ಯಾರಿಗೂ ಗಮನವೇ ಇರೋದಿಲ್ಲ. ಯಾಕೆಂದರೆ ನಾವು ಎಷ್ಟು ನಮ್ಮ ಮಾನಸಿಕವಾಗಿರ್ತಕ್ಕಂತಹ ಸಂಪತ್ತನ್ನು ಕಳ್ಕೋತಾ ಇದ್ದೀವಿ ಅನ್ನೋದಕ್ಕೆ. ಜೀವನ್ಮುಕ್ತ ಹೇಗಿರ್ತಾನೆ ನೋಡಿ, ಹೇಳ್ತಾರೆ, ದೇಹೇಂದ್ರಿಯಾದಿಗಳ ಇರುವಿಕೆ ಇಲ್ಲದಿರುವಿಕೆ ಜೀವನ್ಮುಕ್ತ ವಿದೇಹ ಮುಕ್ತದಲ್ಲಿ ಸಮಾನವಾದರೂ ಕೂಡ ಈ ಜೀವನ್ಮುಕ್ತನಿಗೆ ಯಾವ ಅಹಂಕಾರವಾಗಲಿ ಮಮಕಾರವಾಗಲಿ ಇರುವುದಿಲ್ಲ. ಯಾವುದಕ್ಕೂ ಅಂಟದೆ ಇರುತ್ತಾನೆ. ಅಲ್ಲಿಗೇನು ಹೇಳ್ದಂಗಾಯಿತು, ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅಷ್ಟು ಹೇಳಿ ಬಿಡಲಿಲ್ಲ. ಆಮೇಲೆ ಏನು ಹೇಳ್ತಾರೆ, ಪದ್ಮಪತ್ರ ಮಿವಾಂಬಸ, ಅಂಟದೇ ಇರಬೇಕು ಅಂತ. ಸೊ ಆ ಕಮಲದ ಕೆಳಗಡೆ ಜೊಂಡಿದೆ, ಪಾಚಿ ಇದೆ, ಹುಲ್ಲಿದೆ, ಅಷ್ಟಾದರೂ ಕೂಡ ನೋಡಿ ಕಮಲ ಅದಕ್ಕಿಂತ ಮೇಲಿರುತ್ತೆ, ಅದಕ್ಕೆ ಸಂಬಂಧ ಇಲ್ಲದೆ ಇರೋ ಹಾಗೆ ನಾವು ಈ ಪ್ರಪಂಚದಲ್ಲೇ ಇದ್ದರೂ ಕೂಡ ನಮಗೂ ಪ್ರಪಂಚಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಟು ಇಲ್ಲದೆ ಇರೋ ಹಾಗೆ ನಡ್ಕೋಬೇಕು ಅಂತ. ಕೇಳೋದು ಸುಲಭ, ಆದರೆ ವ್ಯವಹಾರದಲ್ಲಿ ಆ ರೀತಿ ನಡೆಯೋದು ಬಹಳ ಕಷ್ಟ. ಅದಕ್ಕೆ ಹೇಳೋದು, ಪರೋಪದೇಶ ಸಮಯೇ ಸರ್ವೇಪಿ ಚ ಪಂಡಿತಾ, ಸ್ವಯಂ ಆಚರಣ ಸಮಯೇ ಮುನಯೋಪಿ ಅಪಂಡಿತಾ. ಬೇರೆಯವರು ಬೋಧನೆ ಮಾಡೋದು ಪ್ರತಿಯೊಬ್ಬರು ಪಂಡಿತರೇ,
ಆದರೆ ಆಚರಣೆಗೆ ತರುವಾಗ ಋಷಿಮುನಿಗಳಿಗೂ ಕಷ್ಟ ಆಗುತ್ತೆ. ಇಂಡಿಯಾ ಹ್ಯಾಸ್ ನೋ ಡರ್ತ್ ಆಫ್ ಫಿಲಾಸಫರ್ಸ್ ಬಟ್ ಹಾರ್ಡ್ಲಿ ವಿ ಫೈಂಡ್ ಪ್ರಾಕ್ಟೀಷನರ್ಸ್. ರಾಧಾಕೃಷ್ಣನ್. ದೇರ್ ಇಸ್ ನೋ ಡರ್ತ್ ಫಾರ್ ಸ್ಪೀಕರ್ಸ್ ಬಟ್ ಹೂ ಈಸ್ ಗೋಯಿಂಗ್ ಟು ಪ್ರಾಕ್ಟೀಸ್. ಅದು ಮುಖ್ಯವಾಗಿರ್ತಕ್ಕಂಥದ್ದು. ಯಾರು ಹರ್ಷ, ಕ್ರೋಧ, ಭಯದಿಂದ ಮುಕ್ತರಾಗಿರುವರೋ, ನೋಡಿ ಎಷ್ಟು ಕಷ್ಟ ಆ ರೀತಿಯಾಗಿರೋದು. ಭಯ ಇರಬಾರ್ದು, ಕೋಪ ಬರಬಾರ್ದು, ಆಸೆಗಳಿರಬಾರ್ದು. ನಮ್ಗೆ ಆ ರೀತಿ ಒಂದಾದರೂ ಇದೆಯಾ? ಯಾರೋ ಹೇಳ್ತಾ ಇರ್ತಾರೆ, ನನಗೆ ಭಯ ಅನ್ನೋದೇ ಇಲ್ಲ ರೀ. ತಕ್ಷಣ ಕಿರ್ಚ್ಕೋತಾರಲ್ಲಿ, ಯಾವುದೋ ಒಂದು ಬಂದ್ಬಿಡ್ತು ಅಂತ. ಏನೂ ಇಲ್ಲ ಅಲ್ಲಿ, ಸುಮ್ಮನೆ ಭಯ ಅಷ್ಟೇ. ಇನ್ಯಾರೋ ಹೇಳ್ತಾರೆ ನನಗೆ ಕೋಪನೇ ಬರೋದಿಲ್ಲ. ಎರಡನೇ ಸಲ ಕೇಳ್ತಾರೆ, ಮೂರು ಹೆಸರ ಕೋಪ ಬರಲ್ಲ ಅಂತ. ಕೋಪ ಬರಲ್ಲ ಅನ್ನೋದೇ ಕೋಪವಾಗಿ ಹೇಳಿಬಿಟ್ರೆ ಏನು ಮಾಡೋದು ನೋಡಿ. ಸೊ ಈ ಮೂರೂ ಕೂಡ ಗೆಲ್ಲಬೇಕು. ಮುಖ್ಯವಾಗಿ ಯಾರು ಇಂದ್ರಿಯಗಳನ್ನು ವಿಷಯಗಳ ಕಡೆಗೆ ಹೋಗದಂತೆ ತಡೆಯುತ್ತಾರೋ, ಸದಾ ಆತ್ಮನಲ್ಲೇ ರತಿಯನ್ನು ಹೊಂದಿರುತ್ತಾರೋ ಅವರು ಆತ್ಮಾರಾಮರು. ನಿಜವಾದ ಅರ್ಥದಲ್ಲಿ ಅಂಥವ್ರು ಇರ್ತಾರೆ. ಆತ್ಮಾರಾಮ ಎಂಬುದಾಗಿ ಜೀವನ್ಮುಕ್ತನ ಲಕ್ಷಣಗಳು ಮುಖ್ಯವಾಗಿ ಈ ಗ್ರಂಥದಲ್ಲಿ ವಿಶೇಷವಾಗಿ ಅನುಗ್ರಹಿಸಲಾಗಿದೆ. ಇದು ಎಲ್ ನರಸಿಂಹಮೂರ್ತಿಯವರ ಇಲ್ಲಿ ಕೊಟ್ಟಿರ್ತಕ್ಕಂಥ ಉಪನ್ಯಾಸದ ಸಾರ ನಾನು ಓದಿರೋದು. ಈಗ ಮುಖ್ಯವಾಗಿ ಜೀವನ್ಮುಕ್ತಿ ಅಂದರೆ ಏನು ಅಂತ ಅರ್ಥ ಆದಮೇಲೆ ವಾಲ್ಮೀಕಿ ಮಹರ್ಷಿಗಳು ಕೇಳ್ತಾರೆ ನೋಡಿ. ಮಹಾಮತಿಯಾದ ಭರದ್ವಾಜ, ನೀನು ಮಂಗಳಮಯಿಯಾದ ಕಥೆಯನ್ನು ಕೇಳು. ಭಗವಾನ್ ಶ್ರೀರಾಮ ಅಧ್ಯಯನವನ್ನು ಪೂರ್ತಿಗೊಳಿಸಿ ರಾಜಭವನಕ್ಕೆ ಬಂದ ಬಳಿಕ ಕೆಲವು ದಿನಗಳ ವಿಶ್ರಾಂತಿ ಹೊಂದಿದ್ದಾನೆ. ನಂತರ ತೀರ್ಥಯಾತ್ರೆ ಮಾಡುವ ತನ್ನ ಅಪೇಕ್ಷೆಯನ್ನು ತಂದೆಯಾದ ದಶರಥನಿಗೆ ತಿಳಿಸಿದನು. ನೋಡಿ, ತೀರ್ಥಯಾತ್ರೆ ಅಂದರೆ ನಮಗೆ ಜ್ಞಾಪಕ ಬರೋದು ಅರ್ಜುನನ ತೀರ್ಥಯಾತ್ರೆ ಮಹಾಭಾರತದಲ್ಲಿ. ಅದಕ್ಕೆ ಹೇಳ್ತಾರೆ ತೀರ್ಥಯಾತ್ರೆ ಅಂದರೆ ಅರ್ಜುನ್ ತೀರ್ಥಯಾತ್ರೆ ಅಲ್ಲ ತಾನೇ ಅಂತ. ಯಾಕಂದರೆ ಒಂದೊಂದು ದಿಕ್ಕಲ್ಲಿ ಒಂದೊಂದು ಮದುವೆ ಅವನಿಗೆ ತೀರ್ಥಯಾತ್ರೆಯಲ್ಲಿ. ಅವನು ಎಂತಹ ಜೆಂಟಲ್ಮನ್ ಅಂದರೆ ಪಾಪ ಯಾರಿಗೂ ಇಲ್ಲ ಅನ್ನೋಕ್ಕೆ ಆಗ್ತಾ ಇರಲಿಲ್ಲ. ಅವನು ನಾನು ಮದುವೆ ಆಗ್ತೀನಿ, ಆಯ್ತಮ್ಮ ನೀನು ಬಾ. ಸೊ ಒಂದೊಂದು ದಿಕ್ಕಲ್ಲಿ ಒಬ್ಬೊಬ್ಬನ ಕರ್ಕೊಂಡು ಹೋಗಿ ಸುಭದ್ರೆ, ಉತ್ತರೆ, ಜಾಂಬವತಿ ಆ್ಯಂಡ್ ಅಫ್ಕೋರ್ಸ್ ದ್ರೌಪದಿ ಕಾಮನ್ ಫ್ಯಾಕ್ಟರು ಇದ್ದೇ ಇದ್ದಾಳೆ. ಸೊ ಹಾಗೆ ಒಂದೊಂದು ದಿಕ್ಕಲ್ಲೂ ಒಬ್ಬೊಬ್ಬರು ಅಷ್ಟು ಡಿಮಾಂಡು ಅರ್ಜುನನಿಗೆ. ಯಾಕೆ ಪ್ರತಿಯೊಬ್ಬ ತಂದೆ ತಾಯಂದಿರು ಕೂಡ ಅರ್ಜುನಿಗೆ ಮದುವೆ ಮಾಡಿಸ್ಬೇಕು ತಮ್ಮ ಮಗಳನ್ನು ಕೊಟ್ಟು ಅಂತ. ಅಂತಹ ಒಂದು ಇದು ಅರ್ಜುನ ಫಲ್ಗುಣ ಪಾರ್ಥ ಕಿರೀಟಿ ಶ್ವೇತವಾಹನ ಬೀಭತ್ಸು ಸವ್ಯಸಾಚಿ ಧನಂಜಯ. ಅದಕ್ಕೆ 10 ಅರ್ಜುನನಿಗಿರ್ತಕ್ಕಂಥ ಪರ್ಯಾಯ ಪಾದಗಳು. ಅಂದರೆ ಸವ್ಯಸಾಚಿ ಅಂದರೆ 2 ಕೈಯಿಂದನೂ ಬಾಣ ಬಿಡ್ತಕ್ಕಂಥ ಶಕ್ತಿ ಇತ್ತು. ಕೆಲವರಿಗೆ ಆ ರೀತಿಯಾಗಿರ್ತಕ್ಕಂತಹ ಒಂದು ಶಕ್ತಿ ಇರುತ್ತೆ. ವಿದ್ಯಾರ್ಥಿಗಳಿಗೆ ಅದು ಬಹಳ ಅನುಕೂಲ. ಇಫ್ ದೇ ಕ್ಯಾನ್ ಪ್ರಾಕ್ಟೀಸ್ ಟು ರೈಟ್ ಇನ್ ಬೋತ್ ದ ಹ್ಯಾಂಡ್ಸ್, ಅಫ್ಕೋರ್ಸ್ ವಿತೌಟ್ ದಿ ಚೇಂಜ್ ಆಫ್ ಹ್ಯಾಂಡ್ ರೈಟಿಂಗ್. ಅದು ಅಭ್ಯಾಸ ಮಾಡಬೇಕು. ಆವಾಗ ಪರೀಕ್ಷೆಯಲ್ಲಿ ಸ್ಟ್ರೇನ್ ಆಗಲ್ಲ. 1.5 ಗಂಟೆ ಬಲಗೈಲಿ, 1.5 ಗಂಟೆ ಎಡಗೈಲಿ ಬರೋದು ಮುಗಿಸ್ಬಿಡ್ಬೋದು. ನನ್ನ ತಾಯಿ ಇದ್ದಾಗ ಆ ರೀತಿ ಬರಿತಾ ಇದ್ಲು, 2 ಕೈಯಲ್ಲೂ ಬರೆಯೋಳು. ಮೊದಲೆತ್ಕೋತಾ ಎಡಗೈಯಲ್ಲೇ ಬರಿತಾ ಇದ್ದಿದ್ದು ಆಕೆ. ಆಮೇಲೆ ಹೇಳಿದ್ದು SLCನಲ್ಲಿ ಎಡಗೈಯಲ್ಲಿ ಬರೆದ್ರೆ ಅಡ್ಮಿಟ್ ಮಾಡಲ್ಲ ಅಂತ ಆಗಿನ ಕಾಲದಲ್ಲಿ. ಅದಕ್ಕೆ ಬಲಗೈಯಲ್ಲಿ ಬರೆಯೋದನ್ನು ಅಭ್ಯಾಸ ಮಾಡಿ ಕೊನೆಗೆ 2 ಕೈಯಲ್ಲೂ ಬರೆದು SLC ಪಾಸ್ ಆದ್ಲು ಅಂತ ಹೇಳ್ತಾ ಇದ್ರು 37 ವರ್ಷದ ಕೆಳಗೆ ಆಕೆ ಹೋಗೋಕೆ ಮುಂಚೆ. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದರೆ ಅದೊಂದು ರೀತಿಯಾಗಿರ್ತಕ್ಕಂಥದ್ದು. ಸವ್ಯಸಾಚಿ ಅಂದರೆ 2 ರೀತಿಯಾಗಿ ಮಾಡ್ತಕ್ಕಂಥದ್ದು. ಕೆಲವರು ಇಂಗ್ಲೀಷು ಕನ್ನಡ 2 ಈಕ್ವಲಿ ಚೆನ್ನಾಗಿ ಮಾತಾಡಿದ್ರೆ ಅವರು ಸವ್ಯಸಾಚಿಗಳು ಅಂತ ಹೇಳ್ತಾರೆ. ಆ ತರಹ ಸೊ ಒನ್ ಹ್ಯಾಸ್ ಗಾಟ್ ಈಕ್ವಲ್ ಕಮಾಂಡ್ ಓವರ್ ಬೋತ್ ದಿ ಲ್ಯಾಂಗ್ವೇಜಸ್ ಅನ್ನೋ ದೃಷ್ಟಿಯಿಂದ. ಈಗ ನೋಡಿ, ತೀರ್ಥಯಾತ್ರೆ ಮಾಡುವ ತನ್ನ ಅಪೇಕ್ಷೆಯನ್ನು ತಂದೆಯಾದ ದಶರಥ ಮಹಾರಾಜನಿಗೆ ತಿಳಿಸಿದ. ನಾನು ತೀರ್ಥಯಾತ್ರೆ ಹೋಗಿ ಬರಬೇಕು ಅಂತ. ತೀರ್ಥಯಾತ್ರೆಯಿಂದ ಜ್ಞಾಪಕ ಬರುತ್ತೆ, ಪಂಚತಂತ್ರದಲ್ಲಿ ಒಂದು ಕಥೆ ಬರುತ್ತೆ. ಸಾರಿ, ನಿಮ್ಮನ್ನು ಎಲ್ಲೆಲ್ಲೋ ಎಳ್ಕೊಂಡು ಹೋಗ್ತೀನಿ. ಅಫ್ಕೋರ್ಸ್ ಎಲ್ಲೆಲ್ಲೋ ಎಳ್ಕೊಂಡು ಹೋಗೋದೇ ನನ್ನ ಸ್ವಭಾವ ತಾನೇ. ಇರೋದನ್ನು ಬಿಟ್ಟು ಇಲ್ಲದೇ ಇರೋದು ಹೇಳೋದೇ ಜಾಸ್ತಿ. ಅಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ಭಿಕ್ಷೆ ಬೇಡಿ ಒಬ್ಬ ಸಾಧು ಎಲ್ಲ ಹಣ ಗಳಿಸ್ತಾ ಇರ್ತಾನೆ. ಆ ಹಣನೆಲ್ಲ ಒಂದು ಡಬ್ಬಿಲಿ ಹಾಕ್ತಾ ಇರ್ತಾನೆ. ಆ ಡಬ್ಬಿ ಪೂರ್ತಿ ಆಗಿಬಿಡುತ್ತೆ. ಆವಾಗ ಅವನಿಗೊಂದು ಆಸೆ ಬರುತ್ತೆ, ಕಾಶಿ ನೋಡ್ಬೇಕ್ರಿ, ಒಂದ್ಸಲ ಆದರೂ ಕಾಶಿ ಯಾತ್ರೆ ಮಾಡಲಿಲ್ವಲ್ಲ ಅಂದ್ಬಿಟ್ಟು ಕಾಶಿಗೆ ಹೋಗ್ತಾನೆ. ಆದರೆ ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು. ಯಾರ ಕೈ ಕೊಟ್ಟು ಹೋಗೋದು ಡಬ್ಬಿನ? ಎಲ್ಲ ಅಪರಿಚಿತರೆ. ಯಾರು ಕೊಡೋದಕ್ಕೂ ಅವನಿಗೆ ಧೈರ್ಯ ಸಾಲದು. ಅದರಿಂದ ಏನು ಮಾಡ್ದ ಅಂದರೆ, ಆ ಮರಳಲ್ಲೆಲ್ಲ ಸ್ವಲ್ಪ ಜಾಗ ತೆಗೆದು ಅಲ್ಲಿ ತನ್ನ ಡಬ್ಬಿ ಇಟ್ಬಿಟ್ಟು ಅದನ್ನು ಮುಚ್ಚಿಬಿಟ್ಟು ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬರೋ ಗೊತ್ತಾಗಬೇಕಲ್ಲ ತಾನು ಎಲ್ಲಿ ಮುಚ್ಚಿದ್ದೀನಿ ಅಂತ. ಅದ್ರ ಮೇಲೆ ಶಿವಲಿಂಗ ಸ್ಥಾಪನೆ ಮಾಡಿ ಸ್ನಾನಕ್ಕೆ ಹೋದನಂತೆ. ಅಷ್ಟೊತ್ತಿಗೆ ಇನ್ನು ಕೆಲವು ಯಾತ್ರಿಕರೆಲ್ಲ ಬಂದರು. ಅವ್ರು ಅಂದ್ಕೊಂಡ್ರಂತೆ, ಓಹೋ ಇಲ್ಲೇನೋ ಪದ್ಧತಿ, ಸ್ನಾನ ಮಾಡೋಕ್ಕೆ ಮುಂಚೆ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಬಿಟ್ಟು ನದಿ ದಡದಲ್ಲಿ ಎಲ್ಲ ಶಿವಲಿಂಗಗಳು ಮಾಡಿಟ್ಬಿಟ್ರಂತೆ. ಇವನು ವಾಪಸ್ ಬಂದು ನೋಡ್ತಾನೆ, ತಾನು ಮಾಡಿರ್ತಕ್ಕಂಥ ಶಿವಲಿಂಗ ಎಲ್ಲೋ ಒಂದು ಗೊತ್ತಾಗಲಿಲ್ಲ. ಆವಾಗ ಅವನೊಂದು ಶ್ಲೋಕ ಹೇಳ್ತಾನೆ, ಗತಾನುಗತಿಕೋ ಲೋಕಃ
ನ ಲೋಕಃ ಪಾರಮಾರ್ಥಿಕಃ ಗಂಗಾ ಸೈಕತ ಲಿಂಗೇಸ್ಮಿನ್ ನಷ್ಟಮ್ಮೆ ತಾಮ್ರಭಾಜನಂ ಅಂತ. ಈ ಲೋಕದಲ್ಲಿ ಯಾರಾದರೂ ಒಂದು ಕೆಲಸ ಮಾಡಿದರೆ ಯಾಕೆ ಅವ್ರು ಮಾಡ್ತಾರೆ ಅಂತ ಯೋಚನೆ ಮಾಡೋದು. ಅಯ್ಯೋ ಅವ್ರು ಮಾಡಿದ್ಮೇಲೆ ನಾವು ಮಾಡದೆ ಹೋದರೆ ಹೇಗೆ, ಪ್ರೆಸ್ಟೀಜ್ ಕ್ವೆಶ್ಚನ್ನು ಇವರು ಮಾಡೋದು. ಅದೇ ಏನೋ ಹೇಳ್ತಾರಲ್ಲ ಕನ್ನಡದಲ್ಲಿ, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಕುರಿ ಬಿತ್ತು ಅಂತ. ಆ ತರಹ ನಲೋಕಃ ಪಾರಮಾರ್ಥಿಕಃ, ಯಾಕೆ ಮಾಡಿದ್ರು ಅಂತ ಯಾರು ಪಾರಮಾರ್ಥಿಕವಾಗಿ ಯೋಚನೆ ಮಾಡಲ್ಲ. ಗಂಗಾ ಸೈಕತ ಲಿಂಗೇಸ್ಮಿನ್, ಗಂಗಾ ನಡದಲ್ಲಿರ್ತಕ್ಕಂಥ ಮರಳಿನಲ್ಲಿ ನಷ್ಟಮ್ಮೆ ತಾಮ್ರಭಾಜನಂ, ನಾನು ತಂದಿಟ್ಕೊಂಡಂಥ ತಾಮ್ರಭಾಜನ ಕಳೆದು ಹೋಯಿತು ಅಂತ ಅವನು ಹೇಳ್ಕೊಳ್ಳೋ ಸಂದರ್ಭದಲ್ಲಿ ದಶರಥ ರಾಜನ ಗುರು ವಸಿಷ್ಠರೊಡನೆ ಪರ್ಯಾಲೋಚನೆ ಮಾಡಿ ರಾಜಕುಮಾರರನ್ನು ಆಶೀರ್ವದಿಸಿ ಪುಣ್ಯಕ್ಷೇತ್ರ ದರ್ಶನಕ್ಕಾಗಿ ಬೀಳ್ಕೊಟ್ಟ. ಶ್ರೀರಾಮ ತನ್ನ ಬಂಧುಗಳೊಡನೆ ಎಲ್ಲ ಕ್ಷೇತ್ರಗಳನ್ನು ಸಂದರ್ಶಿಸಿ ಅಯೋಧ್ಯ ನಗರಿಗೆ ಮರಳಿ ಬಂದ. ಆಗ ರಾಮನ ವಯಸ್ಸು 16 ವರ್ಷ. ರಾಜನ ಮನಸ್ಸಿನಲ್ಲಿ ರಾಜಕುಮಾರರ ವಿವಾಹ ಮಾಡಬೇಕೆಂದು ಇಚ್ಛೆ ಉತ್ಪನ್ನವಾಯಿತು. ಆ ಸಮಯದಲ್ಲಿ ಮಹರ್ಷಿ ವಿಶ್ವಾಮಿತ್ರ ತನ್ನ ಯಜ್ಞ ರಕ್ಷಣೆಗಾಗಿ ರಾಮ ಲಕ್ಷ್ಮಣರನ್ನು ಕರೆದೊಯ್ಯುವ ಉದ್ದೇಶದಿಂದ ಅಯೋಧ್ಯ ನಗರಕ್ಕೆ ಬಂದ. ಓಲಗವನ್ನು ಪ್ರವೇಶಿಸಿದ ಕೂಡಲೇ ದಶರಥ ರಾಜ ಸ್ವಾಗತಿಸಿ ಅವನನ್ನು ಸತ್ಕರಿಸಿದ. ತರುವಾಯ ಅನೇಕ ಕುಶಲ ಪ್ರಶ್ನೆಗಳು ಜರುಗಿದವು. ಪ್ರಸನ್ನ ಚಿತ್ತನೂ ಪವಿತ್ರನೂ ಆದ ರಾಜ ದಶರಥ ಭಕ್ತಿಭಾವದಿಂದ ವಿಶ್ವಾಮಿತ್ರನಿಗೆ ಕೈ ಜೋಡಿಸಿ ಪ್ರಾರ್ಥಿಸಿದ. ವಿಪ್ರವರ, ನೀವು ಧರ್ಮಾತ್ಮರು, ಉತ್ತಮವಾಗಿರ್ತಕ್ಕಂತಹ ಸತ್ಪಾತ್ರರು, ನನ್ನ ಸೌಭಾಗ್ಯವಶವಾಗಿ ನೀವಿಲ್ಲಿಗೆ ಆಗಮಿಸಿದ್ದೀರಿ. ನಿಮ್ಮ ಸರ್ವೋತ್ತಮವಾದ ಅಭಿಲಾಷೆ ಏನಿರಬೇಕು ಎಂಬುದನ್ನು ದಯಮಾಡಿ ತಿಳಿಸಿ, ನಾನು ನಿಮಗೆ ಯಾವ ಸೇವೆಯನ್ನು ಸಲ್ಲಿಸಲಿ? ನೀವು ರಾಜನಿದ್ದವರು ರಾಜರ್ಷಿಯಾದರಿ, ಉಜ್ವಲ ತಪಪ್ರಭಾವದಿಂದ ಬ್ರಹ್ಮರ್ಷಿಯಾದರಿ. ನೀವು ನನಗೆ ಸರ್ವತಾ ಪೂಜನೀಯರು. ಗಂಗಾ ಸ್ನಾನ ಮಾಡಿದಂತೆ ನಿಮ್ಮ ದರ್ಶನದಿಂದ ನಾನು ಪವಿತ್ರನಾದೆ. ಇಲ್ಲಿ ಬಂತು ನೋಡಿ ಗಂಗಾ ಸ್ನಾನ ಅನ್ನೋದಕ್ಕೆ. ಗಂಗಾ ಅಂದರೆ ಏನು ಅನ್ನೋದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಗಮಯತಿ ಜ್ಞಾಪಯತಿ ಪ್ರಾಪಯತಿ ಭಗವತ್ಪದಂ ಯಾ ಶಕ್ತಿ ಸಾ ಗಂಗಾ. ಗಂಗಾ ಅನ್ನೋ ಶಬ್ದಕ್ಕೆ ನಿಷ್ಪತ್ತಿ. ಗಮಯತಿ ಜ್ಞಾಪಯತಿ ಪ್ರಾಪಯತಿ ಭಗವತ್ಪದಂ ಯಾ ಶಕ್ತಿ. ಯಾವುದು ಭಗವಂತನ ಪರಮೋತ್ಕೃಷ್ಟ ಪದವನ್ನು ನಮಗೆ ತರಿಸ್ಕೊಡತ್ತೋ ಅಂಥದಕ್ಕೆ ಗಂಗಾ ಅಂತ ಕರೀತಕ್ಕಂಥದ್ದು. ಗೀತಾ ಗಂಗಾ ಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ. ಮಹಾಭಾರತದಲ್ಲಿ ಬರ್ತಕ್ಕಂಥ ಶ್ಲೋಕ. ಗಕಾರದಿಂದ ಶುರುವಾಗ್ತಕ್ಕಂಥ 4 ಪದಗಳು ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ. ಇದನ್ನು ಪ್ರತಿನಿತ್ಯ ಯಾರು ಸ್ಮರಣೆ ಮಾಡ್ಕೋತಾರೋ ಅವರಿಗೆ ಪುನರ್ಜನ್ಮ ಇಲ್ಲ ಅಂತ. ಅಷ್ಟು ಪವಿತ್ರವಾಗಿರ್ತಕ್ಕಂಥ ಶಬ್ದ ಗೀತಾ, ಗಂಗಾ, ಗಾಯತ್ರಿ ಮತ್ತು ಗೋವಿಂದ. ಯಾರ್ಯಾರು ಯಾವ್ಯಾವ ರೀತಿಯಾಗಿ ತಮ್ಮ ಪಾಪವನ್ನು ಕಳ್ಕೋತಾರೆ ಅನ್ನೋದಕ್ಕೆ ಸುಭಾಷಿತ ರತ್ನಭಾಂಡಾಗಾರದಲ್ಲಿ ಒಂದು ಒಳ್ಳೆಯ ಶ್ಲೋಕ. ವಿದ್ಯಾತೀರ್ಥೆ ಜಗತಿ ವಿಬುಧಾ ಸಾಧವಃ ಸತ್ಯತೀರ್ಥೆ ಗಂಗಾತೀರ್ಥೆ ಮಲಿನ ಮನಸಃ ಯೋಗಿನಃ ಧ್ಯಾನತೀರ್ಥೆ ಧಾರಾತೀರ್ಥೆ ಧರಣಿಪತಯಃ ದಾನತೀರ್ಥೆ ಧನಾಢ್ಯಃ ಲಜ್ಜಾತೀರ್ಥೆ ಕುಲಯುವತಯಃ ಪಾತಕಂ ಕ್ಷಾಲಯಂತಿ. ವಿದ್ವಾಂಸರು ವಿದ್ಯೆ ಎಂಬ ತೀರ್ಥದಲ್ಲಿ ತಮ್ಮನ್ನು ತಾವು ಪುನೀತಗೊಳಿಸ್ಕೋತಾರೆ. ಅದಕ್ಕೆ ಹೇಳೋದು ವಿದ್ಯಾಧನಂ ಸರ್ವಧನ ಪ್ರಧಾನಂ. ಎಲ್ಲ ಹಣಗಳಿಗಿಂತಲೂ ವಿದ್ಯೆ ಎಂಬತಕ್ಕಂಥ ಹಣವೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಹಣ. ನಚೋರಹಾರ್ಯಂ ನಚರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯಕೃತೆ ವರ್ಧತಯೇವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಕಳ್ಳರು ಅಪಹರಿಸೋಕ್ಕಾಗಲ್ಲ ವಿದ್ಯೆನ. ಹಣ ಆದರೆ ಹೊಡ್ಕೊಂಡು ಹೋಗ್ಬೋದು, ವಿದ್ಯೆನ ಹೇಗೆ ಹೊಡ್ಕೊಂಡು ಹೋಗೋಕ್ಕಾಗತ್ತೆ? ನ ಭ್ರಾತೃಭಾಜ್ಯಂ, ಅಣ್ಣ ತಮ್ಮಂದ್ರೆ ಪಾಲು ಮಾಡ್ಕೊಳ್ಳೋಕೆ ಬರಲ್ಲ. ಒಬ್ಬರೇ ತಂದೆ ತಾಯಿ ಇರ್ಬೋದು, ಒಬ್ಬರು ವಿದ್ಯಾವಂತರಾಗಿರ್ತಾರೆ, ಇನ್ನೊಬ್ಬರು ವಿದ್ಯೆನೇ ಹತ್ತಲ್ಲ. ನೋಡಿ, ಅದಕ್ಕೆ ಹೇಳೋದು ವೆದರ್ ಎನ್ವೈರ್ಮೆಂಟ್ ಈಸ್ ಇಂಪಾರ್ಟೆಂಟ್ ಆರ್ ಹೆರಿಡಿಟಿ ಈಸ್ ಇಂಪಾರ್ಟೆಂಟ್ ಅಂದರೆ ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಅಂತ ಹೇಳಬೇಕಾಗತ್ತೆ. ಎರಡೂ ಬೇಕಾಗತ್ತೆ. ಈ ರೀತಿಯಾಗಿರೋದ್ರಿಂದ ಯಾವುದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂದರೆ ವಿದ್ಯೆನೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕಿಂತ ಮಿಗಿಲಾಗಿದ್ದೀನಿ ಯಾವುದೂ ಇಲ್ಲ. ಅದಕ್ಕೆ ಹೇಳ್ತಾರೆ ವಿದ್ಯಾಧನಂ ಸರ್ವಧನ ಪ್ರಧಾನಂ. ವಿದ್ಯಾವಂತನಿಗೆ ಎಲ್ಲೇ ಹೋದರೂ ಕೂಡ ಬೆಲೆ ಇರುತ್ತೆ ಅನ್ನೋದಕ್ಕೆ ಹಿಂದೆ ನಡೆದಿರ್ತಕ್ಕಂಥ ಘಟನೆ. ಶ್ಯಾಮಶಾಸ್ತ್ರಿಗಳು ಕೌಟಿಲ್ಯ ಅರ್ಥಶಾಸ್ತ್ರವನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡಿ ಲಂಡನ್ನಲ್ಲಿ ಅದು ಫೇಮಸ್ ಆಗಿತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಲಂಡನ್ಗೆ ಹೋದಾಗ ಆರ್ ಯು ಕಮಿಂಗ್ ಫ್ರಮ್ ದ ಲ್ಯಾಂಡ್ ಆಫ್ ಶ್ಯಾಮಶಾಸ್ತ್ರಿ, ಯು ಆರ್ ವೆಲ್ಕಮ್ ಅಂತ ಹೇಳಿದರು. ಯು ಆರ್ ಮಹಾರಾಜ ಆಫ್ ಮೈಸೂರು ವೆಲ್ಕಮ್ ಅಂತ ಹೇಳಿಲ್ಲ. ಯು ಆರ್ ಕಮಿಂಗ್ ಫ್ರಮ್ ದ ಲ್ಯಾಂಡ್ ಆಫ್ ಶ್ಯಾಮಶಾಸ್ತ್ರಿ, ಯು ಆರ್ ವೆಲ್ಕಮ್. ನೀನು ಶ್ಯಾಮಶಾಸ್ತ್ರಿಗಳ ನಾಡಿಂದ ಬಂದಿದ್ದೀಯಾ, ನಿನಗೆ ಸ್ವಾಗತ ಅಂತ ಕರೆದರು. ನೀನು ಮೈಸೂರು ಮಹಾರಾಜ ಅಂತ ಕರೀಲಿಲ್ಲ. ಆದರೆ ಮಹಾರಾಜರಿಗೆ ಶ್ಯಾಮಶಾಸ್ತ್ರಿಗಳು ಯಾರು ಅಂತಲೇ ಗೊತ್ತಿರಲಿಲ್ವಂತ. ಆಮೇಲೆ ಮೈಸೂರಿಗೆ ಬಂದು ಶ್ಯಾಮಶಾಸ್ತ್ರಿಗಳನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಕಳಿಸಿದಾಗ
ಪಂಡಿತರು ನಡ್ಕೊಂಡು ಹೋದ್ರಂತ, ಏನು ಮಹಾಪರಾಧ ಆಯ್ತು ಸ್ವಾಮಿ ನನ್ನಿಂದ ಅಂತ. ನಿನ್ನಿಂದ ಅಲ್ಲಪ್ಪ ಮಹಾಪರಾಧ, ನನ್ನಿಂದ ಆಗಿದ್ದು. ನಿನ್ನಂಥ ವಿದ್ವಾಂಸನ ಇಟ್ಕೊಂಡು ನಾನು ನೋಡ್ಕೊಳ್ದೆ ಹೋದ್ನಲ್ಲ, ದಯವಿಟ್ಟು ನನ್ನ ರಾಜ್ಯ ಬಿಟ್ಟು ಹೋಗಬೇಡ ಅಂತ ಮಹಾರಾಜರು ಪಂಡಿತರನ್ನು ಕೇಳ್ಕೊಂಡ್ರಂತ. ಆಗಿನ ಕಾಲದಲ್ಲಿ ಪನಿಷ್ಮೆಂಟ್ ಏನು ಗೊತ್ತಾ, ನೀನು ರಾಜ್ಯ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ಆವಾಗ ರಾಜ ಅನುಸರಿಸ್ತಾ ಇದ್ನೇ ಹೊರತು ಪಂಡಿತ ಯಾವತ್ತೂ ರಾಜನನ್ನು ಅನುಸರಿಸ್ತಾ ಇರಲಿಲ್ಲ. ಅದು ಮುಖ್ಯವಾಗಿರೋದು. ಅದೇ ನಾವು ಒಪ್ಪೋದಾದರೆ ಭೋಜ ಕಾಳಿದಾಸ ಸಮಕಾಲೀನರು ಅಂತ. ಅಫ್ಕೋರ್ಸ್ ಅದಕ್ಕೇನು ಡೆಫಿನೆಟ್ಟಾಗಿ ಹೇಳೋಕ್ಕಾಗಲ್ಲ ಹಿಸ್ಟ್ರಿನಲ್ಲಿ, ಬಟ್ ಆ ರೀತಿ ಒಪ್ಪೋದಾದರೆ ಆ ಕಥೆ ನಡೆಯುತ್ತೆ. ಭೋಜರಾಜ ಚರ್ಮಶ್ಲೋಕವನ್ನು ಕಾಳಿದಾಸನ ಬಾಯಿಂದ ಕೇಳಬೇಕು ಅಂತ ಅಪೇಕ್ಷೆ ಪಟ್ಟನಂತೆ. ಚರ್ಮಶ್ಲೋಕ ಅಂದರೆ ಕೊನೆಯೇ ಶ್ಲೋಕ, ಸಾಯಕ್ಕೆ ಮುಂಚೆ ಇರತಕ್ಕಂಥ ಕೊನೆಯ ಆಸೆ. ಕಾಳಿದಾಸ ನಾನು ಮಾಡಲ್ಲ ಅಂತ ಹೇಳಿಬಿಟ್ಟು, ಇನ್ನಿಲ್ಲಿದ್ದರೆ ಇವನು ಬಿಡೋದಿಲ್ಲ ರಾಜ ಅಂದ್ಬಿಟ್ಟು ಧಾರಾನಗರ ಬಿಟ್ಟು ಏಕಶಿಲಾನಗರಕ್ಕೆ ಹೊಟ್ಟೋದ್ನಂತೆ. ಇವನೇನು ಮಾಡ್ದ ಭೋಜ, ಇವನು ಮಾರವೇಷ ಹಾಕ್ಕೊಂಡು ಏಕಶಿಲಾನಗರಕ್ಕೆ ಹೋಗ್ಬಿಟ್ಟು ಚೇಂಜ್ ಆಫ್ ವಾಯ್ಸಲ್ಲಿ ಭೋಜ ದಿವಂಗತಃ, ಭೋಜ ಹೋಗ್ಬಿಟ್ಟ ಅಂತ ಹೇಳಿದಂತೆ. ಆವಾಗ ಕಾಳಿದಾಸನಿಗೆ ಅಯ್ಯೋ ನನ್ನ ರಾಜನ ಕೊನೆಯ ಆಸೆ ನಾನು ತೀರ್ಸೋಕ್ಕಾಗಲಿಲ್ವಲ್ಲ ಅಂತ ತಕ್ಷಣ ಆಶುವಾಗಿ ಒಂದು ಶ್ಲೋಕ ಹೇಳಿದಂತೆ. ಅದ್ಯಧಾರ ನಿರಾಧಾರ ನಿರಾಲಂಬ ಸರಸ್ವತಿ ಪಂಡಿತ ಖಂಡಿತ ಸರ್ವೇ ಭೋಜರಾಜೇ ದಿವಂಗತೆ. ಇವತ್ತು ಧಾರಾನಗರಕ್ಕೆ ಅಸ್ತಿತ್ವ ಇಲ್ಲದೆ ಹೋಯಿತು ಭೋಜರಾಜ ಹೋದಾಗ ಅಂತ ತಕ್ಷಣ ಅವನು ಎದುರುಗಡೆ ಇದ್ದವನು ಬಿದ್ದು ಹೋಗ್ಬಿಟ್ನಂತೆ. ಆಗ ಅನ್ನಿಸ್ತಂತೆ ಕಾಳಿದಾಸ ಕೊನೆಗೂ ಮೋಸ ಮಾಡಿ ನನ್ನ ಬಾಯಲ್ಲಿ ಹೇಳ್ಸೇ ಬಿಟ್ನಲ್ಲ ಇವನು ಚರ್ಮ ಶ್ಲೋಕ, ಇರಲಿ ಮಾಡ್ತೀನಿ ಅಂದ್ಬಿಟ್ಟು ಅದನ್ನು ಹಿಂದೆ ಮುಂದಾಗಿ ಹೇಳಿದಂತೆ ಶ್ಲೋಕನ. ಅದ್ಯದಾರ ಸದಾದಾರ ಸದಾಲಂಬ ಸರಸ್ವತಿ ಪಂಡಿತ ಮಂಡಿತ ಸರ್ವೇ ಭೋಜರಾಜೇ ಭುವಂಗತೆ. ಆವಾಗ ಭೋಜ ಎದ್ದು ನಿಂತ್ಕೊಂಡ ಅಂತ ಕಥೆ. ಸೊ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಏನು ಅಂದರೆ ರಾಜನಿಗೂ ಕವಿಗೂ ಇರತಕ್ಕಂಥ ಸಂಬಂಧ ಅವಿನಾಭಾವ ಸಂಬಂಧ. ಖ್ಯಾತ ನರಾಧಿಪತಯ ಕವಿ ಸಂಶ್ರಯೇಣ ರಾಜಾಶ್ರಯೇಣ ಜಗತ ಕವಯ ಪ್ರಸಿದ್ಧಿಂ ರಾಜ್ಞಾ ಸಮೋಸ್ತಿ ಕವೇಹಿನ ಪರಮೋಪಕಾರಿ ರಾಜ್ಞೋ ನ ಚಾಸ್ತಿ ಕವಿನ ಸದೃಶ ಸಹಾಯ ಅಂತ ಸೂಕ್ತಿ ಮುಕ್ತಾವಳಿ ಎಂಬತಕ್ಕಂಥ ಸುಭಾಷಿತ ಗ್ರಂಥದಲ್ಲಿ ಬರುತ್ತೆ ಆ ಶ್ಲೋಕ. ರಾಜ ಮತ್ತು ಕವಿ, ಇಂತಹ ರಾಜನ ಆಸ್ಥಾನದಲ್ಲಿ ಅಂತ ಕವಿಗೆ ಮರ್ಯಾದೆ, ಇಂತಹ ಕವಿ ಆಸ್ಥಾನದಲ್ಲಿ ಅಂತ ರಾಜನಿಗೆ ಮರ್ಯಾದೆ. ಅದಕ್ಕೆ ನೋಡಿ ಪಾಪ ಕಾಳಿದಾಸನಿಗೆ ಕ್ರಿಸ್ತ ಪೂರ್ವ 1ನೇ ಶತಮಾನದ ಹಿಡಿದು ಕ್ರಿಸ್ತಶಕ 10ನೇ ಶತಮಾನ ತನಕ ಎಳೆದಾಡ್ತಾರೆ ಅವನ ಕಾಲವನ್ನು. ಯಾಕಂದರೆ ಪ್ರತಿಯೊಬ್ಬರಿಗೂ ಆಸೆ ನಮ್ಮ ರಾಜ್ಯದಲ್ಲಿ ಕಾಳಿದಾಸ ಇದ್ದ ಅಂತ ಹೇಳ್ಕೋಬೇಕು ಅಂತ. ಕೆಲವರು ಅಭಿನವ ಕಾಳಿದಾಸ ಅಂತ ಹೆಸರಿಟ್ಕೊಂಡು ಬರೀತಾರೆ. ಯಾಕಂದರೆ ಹಾಗಾದರೂ ಕಾಳಿದಾಸ ಅನ್ನೋ ಹೆಸರು ಉಳಿಯಲಿ ಅನ್ನೋ ದೃಷ್ಟಿಯಿಂದ. ಅಂತಹ ಮೋಹ ಕಾಳಿದಾಸ ಎಂಬತಕ್ಕಂತಹ ಒಂದು ಮಾತಿನ ಮೇಲೆ. ಅದಕ್ಕೆ ಹೇಳ್ತಾರೆ, ಆ ಒಂದು ಕಥೆ ನಾವು ನಂಬೋದಾದರೆ ಕವಿರ್ದಂಡಿ 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 ನ ಸಂಶಯ. ಸೊ ಕಾಳಿಕಾದೇವಿ ಯಾರು ನಿಜವಾಗಿರ್ತಕ್ಕಂಥ ಕವಿ ಅಂತ ಕಾಳಿದಾಸ ಕೇಳಿದ್ದಕ್ಕೆ ಕವಿ ಅಂದರೆ ದಂಡಿ, ದಂಡಿ ಅಂದರೆ ಕವಿ ಅಂತ 3 ಸಲ ಹೇಳಿದ್ದಂತೆ. ಕಾಳಿದಾಸನ ಕೋಪ ಬಂದು ಕೋಹಂ, ಹಾಗೆ ನಾನು ಯಾರು ಅಂತ ಕೇಳಿದ್ದಕ್ಕೆ ತ್ವಮೇವಾಹಂ 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 ನ ಸಂಶಯ, ನಾನೇ ನೀನು ನೀನೇ ನಾನಪ್ಪ, ನೀನು ನನಗಿಂತ ಬೇರೆ ಅಲ್ವೇ ಅಲ್ಲ, ಆದ್ದರಿಂದ ನೀನು ಕಾಲ್ಯಾ ದಾಸಃ ಕಾಳಿದಾಸಃ ಅದೇ ಅಂತ ಆ ರೀತಿಯಾಗಿ ಕತೆ ಇರತಕ್ಕಂಥದ್ದು. ಸೊ ಅದು ಅವಿನಾಭಾವವಾಗಿರ್ತಕ್ಕಂತಹ ಸಂಬಂಧ ಮುಖ್ಯವಾಗಿರ್ತಕ್ಕಂಥ. ನೋಡಿ, ವಿದ್ವಾಂಸರು ವಿದ್ಯೆ ಎಂಬ ತೀರ್ಥದಲ್ಲಿ ತಮ್ಮನ್ನು ತಾವು ಮುಳುಗಿ ಧನ್ಯರಾಗ್ತಾರೆ. ಸಾಧುಗಳು ಸತ್ಯ ಎಂಬ ತೀರ್ಥದಲ್ಲಿ ಮುಳುಗಿ ಧನ್ಯತಾಭಾವವನ್ನು ಬೆಳೆಸ್ಕೋತಾರೆ. ಸಾಧುಗಳಿಗಿರ್ತಕ್ಕಂಥದ್ದೇ ಸತ್ಯ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಸತ್ಯ ಹೇಳೋರಿಗೆ ಯಾವತ್ತೂ ಭಯ ಇಲ್ಲ ಅಂತ. ಸತ್ಯ ಇರೋದು ಒಂದೇ, ಸುಳ್ಳು ಅನೇಕವಾಗಿರುತ್ತೆ ನೋಡಿ. ಅದಕ್ಕೆ ಲಯರ್ ಶುಡ್ ಹ್ಯಾವ್ ಎ ಗುಡ್ ಮೆಮರಿ, ಎ ಟ್ರೂತ್ ಟೆಲ್ಲರ್ ನೀಡ್ ನಾಟ್ ಹ್ಯಾವ್ ಎ ಗುಡ್ ಮೆಮರಿ. ಯಾಕಂದ್ರೆ ನೆನ್ನೆನೂ ಅದೇ, ಇವತ್ತು ಅದೇ, ನಾಳೆನೂ ಅದೇ ಸತ್ಯ. ಸುಳ್ಳು ಹೇಳೋರಿಗೆ ಒಳ್ಳೆ ನೆನಪಿನ ಶಕ್ತಿ ಇರಬೇಕು. ಅದಕ್ಕೆ ಲಾಯರ್ಸ್ಗೆ ಟೆಸ್ಟ್ ಏನು ಅಂದರೆ ಮೆಮರಿ. ಯಾರಾದರೂ ಇಲ್ಲಿದ್ದರೆ ದಯವಿಟ್ಟು ಕ್ಷಮಿಸಿಬಿಡಿ, ಆಲ್ ಲಾಯರ್ಸ್ ಆರ್ ಪರ್ಫೆಕ್ಟ್ ಲಾಯರ್ಸ್, ಅದರ್ವೈಸ್ ದೇ ಕೆನಾಟ್ ಗೆಟ್ ಆನ್ ಇನ್ ದರ್ ಪ್ರೊಫೆಷನ್. ದಟ್ಸ್ ಎ ಪ್ರೊಫೆಷನಲ್ ಹೆಜಾರ್ಡ್. ಒಂದೊಂದು ಪ್ರೊಫೆಷನ್ಗೂ ಒಂದೊಂದು ಇರುತ್ತೆ ಆ ತರಹ, ಇದೇನು ಮಾಡೋಕ್ಕಾಗಲ್ಲ. ಸಾಧುಗಳು ಸತ್ಯ ಎಂಬತಕ್ಕಂಥ ತೀರ್ಥದಲ್ಲಿ ನೋಡಿ, ಮುಖ್ಯವಾಗಿ ಸೆಂಟ್ರಲ್ ಕಾಲೇಜಲ್ಲಿ ಲಾ ಕಾಲೇಜ್ ಬಿಲ್ಡಿಂಗ್ ಇದೆ, ಕೆಂಪು ಬಿಲ್ಡಿಂಗು, ಇಂಡಿಯನ್ ಅಸೋಸಿಯೇಷನ್ ಹಿಸ್ಟಾರಿಕಲ್ ರಿಸರ್ಚ್, ಈಗ ಹೊಸ ಹೆಸರು ಅದಕ್ಕೆ ಇಲ್ಲೋದು. ಅಲ್ಲಿ ಡಿಬೇಟ್ಸ್ ನಡೀತಾ ಇತ್ತು 50 ವರ್ಷದ ಕೆಳಗೆ. ಡಾಕ್ಟರ್ ಕೆ ದ್ವಾರಕಾನಾಥ್ ರೆಪ್ರೆಸೆಂಟಿಂಗ್ ದಿ ಡಿಪಾರ್ಟ್ಮೆಂಟ್ ಆಫ್ ಟೀಚರ್ಸ್, ನಿಟ್ಟೂರ್ ಶ್ರೀನಿವಾಸ ರಾಯರ ಮಗ ನಿಟ್ಟೂರ್ ಚಂದ್ರಶೇಖರ ರೆಪ್ರೆಸೆಂಟಿಂಗ್ ಲಾಯರ್ಸ್. ಜಡ್ಜಸ್ ಏನು ಮಾಡ್ತಾಯಿದ್ರು ಗೊತ್ತಾ, ಅವರಿಬ್ಬರಿಗೂ ಫಸ್ಟ್ ಪ್ರೈಸ್ ತೆಗೆದಿಟ್ಬಿಟ್ಟು ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸಿಗೆ ಮಾಡಿಪ್ಪ ಕಾಂಪಿಟೇಷನ್ ಅಂತ ಹೇಳೋರು. ಇಟ್ಸ್ ಅಶ್ಯೂರ್ಡ್ ದೇ ವಿಲ್ ಗೆಟ್ ದ ಫಸ್ಟ್ ಪ್ರೈಸ್ ಅಂತ. ಆ ತರಹ ಆ ರೀತಿಯಾಗಿ ಮಾತಾಡ್ತಾ ಇದ್ದಂಥವ್ರು. ಟೀಚರ್ಸ್ ವರ್ಸಸ್ ಲಾಯರ್ಸ್ ಅಂದರೆ ಆ ರೀತಿ ನಡೀತಾ ಇತ್ತು. 5 ನಿಮಿಷ ಕೊಟ್ಟರು 3 ನಿಮಿಷ ಚಚ್ಚಾಕ್ಬಿಡೋರು ಫ್ಯಾಕ್ಟ್ಸ್ ಎಲ್ಲ. ಆ ತರಹ ಮಾತಾಡೋರು. ಈಗ ಆ ತರಹ ಮಾತಾಡ್ತಕ್ಕಂಥ ಶಕ್ತಿ ಇರೋರೇ ಇಲ್ಲ. ಯಾಕೆಂದರೆ ಈಗ ಆ ಥರ ಟೀಚರ್ಸು ಇಲ್ಲ, ಆ ಥರ ಲಾಯರ್ಸು ಇಲ್ಲ. ಎಂತಹ ದೌರ್ಭಾಗ್ಯಕ್ಕೆ ಬಂತು ನೋಡಿ. ವಿ ಟಿ ಶ್ರೀನಿವಾಸನ್
ವಿಜಯ ಕಾಲೇಜ್ ಪ್ರಿನ್ಸಿಪಾಲ್, ಅವರು ಹಿ ವಾಸ್ ಅ ಗ್ರೇಟ್ ಡಿಬೇಟರ್. ಸೊ ಆ ತರಹ ಅದು ಇರ್ತಾಯಿತ್ತು. ಭಕ್ತವತ್ಸಲಂ ಅಂತ ಮೈಸೂರಿಂದ ಬರ್ತಾಯಿದ್ರು, ಆ್ಯಂಡ್ ಭದ್ರಗಿರಿ ಅಂತ ಆಂಧ್ರ ಸ್ಕಾಲರು, ದೇವರ ಗ್ರೇಟ್ ಡಿಬೇಟರ್ಸ್ ಅವರೆಲ್ಲ ಕೂಡ. ಭದ್ರಾಚಲಂ, ಭದ್ರಗಿರಿ ಅಂತ ಅದಕ್ಕೆ ಹೇಳ್ತಕ್ಕಂಥದ್ದು. ಸೊ ಆ ಕಾಲ ಆಗೋಯ್ತು. ಈಗ ಏನಿದ್ರು ಕೂಡ ಏನೋ ಇರೋರಲ್ಲಿ ಏನಿದ್ದಾರೋ ನೋಡ್ಕೋಬೇಕಷ್ಟೆ. ಸಾಧುಗಳು ಸತ್ಯ ಎಂಬತಕ್ಕಂಥ ತೀರ್ಥದಲ್ಲಿ ಮುಳುಗುತ್ತಾರೆ, ಮಲಿನ ಮನಸ್ಕರು ಗಂಗಾ ಎಂಬ ತೀರ್ಥದಲ್ಲಿ ಮುಳುಗುತ್ತಾರೆ. ನೀವು ಯಾರಾದರೂ ಕಾಶಿಗೆ ಹೋದರೆ ಒಂದು ಸಜೆಷನ್ ಕೊಟ್ಟಿರ್ತೀನಿ, ದಯಮಾಡಿ ಯಾರು ತಪ್ಪು ತಿಳ್ಕೊಬೇಡಿ, ತುಂಬ ಹುಷಾರಾಗಿ ಹೋಗಿ ಬನ್ನಿ. ಕಾಶಿಲಿ ಆಗೋಷ್ಟು ಕಳ್ತನ ಇನ್ನು ಯಾವ ಜಾಗದಲ್ಲೂ ನಾನು ನೋಡಿಲ್ಲ. ನೀವು ಶರ್ಟು ಎಲ್ಲ ಬಿಚ್ಚಿ ಒಳಗಡೆ ನೆಟ್ ಬನೀನು, ಅದರಲ್ಲಿರ್ತಕ್ಕಂಥ ಪಾಕೆಟ್ ಇರೋ ನೆಟ್ ಬನೀನಲ್ಲಿ ವಾಚು, ಟಿಕೆಟು, ಮೊಬೈಲ್ ಇಟ್ಟು ಒಂದು ಮುಳುಗು ಹಾಕಿ ಏಳಷ್ಟೊತ್ತಿಗೆ ನೆಟ್ ಬನೀನ್ ಇರುತ್ತೆ, ಪಾಕೆಟಲ್ಲಿರೋದು ಮಾತ್ರ ಇರಲ್ಲ. ಅಂಥ ಎಕ್ಸ್ಪರ್ಟ್ ಚೀಟ್ಸು. ಸಂಜೆ 6ರಿಂದ 7 ಬೇಕು ಅಂತ ಪವರ್ ಕಟ್ ಮಾಡೋದು. ಕಾಶಿ ವಿಶ್ವನಾಥ್ ಟೆಂಪಲ್ ಎದುರುಗಡೆ ಇಷ್ಟೇ ಜಾಗ ಇರೋದು, ನೀವು ಕೈ ಹೀಗೆ ಮಾಡಿದರೆ ಯು ಕ್ಯಾನ್ ಲಿಟ್ರಲಿ ಟಚ್ ಬೋತ್ ದ ವಾಲ್ಸ್. ಅಂಥ ನ್ಯಾರೋ ರೋಡ್ಸು, ಅಲ್ಲಿ ಮ್ಯಾಕ್ಸಿಮಮ್ ಕಳ್ತನ ಆಗ್ತಕ್ಕಂಥದ್ದು. ಅದಕ್ಕೇ ಹೋಗಿ ಬನ್ನಿ, ದಯವಿಟ್ಟು ಹುಷಾರಾಗಿ ಹೋಗಿ ಬನ್ನಿ, ಅಷ್ಟೇ ನಾನು ಹೇಳ್ತಕ್ಕಂಥದ್ದು. ಯಾಕೆಂದರೆ ಕೆಲವರಿಗಾಗಿರೋ ಅನುಭವಗಳು ಬೇರೆಯವ್ರಿಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ. ಅದೆಲ್ಲ ಸ್ವಾನುಭವ ವೇದ್ಯ. ಯೋಗಿಗಳು ಧ್ಯಾನ ಎಂಬತಕ್ಕಂಥ ತೀರ್ಥದಲ್ಲಿ ಮುಳುಗ್ತಾರೆ, ರಾಜರು ಬಾಣ ಬತ್ತಳಿಕೆ ಎಂಬ ತೀರ್ಥದಲ್ಲಿ ಮುಳುಗ್ತಾರೆ. ನೋಡಿ, ರಾಜನಿಗಿರ್ತಕ್ಕಂಥದ್ದೇನು? ಬಿಲ್ಲು ಬಾಣ, ಅದೇ ಮುಖ್ಯವಾಗಿರ್ತಕ್ಕಂಥದ್ದು. ಹಣವಂತರು ದಾನ ಎಂಬ ತೀರ್ಥದಲ್ಲಿ ತಮ್ಮನ್ನು ತಾವು ಪುನೀತಗೊಳಿಸ್ಕೋತಾರೆ. ನೋಡಿ, ನಿಜವಾಗಿಯೂ ಕೂಡ ಕೈ ಎತ್ತಿ ದಾನ ಕೊಡ್ತಕ್ಕಂಥದ್ದು ಅದು ನಿಜವಾಗಿರ್ತಕ್ಕಂತಹ ಶ್ರೀಮಂತರಿಗೆ ಒಳ್ಳೆಯ ಭೂಷಣವಾಗಿರ್ತಕ್ಕಂಥ ಲಕ್ಷಣ. ಅದಕ್ಕಿಂತ ದೊಡ್ಡ ಇದು ಯಾವುದೂ ಇಲ್ಲವೇ ಇಲ್ಲ. ಸೊ ಆ ದೃಷ್ಟಿಯಿಂದ ಏನೇನು ಜನ್ಮಾಂತರದ ಪಾಪ ಇದ್ದರೂ ಅಷ್ಟು ಕೂಡ ಹೊರಟೋಗುತ್ತೆ ಆ ದಾನ ಪ್ರಕ್ರಿಯೆಯಲ್ಲಿ. ಪುನೀತರಾಗ್ಬಿಡ್ತಾರೆ, ಸ್ವಚ್ಛವಾಗಿಬಿಡ್ತಾರೆ ಅವರು. ಸೊ ಅದು ನಿಜವಾದ ಅರ್ಥದಲ್ಲಿ ಶ್ರೇಷ್ಠತೆಯನ್ನು ಹಣವಂತರಿಗೆ ಕೊಡ್ತಕ್ಕಂಥದ್ದು ಆ ದಾನ. ಅದಕ್ಕೆ ಕೊಡುಗೈ ದಾನಿಗಳು ಅಂತ ಆ ಮಾತು ಬಂದಿರತಕ್ಕಂಥದ್ದು ನಮ್ಮಲ್ಲಿ. ಕುಲಸ್ತ್ರೀಯರು ನಾಚಿಕೆ ಎಂಬ ತೀರ್ಥದಲ್ಲಿ ತಮ್ಮ ಪಾಪಗಳನ್ನು ಕಳ್ಕೊಳ್ಳುತ್ತಾರೆ. ನೋಡಿ, ನಾಚಿಕೆಯೇ ಭೂಷಣ ಎಂಬತಕ್ಕಂಥ ಮಾತು. ಸಲಜ್ಜಾ ಗಣಿಕಾ ನಷ್ಟ ನಿರ್ಲಜ್ಜಾಚ ಕುಲಾಂಗನ ಅಂತ ಅದಕ್ಕೆ ನಮ್ಮಲ್ಲೊಂದು ಸುಭಾಷಿತ ಇರೋದು. ಸೊ ಮುಖ್ಯವಾಗಿ ಆ ನಾಚಿಕೆ ಎಂಬತಕ್ಕಂಥದ್ದೇ ಅವರಿಗೆ ಗೌರವವನ್ನು ಕೊಡೋದು. ಪಾರ್ವತಿಯನ್ನು ಮದುವೆ ಮಾಡ್ಕೋಬೇಕು ಅಂತ ಪರಮೇಶ್ವರ 6ನೇ ಸರ್ಗ ಕುಮಾರ ಸಂಭವದಲ್ಲಿ ಸಪ್ತರ್ಷಿಗಳನ್ನು ದಲ್ಲಾಳಿಗಳಾಗಿ ಕಳಿಸಿದಾಗ ಹಿಮವಂತ ಪಾರ್ವತಿಯ ಮುಖ ನೋಡ್ತಾನೆ, ಏನಮ್ಮ ನಿನಗೆ ಒಪ್ಪಿಗೆನಾ ಅಂತ. ಅವನೇನು ಮಾಡ್ತಾಳೆ, ಪಾರ್ವತಿ ಹೂ ಅಂತಾನೂ ಹೇಳಲ್ಲ, ಊಹು ಅಂತಾನೂ ಹೇಳಲ್ಲ, ಕೈಯಲ್ಲಿರ್ತಕ್ಕಂಥ ಕಮಲದ ದಳಗಳನ್ನು ಎಣಿಸೋದಕ್ಕೆ ಶುರು ಮಾಡ್ತಾಳೆ ತಲೆ ಬಗ್ಗಿಸ್ಕೊಂಡು. ಏವಂವಾದಿನಿ ದೇವರ್ಷೌ ಪಾರ್ಶ್ವೇ ಪಿತುರಧೋಮುಖಿ ಲೀಲಾ ಕಮಲ ಪತ್ರಾಣಿ ಗಣಯಾಮಾಸ ಪಾರ್ವತಿ. ಕೈಯಲ್ಲಿರ್ತಕ್ಕಂತಹ ಆ ಕಮಲದ ದಳಗಳನ್ನು ಎಣಿಸೋದಕ್ಕೆ ಶುರು ಮಾಡಿದ್ಲು. ಅಲ್ಲಿಗೇನಾಯಿತು? ಮೌನಂ ಸಮ್ಮತಿ ಲಕ್ಷಣಂ. ಅದಕ್ಕೆ ನಾನು ವಿದ್ಯಾರ್ಥಿಗಳಿಗೆ ಹೇಳೋದು, ಯಾರಾದರೂ ಇಷ್ಟ ಇಲ್ಲದೆ ಹೋದರೆ ಮೊದಲು ಬೇಡ ಅಂತ ಹೇಳಿಬಿಡಬೇಕು. ಎಸ್ ಕ್ಯಾನ್ ವೆಯ್ಟ್ ಬಟ್ ನೋ ಕೆನಾಟ್ ವೆಯ್ಟ್. ಆ ದೃಷ್ಟಿಯಿಂದ ತಡ ಮಾಡಿದ್ರೆ ಒಪ್ಕೊಂಡಿದ್ದಾರೆ ಅಂತ ಆಗ್ಬಿಡುತ್ತೆ. ಆದ್ದರಿಂದ ತಕ್ಷಣ ಬೇಡ ಅಂತ ಹೇಳಬೇಕು, ಇಲ್ದರೆ ಅವರೇ ಗಂಟು ಬೀಳ್ತಾರೆ, ಕೊನೆಗೆ ಅವ್ರ ಜೊತೆನೇ ಇರಬೇಕಾಗತ್ತೆ. ಸೊ ಆ ತೊಂದರೆಗಳೆಲ್ಲ ಇರೋದರಿಂದ ಮುಖ್ಯವಾಗಿ ಆಲ್ವೇಸ್ ನೋ ಶುಡ್ ಕಮ್ ಫಸ್ಟ್. ಆಮೇಲೆ ಸುಮ್ಮನೆ ಇದ್ದರೆ ಇನ್ನೊಂದು ಪ್ರಾಬ್ಲಮ್ಮು. 22 ವರ್ಷದ ಕೆಳಗೆ MES ಕಾಲೇಜಲ್ಲಿ ಒಂದು ಡಿಬೇಟ್ ಆಯಿತು ಈ ಒಂದು ಶ್ಲೋಕದ ಮೇಲೆ, ಕುಮಾರ ಸಂಭವದ್ದು. ಒಬ್ಬರು ಆರ್ಗ್ಯೂ ಮಾಡಿದರು, ಸುಮ್ಮನೆ ತಲೆ ಬಗ್ಗಿಸ್ಕೊಂಡಿದ್ರೆ ಅದು ಸಮ್ಮತಿ ಅಂತ ಹೇಗೆ ಹೇಳ್ತೀರಾ? ಇಟ್ ಕುಡ್ ಬಿ ಇಗ್ನೊರೆನ್ಸ್. ಒಪ್ಪಿಗೆ ಅಂತಲೇ ಏನು ರೀ ಗ್ಯಾರಂಟಿ? ಅವ್ರಿಗೆ ಸಂಬಂಧ ಇಲ್ಲದವ್ರು ಹಾಗೆ ಡಿಟ್ಯಾಚ್ಡ್ ಆಗಿರಬೇಕು, ಇರ್ಬೋದು ಅವರು. ಹಾಗಿದ್ರೆ ಅದಕ್ಕೆ ಹೆಂಗೆ ಉತ್ತರ ಕೊಡ್ತೀರಾ? ಈ ರೀತಿಯಾಗಿರ್ತಕ್ಕಂಥದ್ದೆಲ್ಲ ಕೂಡ ಕೆಲವು ಆ ಒಂದು ಶ್ಲೋಕದ ಮೇಲೆ ಎಷ್ಟು ರೀತಿಯಾಗಿ ವಾದ ಮಾಡಬಹುದು ಪಂಡಿತರ ಒಂದು ಗುಂಪಿನಲ್ಲಿ ಅನ್ನೋದಕ್ಕೆ ಕಾಳಿದಾಸ ಅಷ್ಟು ಮೆಟೀರಿಯಲ್ ಒದಗಿಸ್ತಾನೆ ಒಂದು ಶ್ಲೋಕದಲ್ಲಿ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ, ವಯಮಪಿ ಕವಯಃ ತೇಪಿ ಕವಯಃ ಸಾಮಾನ್ಯ ಕವಯಸ್ತು ಕೇವಲಂ ಕಪಯಃ ಅಂತ. ನಾವು ಕವಿಗಳೇ, ಅವರು ಕವಿಗಳೇ, ಸಾಮಾನ್ಯ ಕವಿಗಳು ಕಪಿಗಳ ತರಹ ಕವಿಗಳು ಅಂತ. ಸುಮ್ಮನೆ ಪ್ರಾಸಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ನೆಗೆದರೆ ಅದು ಪ್ರಯೋಜನ ಆಗಲ್ಲಪ್ಪ. ಅದಕ್ಕೆ ರಂಗಪ್ರಿಯ ಸ್ವಾಮಿಗಳು ಹೇಳ್ತಾ ಇದ್ದಿದ್ದು ಕ್ಲಾಸಲ್ಲಿ, ಹ್ಯಾಗ್ ಕವಿತ್ವ ಬರೀಬಾರ್ದು ಅಂತ, ಹ್ಯಾಗ್ ಬರೀಬೇಕು ಅಂತಲ್ಲ. ಅಗೋ ಚಂದ್ರಬಿಂಬ, ಇಗೋ ಲಾಂಧ್ರ ಕಂಬ, ತಗೋ ತಾಮ್ರ ಚಂಬ. ಇದು ಕವಿತ್ವ ಅಲ್ಲಪ್ಪ. ಪ್ರಾಸ ಇರ್ಬೋದು, ಆದರೆ ದಯವಿಟ್ಟು ಆ ತರಹ ಬರಿಬೇಡಿ ಅನ್ನೋ ದೃಷ್ಟಿಯಿಂದ ನೋಡಿ. ಅದಕ್ಕೆ ಹೇಳ್ತಾರೆ, 3 ಕಡೆನೂ ಗಂಗೆ ಹರಿಯತ್ತೆ,
ಮಂದಾಕಿನಿ ವಿಯದ್ ಗಂಗಾ ಸ್ವರ್ಣದಿ ಸುರದೀರ್ಘಿಕಾ. ಸೊ ಸ್ವರ್ಗದಲ್ಲಿ ಹರಿದರೆ ಮಂದಾಕಿನಿ, ಭೂಲೋಕಲ್ಲಿ ಹರಿದರೆ ಗಂಗಾ, ಪಾತಾಳದಲ್ಲಿ ಹರಿದರೆ ಭೋಗವತಿ. ಅದಕ್ಕೇನು ಕರೀತಾರೆ ತ್ರಿಪತಗ. ಸೊ ಮೂರೂ ಕಡೆಯೂ ಕೂಡ ಹರಿತಕ್ಕಂಥದ್ದೇ ಗಂಗೆ. ಗಂಗಾ ಸ್ನಾನಂ ತುಂಗಾಪಾನಂ, ಅದಕ್ಕೆ ಮಾತು ಬಂದಿರತಕ್ಕಂಥದ್ದು. ಭಗೀರಥನ ಪ್ರಯತ್ನದಿಂದ ಬಂದಿರೋದ್ರಿಂದ ಅದಕ್ಕೆ ಭಾಗೀರಥಿ. ಜನ್ಹುವಿನ ಕಿವಿಯಿಂದ ಬಂದಿಂದ ಜಾಹ್ನವಿ. ಇದೆಲ್ಲವೂ ಕೂಡ ಪರ್ಯಾಯ ಪದಗಳು ಗಂಗೆಗೆ ಬಂದಿರತಕ್ಕಂಥದ್ದು. ಗಂಗಾ ತ್ರಿಪತಗಾ ನಾಮ ದಿವ್ಯಾ ಭಾಗೀರಥೀತಿ ಚ ತ್ರೀನ್ ಪತೋ ಭಾವಯಂತೀತಿ ತಸ್ಮಾತ್ ತ್ರಿಪತಗಾ ಸ್ಮೃತ. ವಾಲ್ಮೀಕಿ ರಾಮಾಯಣ ಬಾಲಕಾಂಡ 44ನೇ ಅಧ್ಯಾಯ 6ನೇ ಶ್ಲೋಕ ಸ್ಪಷ್ಟವಾಗಿ ಹೇಳ್ತಾರೆ. ತ್ರಿಪತಗ ಅನ್ನೋದಕ್ಕೆ ಎಲ್ಲಿ ರೆಫರೆನ್ಸ್ ಬರುತ್ತೆ ಅಂದರೆ ಮೂರೂ ಕಡೆಯೂ ಕೂಡ ಹರಿತಕ್ಕಂಥ ಶಕ್ತಿ ಗಂಗೆಗೆ ಇರೋದರಿಂದನೇ ಆ ರೀತಿಯಾಗಿರ್ತಕ್ಕಂಥ ಹೆಸರು ಬಂದಿರತಕ್ಕಂಥದ್ದು. ಇನ್ನು ಈ ಗಂಗೆಯ ಬಗ್ಗೆ ಎಷ್ಟು ಜನ ಸ್ತೋತ್ರ ಮಾಡಿದ್ದಾರೆ ಅಂದರೆ ನಮಗೆ ಆಶ್ಚರ್ಯ ಆಗತ್ತೆ ನೋಡಿ. ವಾಲ್ಮೀಕಿಗಳ ಗಂಗಾಷ್ಟಕ ಇದೆ, 8 ಶ್ಲೋಕಗಳು ಗಂಗೆ ಮೇಲೆ ವಾಲ್ಮೀಕಿ ಮಾಡಿರೋದು. 2ನೇದು ಶಂಕರಾಚಾರ್ಯರ ಗಂಗಾಷ್ಟಕ ಇದೆ, ಅವರು ಕೂಡ 8 ಶ್ಲೋಕ ಮಾಡಿದ್ದಾರೆ. 3ನೇದು ಜಯದೇವ ಗಂಗಾ ಸ್ತೋತ್ರವನ್ನು ಮಾಡಿದ್ದಾನೆ. 4ನೇದು ಧರ್ಮಸಿಂಧು ದಶಹರ ಗಂಗಾ ಸ್ತುತಿ ಮಾಡಿದ್ದಾನೆ. 5ನೇದು ಜಗನ್ನಾಥ ಪಂಡಿತ ಗಂಗಾ ಲಹರಿ, ಒಂದು ಲಹರಿಯನ್ನೇ ಮಾಡಿಬಿಟ್ಟಿದ್ದಾನೆ ನೋಡಿ. ಲಹರಿ ಲಿಟ್ರೇಚರ್ ಇನ್ ಸಾಂಸ್ಕ್ರಿಟ್ ಅನ್ನೋದೇ ಸೆಪರೇಟು. ಗಂಗಾ ಲಹರಿ, ಯಮುನಾ ಲಹರಿ, ಸುಧಾ ಲಹರಿ, ಲಕ್ಷ್ಮೀ ಲಹರಿ, ಈ ರೀತಿಯಾಗಿ ಪಂಚ ಲಹರಿಗಳನ್ನು ಬರೆದಿರೋದ್ರಿಂದಲೇ ಲಹರಿ ಕರ್ತೃ ಅಂತ ಜಗನ್ನಾಥ ಪಂಡಿತನಿಗೆ ಹೇಳೋದು. ಅದೇ ಮಾದರಿಯಲ್ಲೇ ಶಂಕರಾಚಾರ್ಯರದು ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ಆನಂದ ಲಹರಿ, ಜೀವನ್ಮುಕ್ತಾನಂದ ಲಹರಿ. ಇದು ಕೂಡ 4 ಲಹರಿಗಳು. ಲಹರ್ ಅನ್ನೋದರಿಂದ ಲಹರಿ ಅನ್ನೋದು ಬಂತು ಅನ್ನೋ ದೃಷ್ಟಿಯಿಂದ ಆ ಪ್ರಾಸಕ್ಕೆ ಅಲ್ಲಿರ್ತಕ್ಕಂತಹ ಒಂದು ಸೌಂದರ್ಯ ಅದು ಮುಖ್ಯವಾಗಿ ಇರ್ತಕ್ಕಂಥ. ನಿಜವಾಗ್ಲೂ ಗಂಗೆ ಹರಿತಾ ಇದ್ದಾಳೋ ಅನ್ನೋ ತರಹ ತೋರುತ್ತೆ. ನಾನು ಮುಂದೆ ಅದನ್ನು ಆ್ಯಕ್ಚುಲ್ ಶ್ಲೋಕ ಓದ್ತೀನಿ, ಆವಾಗ ನಿಮಗೆ ಅನುಭವಕ್ಕೆ ಬರುತ್ತೆ. 6ನೇದು ಕಲ್ಕಿ ಪುರಾಣದಲ್ಲಿ ಬರತಕ್ಕಂತಹ ಗಂಗಾಸ್ತವ. 7ನೇದು ಅನಂತಾನಂದರ ರಚನೆ ಮಾಡಿರ್ತಕ್ಕಂಥ ಗಂಗಾ ಮಹಿಮ ಅಷ್ಟಕ. 8ನೇದು ಸತ್ಯಜ್ಞಾನಾನಂದ ತೀರ್ಥರು ಮಾಡಿರ್ತಕ್ಕಂಥ ಗಂಗಾ ಸ್ತೋತ್ರ ಅಷ್ಟಕ. 9ನೇದು ನವಕಾಳಿದಾಸ ಮಾಡಿರ್ತಕ್ಕಂಥ ಗಂಗಾ ಸ್ತುತಿ ಅಷ್ಟಕ. 10ನೇದು ಅಭಿನವ ಕಾಳಿದಾಸ ಮಾಡಿರ್ತಕ್ಕಂಥ ಗಂಗಾ ಸ್ತವನಾಷ್ಟಕ. 11ನೇದು ಶಂಕರ ಕಿಂಕರರು ಮಾಡಿರ್ತಕ್ಕಂಥ ಗಂಗಾ ದ್ವಾದಶ ಸ್ತೋತ್ರ 12 ಶ್ಲೋಕಗಳು. ವಾಸುದೇವಾನಂದ ಸರಸ್ವತಿಗಳು ಮಾಡಿರ್ತಕ್ಕಂಥ ಗಂಗಾ ಸ್ತೋತ್ರ. ಟಿಂಬೆ ಮಹಾರಾಜ್ ಅಂತ ಅವರ ಅರ್ಲಿಯರ್ ಹೆಸರು. ಟಿಂಬೆ ಮಹಾರಾಜರೇ ಸನ್ಯಾಸ ತಗೊಂಡು ವಾಸುದೇವಾನಂದ ಸರಸ್ವತಿ ಆಗಿದ್ದು. ಅವರು ದತ್ತಾತ್ರೇಯರ ಮೇಲೆ ಅದ್ಭುತವಾಗಿರ್ತಕ್ಕಂಥ ಶ್ಲೋಕ ಮಾಡಿದ್ದಾರೆ. ಇರಲಿ, ಜ್ಞಾಪಕ ಬರ್ತಾ ಇಲ್ಲ. ವಾಸುದೇವಾನಂದ ಸರಸ್ವತಿಗಳ ಒಂದು ಗಂಗಾ ಸ್ತೋತ್ರ. ಆಮೇಲೆ ಮಾಲವೀಯ ಶುಕ್ಲ ಅವರು ಮಾಡಿರ್ತಕ್ಕಂಥ ಗಂಗಾನುತಿ. ಆಮೇಲೆ ಬೇಂದ್ರೆಯವರ ಗಂಗಾಷ್ಟಕ. ಇದೆಲ್ಲ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಗಂಗಾ ಬಗ್ಗೆ ಇರತಕ್ಕಂಥ ಒಂದು ಇತಿಹಾಸ ಅಂದರೆ ಅಷ್ಟು ಸ್ಪಷ್ಟವಾಗಿದೆ ಗಂಗೆಯ ಬಗ್ಗೆ. ಕಾಶಿ ಮತ್ತು ಗಂಗೆಯ ಬಗ್ಗೆ ಚಂದ್ರಮೌಳಿ ಅಂತ ಒಬ್ಬರು ಅಥಾರಿಟಿ, ಈ ಪ್ರಾಯಶಃ ಇವತ್ತು ಬಂದಿಲ್ಲ ಅಂತ ಕಾಣುತ್ತೆ, ಅವರು ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅವರು 30 ವರ್ಷ ಇಂಜಿನಿಯರ್ ಆಗಿ ಕಾಶಿನಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಸ್ಪ್ಲೆಂಡರಸ್ ಗಂಗಾ ಅಂತ ಒಂದು ವರ್ಕ್ ಬರೆದಿದ್ದಾರೆ ಇಂಗ್ಲೀಷಲ್ಲಿ. ಸೊ 450 ಪುಟ ವಿತ್ ಫೋಟೋಸ್ ಎವ್ರಿಥಿಂಗ್. ಆ್ಯಂಡ್ ಸೈಂಟಿಫಿಕ್ ಆಗಿ ಎಕ್ಸ್ಕವೇಷನ್ಸಲ್ಲಿ ಇಂಜಿನಿಯರಿಂಗಲ್ಲಿ ಅವರು ಹೇಗೆ ಪಳಗಿ ಗಂಗೆ ಬಗ್ಗೆ ಇರತಕ್ಕಂಥ ಇತಿಹಾಸವನ್ನೆಲ್ಲ ಕೊಟ್ಟಿದ್ದಾರೆ. ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಗ್ರಂಥ ಅದು. ನೋಡಿ, ಯಾವಾಗಲೂ ಕೂಡ ಈ ಗಂಗಾ ಎಂಬತಕ್ಕಂಥದ್ದು ಉತ್ಪತ್ತಿಯ ಬಗ್ಗೆ ರಾಮಾಯಣದಲ್ಲಿ ಸುದೀರ್ಘವಾಗಿ ವರ್ಣನೆ ಮಾಡ್ತಾರೆ. ಗಂಗೆ ಹೇಗೆ ಉತ್ಪತ್ತಿಯಾಯಿತು ಅನ್ನೋ ದೃಷ್ಟಿಯಿಂದ ಗಂಗೆಯ ಇಳಿಗೆ ಅವತರಿಸಿದರಲ್ಲಿ ಭಗೀರಥನ ಪಾತ್ರ ಚಿರಸ್ಮರಣೀಯ. ಭಗೀರಥ ಪ್ರಯತ್ನ ಎಂಬ ನಾಣ್ಣುಡಿಯೇ ಇದನ್ನು ಸ್ಪಷ್ಟೀಕರಿಸುತ್ತೆ. ಸಗರ ರಾಜನ ಯಜ್ಞದಿಂದ ಪ್ರಾರಂಭವಾಗ್ತಕ್ಕಂಥ ಉಪಾಖ್ಯಾನ ಅವನ ವಂಶಜರಲ್ಲಿ ಅನೇಕರು ತೀರಿ ಹೋಗಿ ಭಗೀರಥನ ಆಳ್ವಿಕೆಯಲ್ಲಿ ಗಂಗೆ ಭೂಮಿಗೆ ಬಂದು ಪಾತಾಳಕ್ಕೆ ಸೇರುವಲ್ಲಿ ಮುಕ್ತಾಯವನ್ನು ಹೊಂದುತ್ತದೆ. ಸಗರ ರಾಜ 99ನೆಯ ಅಶ್ವಮೇಧ ಯಾಗವನ್ನು ಆಚರಿಸಲು ಸಂಕಲ್ಪ ಮಾಡಿ ಯಜ್ಞದ ಅಶ್ವವನ್ನು ತಿರುಗಿಸಿದ. ಅವನ 60,000 ಮಕ್ಕಳು ಯಜ್ಞದ ಕುದುರೆಯನ್ನು ಕಾಪಾಡಲು ಅದರ ಹಿಂದೆ ಹೋದರು. ಆದರೆ ಇಂದ್ರ ಸಗರನ 99ನೇ ಯಜ್ಞದಿಂದ ತನ್ನ ಇಂದ್ರ ಪದವಿ ಬೇಗನೆ ಜಾರಿ ಹೋಗುತ್ತದೆ ಎಂದು ಭಾವಿಸಿ ಆ ಅಶ್ವವನ್ನೇ ಅಪಹರಿಸಿ ಪಾತಾಳದಲ್ಲಿ ಇಟ್ಟುಬಿಟ್ಟ. ನಾನು ನಿನ್ನೆ ನಿಮಗೆ ಹೇಳಿದೆ, ಇಂದ್ರನಷ್ಟು ಮಾತ್ಸರ್ಯ ಇರತಕ್ಕಂಥವ್ರು ಇನ್ನೊಬ್ಬರಿಲ್ಲ. ದೇವತೆಗಳಿಗೆಲ್ಲ ಮಾತ್ಸರ್ಯನೇ, ಆದರೆ ದೇವಾದಿದೇವ ತಾನೇ ಅವನು. ಅದನ್ನು ಡೈರೆಕ್ಟ್ಲಿ ಪ್ರಪೋರ್ಷನಲಾಗಿ ಮಾತ್ಸರ್ಯನೂ ಜಾಸ್ತಿ ಇಂದ್ರನಿಗೆ. ಯಾರಾದರೂ 90 ಯಾಗ ಮಾಡಿದ್ರೆ ಅವನು ಅಲರ್ಟ್ ಆಗಿಬಿಡ್ತಾನೆ, ಹೆಂಗೆ ಅದನ್ನು ಕೆಡಿಸೋದು ಅಂತ. ಯಾಕಂದರೆ ಇಂದ್ರ ಪದವಿ ಅಲ್ಲಾಡೋಗ್ಬಿಡುತ್ತೆ. 100 ಯಾಗ ಮಾಡಿದ್ರೆ ಅವ್ರಿಗೆ ಇಂದ್ರ ಪದವಿ ಬಂದ್ಬಿಡುತ್ತೆ. CM ಪೋರ್ಟ್ಫೋಲಿಯೋ ಥರ ಅದು.
ಸೊ ಆ ದೃಷ್ಟಿಯಿಂದ ಯು ವಾಂಟ್ ಟು ಸ್ಟಿಕ್ ಆನ್ ಟು ದಟ್ ಪರ್ಮನೆಂಟ್ಲಿ. ಟು ಗೆಟಿಂಗ್ ಟು ದಟ್ ಪೋಸ್ಟ್ ಇಸ್ ಡಿಫಿಕಲ್ಟ್. ಒನ್ಸ್ ಯು ಗೆಟ್ ದಟ್ ಪೋಸ್ಟ್ ಯು ವಾಂಟ್ ಟು ರಿಮೈನ್ ದೇರ್. ಅದಕ್ಕೆ ಹೇಳ್ತಕ್ಕಂಥದ್ದು ಟೀಚರ್ಸ್ ಬಗ್ಗೆ. ಟು ಗೆಟ್ ಎ ಗುಡ್ ನೇಮ್ ಇಸ್ ಡಿಫಿಕಲ್ಟ್. Having got a good name, to retain that is still more difficult, and having retained that good name, enhancing that is all the more difficult ಅಂತ. ಅದಕ್ಕೆ ಯಾರಿಗೋ ಹೇಳ್ತಾ ಇದ್ರು, ಒನ್ ಶುಡ್ ನೆವರ್ ಬಿಕಮ್ ಎ ಗುಡ್ ಟೀಚರ್ ಅಂತ. ಈ ಅಶ್ವವನ್ನೇ ಅಪಹರಿಸಿ ಪಾತಾಳದಲ್ಲಿ ಇಟ್ಟುಬಿಟ್ಟ. ಸಗರ ತನ್ನ ಮಕ್ಕಳನ್ನು ಆ ಕುದುರೆಯನ್ನು ಹುಡುಕೋದಕ್ಕೆ ಕಳಿಸ್ದ. ಅವರು ತಮ್ಮ ಪರಾಕ್ರಮದಿಂದ ಮೆರೆಯುತ್ತಾ ಮನಬಂದಂತೆ ನಡೆಯುತ್ತಾ ಹುಡುಕುತ್ತಾ ಪಾತಾಳಕ್ಕೆ ಹೋದರು. ಅಲ್ಲಿ ಕಪಿಲ ಮಹರ್ಷಿ ಆಶ್ರಮದಲ್ಲಿ ಮೇಯ್ತಾ ಇರತಕ್ಕಂಥ ಕುದುರೆಯನ್ನು ನೋಡಿ, ಆ ಕಪಿಲನೇ ಕುದುರೆಯನ್ನು ಅಪಹರಿಸಿ ತಂದಿಟ್ಟಿದ್ದಾನೆ ಎಂದು ಹೊಡೆಯಲು ಕೋಲಾಹಲ ಮಾಡುತ್ತಾ ಹೋದರು. ಈ ಕುದುರೆ ವರ್ಣನೆ ಉತ್ತರ ರಾಮಚರಿತ ನಾಟಕದಲ್ಲಿ ಅದ್ಭುತವಾಗಿ ಬಹುಭೂತಿ ತರ್ತಾನೆ. ಮೊದಲನೇ ಸಲ ಲವಾಕುಶರು ಕುದುರೆ ನೋಡಿದ್ದಾರೆ. ಯಾಕಂದರೆ ಕುದುರೆ ಏನು ಅಂತಲೇ ಅವ್ರಿಗೆ ಗೊತ್ತಿಲ್ಲ ಪಾಪ. ಲವ ಮುಂದೆಯಿಂದ ವರ್ಣನೆ ಮಾಡ್ತಾನೆ ಕುದುರೆನ, ಕುಶ ಹಿಂದೆಯಿಂದ ವರ್ಣನೆ ಮಾಡ್ತಾನೆ ಕುದುರೆ ಹೇಗಿದೆ ಅನ್ನೋದಕ್ಕೆ. ಅದಕ್ಕೆ 4 ಕಾಲಿದೆ ಅಂತ ಅವನು ಮುಂದೆಯಿಂದ ವರ್ಣನೆ ಮಾಡ್ತಕ್ಕೆ ಹೋದರೆ ಅದರ ಬಾಲದಿಂದ ಇವನು ಶುರು ಮಾಡ್ತಾನೆ. ನಮ್ಮಲ್ಲಿ ಹೇಗಿದೆ ಅಂದರೆ ಶಿವ ಕೇಶಾದಿ ಪಾದಾಂತ ಸ್ತೋತ್ರ ಒಂದಾದರೆ ಶಿವ ಪಾದಾದಿ ಕೇಶಾಂತ ಸ್ತೋತ್ರ ಒಂದು, ವಿಷ್ಣು ಪಾದಾದಿ ಕೇಶಾಂತ ಸ್ತೋತ್ರ ಇರೋ ಹಾಗೆ ವಿಷ್ಣು ಕೇಶಾದಿ ಪಾದಾಂತ ಸ್ತೋತ್ರ. ಹೀಗೆ ನಖಶಿಖ ಪರ್ಯಂತಂ ಯತ್ ತತ್ ಸ್ನಾನಮಿತ್ಯಭಿಧೀಯತೆ. ಸ್ನಾನ ಅಂದರೆ ಏನು ಅಂದರೆ ತಲೆ ಕೂದಲಿಂದ ಹಿಡಿದು ಕಾಲಿನ ಉಗುರು ತನಕ ನೆಂದಿರಬೇಕು ಅಂತ. ಅದಕ್ಕೆ ಹಿಂದಿನವ್ರು ಕೇಳ್ತಾ ಇದ್ದರು, ಸ್ನಾನ ಮಾಡ್ಕೊಂಬಂದ್ಯಾ, ಮೈ ತೊಳ್ಕೊಂಬಂದ್ಯಾ ಅಂತ. ಸೊ ಹಾಗೆ ಮುಖ್ಯವಾಗಿ ಸ್ನಾನ ಎಂಬತಕ್ಕಂಥದ್ದು 5 ಸಲ ಸನ್ಯಾಸಿಗಳು ಮಾಡ್ತಾರೆ ದಿನಕ್ಕೆ. ಒಬ್ಬರು ಬ್ರಹ್ಮಚಾರಿಗಳು DS ಸುಬ್ರಹ್ಮಣ್ಯ ಹಾಗೆ 5 ಸಲ ಸ್ನಾನ ಮಾಡ್ತಾಯಿದ್ರು. ವಸಂತ ನಗರದ ಮೌಂಟ್ ಕಾರ್ಮಲ್ ಕಾಲೇಜಿಂದ ಕೆಳಗಿಡಿದ್ರೆ 13th ಮೇನ್ ರೋಡಲ್ಲಿ 272 ಡೋರ್ ನಂಬರ್ಲಿ ದಿನಕ್ಕೆ 5 ಸಲ ಸ್ನಾನ ಮಾಡೋರು, ಬಾವಿ ನೀರು ಸೇದ್ಕೊಂಡು ಅವರೇ ತಲೆ ಮೇಲೆ ಹೊಯ್ಕೊಂಡು. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಹಿ ವಾಸ್ ಅ ಡೈರೆಕ್ಟ್ ಸ್ಟೂಡೆಂಟ್ ಆಫ್ C.V. ರಾಮನ್ ಆ್ಯಂಡ್ ಎ ಡೈರೆಕ್ಟ್ ಸ್ಟೂಡೆಂಟ್ ಆಫ್ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ. ಇವತ್ತು ಶಂಕರ ಮಠದಲ್ಲಿ ಅವರ ಕಾಪೀಸ್ ಬಿದ್ದಿದೆ. ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಫಿಸಿಸಿಸ್ಟ್ ಇಂಟರ್ಪ್ರಿಟ್ ಮಾಡೋ ಹಾಗೆ ಫೀಲ್ಡ್ ಥಿಯರಿ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಎಲ್ಲನೂ ಅಪ್ಲೈ ಮಾಡಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಅವರು ಬರೆದಿದ್ದಾರೆ. 1700 ಪುಟ, 2 ವಾಲ್ಯೂಮ್ ಇಂಗ್ಲೀಷಲ್ಲಿ. ಏನೋ ಪ್ರೂಫ್ ನೋಡೋ ಭಾಗ್ಯ ನನಗಾಗಿದ್ದರಿಂದ ನಾನು ಓದೋ ಸ್ಥಿತಿಗೆ ಬಂತು. ಆ ದೃಷ್ಟಿಯಿಂದ ಕಪಿಲ ಮಹರ್ಷಿ ಸಿಟ್ಟಿನಿಂದ ತನ್ನ ಪ್ರಭಾವದಿಂದ ಸುಟ್ಟು ಬೂದಿ ಮಾಡಿದ. ಎಷ್ಟೋ ದಿನಗಳಾದರೂ ಬರದೇ ಇದ್ದ ಮಕ್ಕಳನ್ನು ಹುಡುಕಲು ಮೊಮ್ಮಗ ಅಸಮಂಜನ ಬಗ್ಗೆ ಅಂಶುಮಾನನ್ನು ಕಳಿಸಿದ. ಈ ರೀತಿಯಾಗಿ ಈ ಕಥೆ ಮುಂದುವರಿಯುತ್ತೆ. ಇದು ಒಂದಾಯ್ತಾ. ಇನ್ನು ಮುಖ್ಯವಾಗಿ ನಾವು ಬಂದರೆ ವಾಲ್ಮೀಕಿ ಮಹರ್ಷಿಗಳು ರಚಿತವಾಗಿರ್ತಕ್ಕಂಥ ಗಂಗಾಷ್ಟಕ. ಅದರಲ್ಲಿ ಏನು ಮುಖ್ಯವಾಗಿರೋದು, ಗಂಗೆಯನ್ನು ನಾನಾ ತರಹದಿಂದ ವಾಲ್ಮೀಕಿಗಳು ವರ್ಣಿಸುತ್ತಾರೆ. ಗಂಗೆ ಭೂದೇವಿಯ ಸಿಂಗಾರದ ಒಲವಿನಿಂದ ಸಿಂಗರಿಸಿಕೊಳ್ಳುವ ಕೊರಳ ಸರದ ಒಡವೆ. ನೋಡಿ ಅವರ ವರ್ಣನೆ ಎಷ್ಟು ಅದ್ಭುತ ಅನ್ನೋದಕ್ಕೆ. ಪುಣ್ಯ ಪರಿಪಾಕದಿಂದ ಸ್ವರ್ಗವನ್ನು ಏರುವವರಿಗೆ ಸಿಂಗರಿಸಲಾಗತಕ್ಕಂಥ ವೈಜಯಂತಿ ಮಾಲೆಯಂತೆ ರೂಪಕ ಮಾಡಿ ಹೊಗಳಿದ್ದಾರೆ. ಗಂಗೆಯ ನೀರಿನಲ್ಲಿ ಪಕ್ಷಿಯಾಗಲಿ, ಮೀನಾಗಲಿ, ಹಾವಾಗಲಿ, ಮೊಸಳೆಯಾಗಲಿ, ಯಾವುದೇ ಜಲಪ್ರಾಣಿಯಾಗಲಿ ಜೀವನವನ್ನು ಪಡೆದರೆ ಧನ್ಯವೇ ಆಗುತ್ತದೆ. ಅದರ ದಂಡೆ ಮೇಲೆ ಗಿಡವಾದರೂ ಸರಿ, ಗುಡಿಸಲಾದರೂ ಸರಿ, ಅಲ್ಲಿ ನೆಲೆಸುವವರೇ ಧನ್ಯ. ಗಂಗೆಯ ಹನಿಗಳನ್ನು ಕುಡಿದಾಗಲಿ, ಗಂಗೆಯನ್ನು ನೋಡುತ್ತಲಾಗಲಿ, ಗಂಗೆಯನ್ನು ನೆನೆಯುತ್ತಲಾಗಲಿ ಪ್ರಾಣ ಬಿಟ್ಟರೆ ಅವರು ಮುಕ್ತರು. ಇದು ವಾಲ್ಮೀಕಿಗಳು ರಾಮಾಯಣದಲ್ಲಿ ಗಂಗಾ ಸ್ತೋತ್ರದಲ್ಲಿ ಹೇಳಿರ್ತಕ್ಕಂಥ ಮಾತು. ಇನ್ನು ಶಂಕರಾಚಾರ್ಯ ಗಂಗಾಷ್ಟಕ ನೋಡಿ, ಇದೇ ತರಹವಾದ ವರ್ಣನೆ ಶಂಕರಾಚಾರ್ಯರ ಗಂಗಾಷ್ಟಕದಲ್ಲೂ ಕೂಡ ಬರುತ್ತದೆ. ಗಂಗೆಯ ನೀರ ಹನಿಗಳ ಪ್ರಭಾವವೇ ಅಪಾರವಾದದ್ದು. ಆ ಹನಿಗಳನ್ನು ಸವಿ ನೋಡಿದ ಮನುಜರು ಸ್ವರ್ಗದ ಸುರಸುಂದರಿಯರೊಡನೆ ನಲಿದಾಡುವ ಭಾಗ್ಯವಂತರಾಗುತ್ತಾರೆ. ಗಂಗೆಯಲ್ಲಿ ಮುಳುಗೇಳುವವರು ಜೀವನ ಉದ್ಧಾರವನ್ನೇ ಪಡೆಯುತ್ತಾರೆ. ಪಾಪದ ರಾಶಿಯನ್ನು ನಿರ್ದಯವಾಗಿ ತೊಲಗಿಸಿಬಿಡುವ ಗಂಗೆಯು ಅವತರಿಸಿದ ರಮಣಿಯೇ ರಮ್ಯ. ಬ್ರಹ್ಮದೇವನ ಕಮಂಡಲು ಶ್ರೀಹರಿಯ ಅಡಿವಾದರೆ ಪರಶಿವನ ಜಡೆಯನ್ನು ಅಲಂಕರಿಸಿ ಮಾಲೆಯಂತಾಗಿ, ಜಹ್ನೂ ಮಹರ್ಷಿಯ ಮಗಳೆಂದಾಗಿ ಇಳಿಗೆ ಬೆಳೆದ ಭಾಗೀರಥಿಯು ಜಗದ ಪಾಪವನ್ನೇ ತೊಳೆದು ಹಾಕುವಂತಾಗುತ್ತದೆ. ಅದನ್ನಿಟ್ಕೊಂಡು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಮಾಡಿರ್ತಕ್ಕಂಥ ಶ್ಲೋಕ ಪ್ರತಿದಿನವೂ ಕೂಡ ಪ್ರಾರಂಭದಲ್ಲಿ ನಾನು ಹೇಳ್ತಕ್ಕಂಥ ಶ್ಲೋಕ. ಮೌಲವು ಮಂದಾಕಿನಿಯಸ್ಯ, ಯಾರ ತಲೆಯಲ್ಲಿ ಮಂದಾಕಿನಿ ಇದ್ದಾಳೋ, ಮಂದಾಕಿನಿ ಅಂದರೆ ಗಂಗಾ ಅಂತ, ಮೌಲವು ಮಂದಾಕಿನಿಯಸ್ಯ ಮಾಲತಿ ಮಾಲಿಕಾ ನಿಭಃ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನ ಶಿವಃ. ನೋಡಿ 7 ಮಕಾರಗಳು ಬರುತ್ತೆ ಅಲ್ಲಿ. ಎಂಥ ಅದ್ಭುತವಾಗಿರ್ತಕ್ಕಂಥ ಕಾಂಪೋಸಿಷನ್ ಇದೆ ಶಂಕರಾಚಾರ್ಯರದು. ಮಾಲತಿ ಮಾಲಿಕಾ ನಿಭಃ, ಸೊ ಆ ಮಾಲೆ ಆಕಾರದಲ್ಲಿ ಇರತಕ್ಕಂಥದ್ದು. ಮೌನಿ ಮಾನಸ ಹಂಸೋಯಂ, ಯಾವಾಗಲೂ ಮಾತಾಡದೇ ಇರತಕ್ಕಂಥ ಮಾನಸ ಹಂಸ.
ಅದಕ್ಕೆ ಹೇಳ್ತಕ್ಕಂಥದ್ದು ಮಾನಸ ರಾಜಹಂಸ ಅಂತ. ರಾಜಹಂಸಗಳು ಆ ಮಾನಸ ಸರೋವರದಲ್ಲಿರುತ್ತೆ ಅಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಶ್ರೀಹರ್ಷ ತನ್ನ ನೈಷಧ ಕಾವ್ಯದಲ್ಲಿ ಆ ರಾಜೋಚಿತವಾಗಿರ್ತಕ್ಕಂಥ ಹಂಸ ಬೆಳ್ಳಗಿರ್ತಕ್ಕಂಥದ್ದು ಬಂಗಾರದ ರೆಕ್ಕೆಗಳಿಂದ ಕೂತ್ಕೊಂಡು ನಳನ ಪಕ್ಕ ಕೂತ್ಕೊಂಡು ದಮಯಂತಿಯ ವರ್ಣನೆ 137 ಶ್ಲೋಕದಿಂದ ಮಾಡುತ್ತೆ ಆ ಹಂಸ. ಎಂಥವನು ನಳ ಅಂತ ಹೇಳಿದ್ರೆ ಏನು ಸಾಮಾನ್ಯನ ನಳ ಅಂದರೆ, ರಂಬೆ ನಳನನ್ನು ಮದುವೆ ಆಗಬೇಕು ಅಂತ ಅವನು ಆಗಲ್ಲ ಅಂತ ಹೇಳಿದಕ್ಕೆ ನಳಕೂಬರನನ್ನು ಮದುವೆ ಆಗಿಬಿಟ್ಲು. ಯಾಕಂದ್ರೆ ನಳಕೂಬರನಲ್ಲಿ ನಳ ಅನ್ನೋ ಹೆಸರಿದೆಯೋ ಇಲ್ವೋ ಅಷ್ಟೇ ಸಾಕು ಅಂತ. ಕೆಲವರಿಗೆ ನೇಮ್ಸ್ ಮೇಲೆ ಎಂಥ ಕ್ರೇಜ್ ಇರುತ್ತೆ ಅಂತ ಹೇಳಿದ್ರೆ, ಆ ನೇಮ್ ಯಾರೇ ಇಟ್ಕೊಂಡ್ರು ಅವ್ರ ಬಗ್ಗೆ ಇವ್ರಿಗೆ ಕ್ರೇಜ್ ಶುರು ಆಗಿಬಿಡುತ್ತೆ. ಬಿಕಾಸ್ ದೇ ರಿಗಾರ್ಡ್ ಸೋ ಮಚ್ ದಟ್ ದೇ ಕೆನಾಟ್ ಟೇಕ್ ಬ್ಯಾಕ್ ದಟ್ ರಿಗಾರ್ಡ್ ವಿತ್ ಅದರ್ಸ್. ದಟ್ ಈಸ್ ಹ್ಯೂಮನ್ ಸೈಕಾಲಜಿ, ಹೌ ಇಟ್ ವರ್ಕ್ಸ್ ಅನ್ನೋದಕ್ಕೆ. ನೋಡಿ, ಪರಬ್ರಹ್ಮ ಸ್ವರೂಪವಾದ ಗಂಗೆ ಮಹಾಪಾತಕಗಳನ್ನು ತೀರಿಸುವುದರಲ್ಲಿ ಕಟಿಬದ್ಧಳು. ಇನ್ನು 12ನೇ ಶತಮಾನದ ಬಂಗಾಳದ ಲಕ್ಷ್ಮಣ ಸೇನ, ರಾಜನ ಆಸ್ಥಾನದಲ್ಲಿ ಕವಿಯಾಗಿದ್ದ ಜಯದೇವ, ಭಾವಗೀತೆಯ ಕ್ಷೇತ್ರದಲ್ಲಿ ಭಕ್ತಿಯ ಕ್ರಾಂತಿಯನ್ನೇ ಮಾಡಿದ ಮಹಾಕವಿ, ಶೃಂಗಾರ ವಿಲಾಸಗಳನ್ನೇ ಭಕ್ತಿಯ ಚೌಕಟ್ಟಿನಲ್ಲಿ ಜೋಡಿಸಿ ಸಂಗೀತದ ರಾಗಗಳಿಂದ ಗೇಯವಾದ ಗೀತಗೋವಿಂದ ಮಹಾಕಾವ್ಯವನ್ನು ಬರೆದು ಅಜರಾಮರನಾಗಿದ್ದಾನೆ. ಅದೇ ಕಾವ್ಯದ ಸ್ವಾರಸ್ಯವಾಗಿರ್ತಕ್ಕಂಥ ಗಂಗಾ ಸ್ತುತಿ ನೋಡಿ. ಯದಿ ಹರಿಸ್ಮರಣೆ ಸರಸಮ್ಮನಃ ಯದಿ ವಿಲಾಸ ಕಲಾ ಸುಕುತೂಹಲಂ ಮಧುರ ಕೋಮಲ ಕಾಂತ ಪದಾವಲಿಂ ಶೃಣುತದ ಜಯದೇವ ಸರಸ್ವತೀಂ. ಜಯದೇವ ಒರಿಸ್ಸಾದವನು ಅಂತ ಅವರು ಭಾವಿಸಿದ್ರೆ ಬಂಗಾಳದವನು ಅಂತ ಬೆಂಗಾಲೀಸ್ ಇಟ್ಕೋತಾರೆ. ಯಾಕಂದರೆ ಬಾರ್ಡರ್ ರೀಜನ್ ಅದು. ಸೊ ಆ ದೃಷ್ಟಿಯಿಂದ ವೆದರ್ ಈಸ್ ಎ ಬೆಂಗಾಲಿ ಆರ್ ಎ ಒರಿಯಾ ನಮಗೆ ಡೆಫಿನೆಟ್ ಆಗಿ ಮಾಹಿತಿ ಸಿಗ್ತಾ ಇಲ್ಲ. ಈ ಥರನೂ ಆರ್ಗ್ಯೂ ಮಾಡ್ತಾರೆ, ಆ ಥರನೂ ಆರ್ಗ್ಯೂ ಮಾಡ್ತಾರೆ. ಸೊ ಅದಕ್ಕೇ ಜಯದೇವ ಚೇರ್ ಅಂತಾನೆ ತಿರುಪತಿನಲ್ಲಿ ಒಂದು ಸ್ಪೆಷಲ್ ಚೇರ್ ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಹರೇ ಕೃಷ್ಣ ಸತ್ಪತಿ ಅಂತ ಅಲ್ಲಿ ವೈಸ್ ಚಾನ್ಸಲರ್ ಆಗಿದ್ದವರು ಒಂದು ಚೇರನ್ನೇ ಸ್ಟಾರ್ಟ್ ಮಾಡಿದ್ದಾರೆ ಫಾರ್ ಆಲ್ ಜಯದೇವ ಸ್ಟಡೀಸ್. ಯಾರ್ಯಾರು ಜಯದೇವನ ಮೇಲೆ ಏನೇನು ಮಾಡಿದರೂ ಕೂಡ ನಾವು ಪಬ್ಲಿಷ್ ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ. ಈ ಜಯದೇವನ ಗೀತಗೋವಿಂದದಲ್ಲಿ ನೋಡಿ, ಶೈಲಿ ವೈಶಿಷ್ಟ್ಯ ಅದ್ಭುತವಾಗಿರ್ತಕ್ಕಂಥದ್ದು. ಅಲ್ಲೂ ಕೂಡ ಗಂಗೆಗೆ ರೆಫರೆನ್ಸ್ ಬರುತ್ತೆ. ಗೀತಗೋವಿಂದವನ್ನು ಶೃಂಗಾರ ಪ್ರಧಾನ ಖಂಡಕಾವ್ಯ ಅಂತ ಬೇಕಾದರೂ ಹೇಳ್ಬೋದು, ಆಧ್ಯಾತ್ಮಿಕ ಖಂಡಕಾವ್ಯ ಅಂತ ಬೇಕಾದರೂ ಹೇಳ್ಬೋದು. ರಾಧಾ ಕೃಷ್ಣ ಪತಿಪತ್ನಿಯರು ಅಂತ ಭಾವಿಸೋದಾದರೆ ಶೃಂಗಾರ ಪ್ರಧಾನ ಅಂತ ಆಗತ್ತೆ. ರಾಧಾ ಜೀವಾತ್ಮ, ಕೃಷ್ಣ ಪರಮಾತ್ಮ ಅಂತ ಇಟ್ಕೊಂಡ್ರೆ ವೇದಾಂತ ಗರ್ಭಿತವಾಗಿರ್ತಕ್ಕಂಥ ಕಾವ್ಯ ಅಂತ ಬೇಕಾದರೂ ಹೇಳ್ಬೋದು. ಅದು ಅದ್ಭುತವಾಗಿರ್ತಕ್ಕಂಥದ್ದು. ನಾವು ಯಾವ ದೃಷ್ಟಿಕೋನದಿಂದ ನೋಡ್ತೀವಿ ಅಂತ ಅಷ್ಟೇ ಮುಖ್ಯವಾಗಿರೋದು. ಅದರಲ್ಲಿ ಎಲ್ಲವೂ ಇದೆ, ಸಮಸ್ತವೂ ಕೂಡ. ಪರಶಿವನ ಮುಕುಟದಲ್ಲಿ ಮಿಂಚುವ ಬಿಳಿ ಹೂಮಾಲೆಯಂತೆ ಕಂಗೊಳಿಸುವ ಗಂಗೆಯು ಸಪ್ತರ್ಷಿಗಳ ಅಪರಿಮಿತ ತಪಸ್ಸಿನ ಫಲಸ್ವರೂಪಳು. ನೋಡಿ, ಸಪ್ತರ್ಷಿಗಳು ಅತ್ರಿ, ಪುಲಹ, ಪುಲಸ್ತ್ಯ, ಕ್ರತು, ವಸಿಷ್ಠ, ಭಾರದ್ವಾಜ, ಮರೀಚಿ, ಈ 7 ಜನಗಳಿಗೆ ಸಪ್ತರ್ಷಿಗಳು ಅಂತ ಹೇಳ್ತಕ್ಕಂಥದ್ದು. ರಥಸಪ್ತಮಿ ನೋಡಿ ನಮಗೆ ಬರುತ್ತೆ. ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕ ಪರ್ಣಮಾದಾಯ ಸಪ್ತಮಿ ರಥಸಪ್ತಮಿ. ಆ ಎಕ್ಕದ ಎಲೆಗಳು 5 ಮತ್ತು ಇಲ್ಲಿ 2 ಇಟ್ಕೊಂಡು ಸ್ನಾನ ಮಾಡ್ತಕ್ಕಂಥದ್ದು ರಥಸಪ್ತಮಿ ದಿವಸ. ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ ಆವತ್ತು ಯಾರಾದರೂ ಓದಿದರೆ ರಥಸಪ್ತಮಿ ದಿವಸ ಅತ್ಯಂತ ಪುಣ್ಯಕರ ಅಂತ. ರಥಸಪ್ತಮಿ ದಿವಸ ಅದಕ್ಕೆ ಯೋಗ ಕೇಂದ್ರದಲ್ಲಿ ಎಲ್ಲ ಕೂಡ ರಥಸಪ್ತಮಿ ಸ್ಪೆಷಲ್ಲಾಗಿ ಅವರು ಆಚರಣೆ ಮಾಡ್ತಾರೆ. ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ ತನಕ ಆಸನಗಳು ಮಾಡಿ 6 ರಿಂದ 7 ತನಕ ಭಾಷಣ ಇಟ್ಟು ರಥಸಪ್ತಮಿ ವೈಶಿಷ್ಟ್ಯವನ್ನು ಸಮಗ್ರವಾಗಿರ್ತಕ್ಕಂಥ ಬೆಂಗಳೂರಲ್ಲಿ ಮಾಡಿರೋದನ್ನು ನಾನೇ ಪ್ರತ್ಯಕ್ಷವಾಗಿ ಕಂಡಿದ್ದೀನಿ. ಏನೋ ಒಂದು 10-12 ಕಡೆ ನಾನು ಭಾಷಣ ಮಾಡಿರೋದ್ರಿಂದ 6 ರಿಂದ 7 ರಥಸಪ್ತಮಿ ಬಗ್ಗೆ. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಆ ರಥಸಪ್ತಮಿ ಎಂಬತಕ್ಕಂಥದ್ದು ಅದಕ್ಕೆ ಮಾಡಿಟ್ಟಿರ್ತಕ್ಕಂಥದ್ದು. ಜಯದೇವ ಯಾವ ರೀತಿಯಾಗಿ ಈ ಮಾಡಿದ್ನೋ ಅದೇ ರೀತಿಯಾಗಿ ನಮಗೆ ಮುಂದೆ ಬರ್ತಕ್ಕಂಥದ್ದು ಜಗನ್ನಾಥ ಕವಿ. ನೋಡಿ, ಅವನು ಪಂಡಿತ ರಾಜ ಅಂತಲೇ ಅವನ ಹೆಸರು ಜಗನ್ನಾಥನಿಗೆ. ಅವನು ಅದ್ಭುತವಾಗಿರ್ತಕ್ಕಂತಹ ದಾರ್ಶನಿಕನೂ ಹೌದು, ಅಲಂಕಾರಿಕನೂ ಹೌದು. ಅವನು ಕಾವ್ಯ ಸೌಂದರ್ಯ ಗಂಗೆಯ ವರ್ಣನೆಯಲ್ಲಿ ರಾಶಿ ರಾಶಿಯಾಗಿ ಹೊರಹೊಮ್ಮತ್ತೆ. ಹೇಗೆ ಗಂಗೆ ಹರಿತಾ ಇದ್ದಾಳೆ ಅಂದರೆ ಪದಗಳೇ ಆ ರೀತಿಯಾಗಿ ಬರುತ್ತೆ ಅವನ ಕಾವ್ಯದಲ್ಲಿ. ಸೌಂಡ್ ಎಕೋಯಿಂಗ್ ದ ಸೆನ್ಸ್ ಅಂತ ಪ್ರೀ ರಾಫೆಲೈಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ 14th century ಇಂಗ್ಲಿಷ್ ಪೊಯಿಟ್ರಿನಲ್ಲಿ ಡಾಂಟೆ, ಗ್ಯಾಬ್ರಿಯಲ್ ರಾಸೆಟಿ, ಕ್ರಿಸ್ಟಿನಾ ರಾಸೆಟಿ ಯಾವುದನ್ನು ಹೇಳ್ತಾರೋ, ಭೋಜರಾಜ ಚಂಪೂ ರಾಮಾಯಣದಲ್ಲಿ ಶ್ರೀರಾಮ ಪರಶುರಾಮನನ್ನು ವರ್ಣನೆ ಮಾಡೋಕ್ಕೆ ಅದೇ ಮಾತನ್ನೇ ತಾಗ್ತಾನೆ ನೋಡಿ. ಶ್ರೀರಾಮ ಮೃದು, ಅದಕ್ಕೋಸ್ಕರ ಅವನಿಗೆ ಬರೀ ಮೃದು ಅಕ್ಷರಗಳನ್ನೇ ಬಳಸ್ತಾನೆ. ಸ್ವಯಂ ಉತ್ಕ್ಷಿಪ್ತ ಅವನು ಹೇಳ್ತಕ್ಕಂಥದ್ದು ನೋಡಿ. ಅದೇ ಪರಶುರಾಮ ಕ್ರೂರಿ, ಅವನಿಗೆ ಬರೀ ಮಹಾಪ್ರಾಣಗಳನ್ನೇ ಉಪಯೋಗಿಸ್ತಾನೆ. ತಸ್ಮಾ ಸಮಸ್ತ ಕ್ಷತ್ರವರ್ಗ ಪಾಟನ ವರಿಷ್ಠ ಧಾರ ಪರಶ್ವದ ಭರಣ ಭೀಷಣ ವೇಷ ಭಾರ್ಗವ ಬಂಗಾತ್ ಅಪರಿಚ್ಛಿನ್ನತರ ಶೌರ್ಯಶಾಲಿನಿ ಸೌಜನ್ಯ ಭಾಜನೆ ಜನಾನುರಾಗ ನಿಲಯೇ ನಿರ್ಮತ್ಸರೆ ವತ್ಸಲೆ ವತ್ಸೆ.
ಯಾವುದು ಪರಶುರಾಮ ಯಾವ ಶ್ರೀರಾಮ ಅಂತ ಬಾಯ್ಬಿಟ್ಟು ನಾವು ಹೇಳಲೇಬೇಕಾಗಿಲ್ಲ. ಪದಗಳೇ ಶ್ರೀರಾಮನ ಕ್ರೌರ್ಯವನ್ನು ಮಹಾಪ್ರಾಣದಿಂದ ತೋರಿಸುತ್ತೆ, ಆ ಪರಶುರಾಮನ ತೋರಿಸುತ್ತೆ. ಶ್ರೀರಾಮನ ಮಾರ್ಧವವನ್ನು ಆ ಮೃದು ಅಕ್ಷರಗಳು ತೋರಿಸುತ್ತೆ ನೋಡಿ. ಸೌಜನ್ಯ ಭಾಜನೆ, ಜನಾನುರಾಗ ನೆಲೆಯೇ, ನಿರ್ಮತ್ಸರೆ ವತ್ಸಲೆ ವತ್ಸೆ. ಒಂದಾದರೂ ಮಹಾಪ್ರಾಣ ಇದೆಯಾ? ಸೊ ಆ ರೀತಿಯ ಕಂಪ್ಯಾರಿಟಿವ್ ಸ್ಟಡೀಸ್ ಮಾಡಬೇಕು. ಇಂಡಿಯನ್ ಪೊಯಿಟ್ರಿ ಆ್ಯಂಡ್ ವೆಸ್ಟರ್ನ್ ಪೊಯಿಟ್ರಿ ಅನ್ನೋದನ್ನು ನಿಷ್ಪಕ್ಷಪಾತವಾಗಿ ಆ ರೀತಿಯಾಗಿ ಮಾಡಿದರೆ PS ಶಾಸ್ತ್ರಿ, ನೆನ್ನೆ ಅವ್ರನ್ನ ಸ್ಮರಣೆ ಮಾಡಿಕೊಂಡೆ, 4 MA 3 PhD 2 D.Litt 1 M.Litt ಇತ್ತು ಅವರಿಗೆ ಅಂತ. ಅವರು ಒಂದು ಥೀಸಿಸ್ ಬರೆಸಿದ್ದಾರೆ, ಶೆಲ್ಲೀಸ್ ಮೈನರ್ ಪೋಯಮ್ಸ್ ಆ್ಯಂಡ್ ಗೌಡಪಾದ ಕಾರಿಕಾಸ್ ಅಂತ. 1973 ಚಿನ್ಮಯ ಮಿಷನ್ ಬಾಂಬೆ ಕೇಂದ್ರದಿಂದ ಸುಜಾತಾ ರೆಡ್ಡಿ ಅವರಿಗೆ ಅವಾರ್ಡ್ ಆಗಿರ್ತಕ್ಕಂಥ PhD ಡಿಗ್ರಿ. ಸೊ ಆ ತರಹ ಕಂಪ್ಯಾರಿಟಿವ್ ಸ್ಟಡೀಸಲ್ಲಿ ಎಂಥ ಅದ್ಭುತವಾಗಿರ್ತಕ್ಕಂಥ ವಿಷಯಗಳು ಆಚೆ ಬರುತ್ತೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ನಮಗೆ ನೋಡಿದ್ರೆ ಇಂಥದ್ದು ಉಂಟಾ ಅಂತ ನಮಗೆ ಕೇಳಿದ್ರೂ ಕೂಡ ನಂಬಕ್ಕಾಗಲ್ಲ. ಈ ಗಂಗೆಯ ಬಗ್ಗೆ ಹೇಳ್ತಾ ಸ್ಪಷ್ಟವಾಗಿ ಅನೇಕ ಮಹನೀಯರು ಹೇಳಿರ್ತಕ್ಕಂಥ ಶ್ಲೋಕದಲ್ಲಿ ನೋಡಿ, ಜಗನ್ನಾಥ ಪಂಡಿತ ಆದಮೇಲೆ ಇನ್ನು ಮುಂದಕ್ಕೆ ನಾವು ಮುಂದಿನ ಕವಿಗಳಿಗೆ ಬರೋದಾದರೆ, ಗಂಗೆಯ ಹೊನಲಲ್ಲಿ ಮೀಯುವವರಿಗೆ ಸ್ವರ್ಗದ ಬಾಗಿಲು ಯಾವಾಗಲೂ ಕೂಡ ತೆಗೆದಿರತಕ್ಕಂಥದ್ದು. ತದನಂತರ ಆನಂದ ತೀರ್ಥರು ಗಂಗೆಯ ಬಗ್ಗೆ ಒಂದು ಒಳ್ಳೆಯ ಮಾತನಾಡಿದ್ದಾರೆ. ಗಂಗೆಯನ್ನು ತಲೆಯ ಮೇಲೆ ಇರಿಸಿಕೊಂಡಿರುವುದಕ್ಕೆ ಕಾರಣ ಇದೆ. ಯಾಕೆಂದರೆ ವಿಷ ಕುಡಿದಂತಹ ನೀಲಕಂಠ ತೀವ್ರವಾದ ಬಾಧೆಯನ್ನು ಸಹಿಸಿಕೊಳ್ಳುವುದೇ ಅಶಕ್ಯ. ಕಾರಣ ದಿವ್ಯೌಷಧಿಯಾದ ಗಂಗೆಯನ್ನು ಮಾತ್ರ ಅದನ್ನು ನಿವಾರಿಸಲು ಸಮರ್ಥಳು, ಅದರಿಂದ ತಲೆ ಮೇಲೆ ಇಟ್ಕೊಂಡ ಅಂತ. ಸೊ ಕುತ್ತಿಗೆನಲ್ಲಿರ್ತಕ್ಕಂಥ ವಿಷದ ಒಂದು ಬೇಗೆಯನ್ನು ತಡೆಯೋದಕ್ಕೆ ತಲೆ ಮೇಲೆ ಗಂಗೆ ಇಟ್ಕೊಂಡ ಅಂತ. ಎಂಥ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ ನೋಡಿ, ಆನಂದ ತೀರ್ಥರ ಕಲ್ಪನೆ. ಅದಕ್ಕೆ ಹೇಳೋದು ರವಿ ಕಾಣದಂ ಕವಿ ಕಂಡ ಅಂತ. ಕವಿಗೆ ಈ ಥರದ್ದೆಲ್ಲ ಕೂಡ ಸ್ಫುರಿಸ್ತಾ ಹೋಗುತ್ತೆ. ನವಕಾಳಿದಾಸ ಹೆಸರಿಗೆ ತಕ್ಕಂತೆ ಕಾವ್ಯ ಸೌಂದರ್ಯದ ಚಮತ್ಕಾರಗಳನ್ನು ವಿಧ ವಿಧವಾಗಿ ತೋರಿಸಿದ್ದಾನೆ. ಗಂಗೆಯಲ್ಲಿ ಮುಳುಗಿದವನು ಪರಶಿವನ ಸಾರೂಪ್ಯ ಮೋಕ್ಷವನ್ನು ಪಡೆಯುತ್ತಾನೆ. ಹೀಗಿರುವಾಗ ನಿನ್ನಲ್ಲಿ ಮುಳುಗಿದ ವ್ಯಕ್ತಿ ಶಿವನಂತೆ ಆಗುವನು ಎಂದರೆ ಅವನು ಧಾರಣ ಮಾಡಿದ ಎಲ್ಲ ವಸ್ತುಗಳು ನಿನ್ನ ಪ್ರವಾಹದಲ್ಲಿ ಇರಬೇಕು ತಾನೆ. ಅಂದಮೇಲೆ ನಿನ್ನ ಪ್ರವಾಹದಲ್ಲಿ ಗಜಚರ್ಮ, ಕಣ್ಣು, ಗಂಗೆ, ಹಾವುಗಳು, ಚಂದ್ರನ ಚೂರುಗಳು ಎಷ್ಟಾದರೂ ಇರಬೇಕು ತಾನೆ ಎಂದು ಉತ್ಪ್ರೇಕ್ಷೆಯ ಮುಖಾಂತರ ಕವಿ ಸೊಗಸಾಗಿ ವರ್ಣನೆಯನ್ನು ಮಾಡಿದ್ದಾರೆ. ತದನಂತರ ದತ್ತೋಪಾಸಕರಾದಂತಹ ಪರಿವ್ರಾಜಕಾಚಾರ್ಯ ವಾಸುದೇವಾನಂದ ಸರಸ್ವತಿ, ಹಿಂದೆ ಟಿಂಬೆ ಮಹಾರಾಜರು, ಅದ್ಭುತ ವಿದ್ವತ್ ಕವಿಗಳು. ಇವರು ಗಂಗೇತಿ ಯೋ ಬ್ರೂಯಾತ್ ಎಂಬುದಾಗಿ ಪ್ರಾರಂಭ ಮಾಡಿ, ಯಾರು ಗಂಗಾ ಎಂಬುದಾಗಿ 3 ಸಲ ಹೇಳ್ತಾರೋ ಅಂಥವರಿಗೆ ಮರುಜನ್ಮ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟೀಕರಿಸಿದ್ದಾರೆ. ಇನ್ನು ಮುಖ್ಯವಾಗಿ ನಾವು ಬೇಂದ್ರೆಯವರ ಒಂದು ಮಾತಿಗೆ ಬರಲೇಬೇಕಾಗತ್ತೆ. ಬೇಂದ್ರೆಯವರು ಹೇಳೋಕ್ಕೆ ಮುಂಚೆ ಸ್ವಾಮಿ ಶಿವಾನಂದ ಒಂದು ಒಳ್ಳೆ ಪೊಯಮ್ ಬರೆದಿದ್ದಾರೆ, ಹಿಮ್ ಟು ಗಂಗಾ ಅಂತ ಇಂಗ್ಲೀಷಲ್ಲಿ. ಓ ಅಡೋರಬಲ್ ಮದರ್ ಗಂಗಾ. ನೋಡಿ, ಸ್ವಾಮಿ ಶಿವಾನಂದ ಬೈ ಪ್ರೊಫೆಷನ್ ಹಿ ವಾಸ್ ಅ ಡಾಕ್ಟರ್, ಬಟ್ ಲೇಟರ್ ಆನ್ ಹಿ ಟುಕ್ ಟು ಸನ್ಯಾಸ. ಸೊ ಹಿ ಕುಡ್ ಸಿ ದ ಇನ್ಸ್ ಆ್ಯಂಡ್ ಔಟ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಲೈಕ್ ಅಲೆಕ್ಸಿಸ್ ಕ್ಯಾರಲ್. ಅವನು ಮ್ಯಾನ್ ದ ಅನ್ನೋನ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ, ಅಲೆಕ್ಸಿಸ್ ಕ್ಯಾರಲ್ಲು. ಅವನು ಫೇಮಸ್ ಡಾಕ್ಟ್ರು. ಅವನು ಎಷ್ಟು ವಿನಯವಾಗಿ ಹೇಳ್ಕೊತಾನೆ ಅಂದರೆ, ಐ ಡೋಂಟ್ ನೋ ದ ಬಾಡಿ ಆಫ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಾನೆ. ಒಬ್ಬ ಡಾಕ್ಟ್ರಿಗೆ ಗೊತ್ತಿಲ್ಲದೆ ಹೋದರೆ ಇನ್ನು ಯಾರಿಗೆ ಗೊತ್ತಾಗಬೇಕು ಅಬೌಟ್ ದ ಬಾಡಿ? ನೋಡಿ, ಆ ವಿನಯವನ್ನು ನಾವು ಯಾವತ್ತೂ ಕೂಡ ಪರಿಗಣಿಸಬೇಕು. ವಿದ್ಯಾ ದದಾತಿ ವಿನಯಂ ನತು ಅಹಂಕಾರ. ವಿದ್ಯೆ ವಿನಯದಿಂದ ಶೋಭಿಸುತ್ತೆ ಹೊರತು ಅಹಂಕಾರದಿಂದ ಅಲ್ಲ. ನೋಡಿ, ಇವರು ಸ್ವಾಮಿ ಶಿವಾನಂದರ ಪೋಯಮು, ಓ ಅಡೋರಬಲ್ ಮದರ್ ಗಂಗಾ, ದ ಶಕ್ತಿ ಆಫ್ ಲಾರ್ಡ್ ಶಿವ, prostrations and adorations unto thee. Thou art the creatrix and nourisher of the world. People address thee, Bhagirathi, Harahara Gange. I know well thy story, O dear mother. Once King Bhagiratha brought thee down to purify the ashes of his grandfathers. Lord Shiva took thee in his matted locks. Thou takest origin from Gomukh beyond Gangotri. Thou passest through Uttarakashi, Rishikesh and Haridwar. Thou purifiest and Punya Bhumi of Bharatavarsha. Thou finally merged in Ganga Sagar. Thou art Bharata Nishini and Jagat Janani. Thou adorest the head of Gangadhar. Thou art the nectar of immortality that gives salvation. Thou art Mahamaya, Adishakti and Avyaktam. Mahamaya ಅಂದರೆ ಜ್ಞಾಪಕ ಬರುತ್ತೆ, ಹಳಬರಿಗೆ ಗೊತ್ತಿರುತ್ತೆ. US ಕೃಷ್ಣರಾವ್, ಚಂದ್ರಭಾಗಾದೇವಿ, ಫೇಮಸ್ ಡಾನ್ಸರ್ಸು, 50-60 ವರ್ಷದ ಕೆಳಗೆ. ಅವರ ಮನೆ ಹೆಸರು ಮಹಾಮಾಯ ಅಂತ.
ಈಗ ಮನೆ ಮಾರಿಬಿಟ್ಟು ಅವ್ರ ಮಗ ಜಯದೇವ್ ಅವರು ಬಯಾಳಿ ಕಾವಲಲ್ಲಿ 3rd ಮೇನ್ ರೋಡಲ್ಲಿ ಒಂದು ಸಣ್ಣ ಅಪಾರ್ಟ್ಮೆಂಟ್ ತೊಗೊಂಡು ಅಲ್ಲಿದ್ದಾರೆ. ಮಹಾಮಾಯಾ ಇಸ್ ಮಾಯಾ ನೌ. ಸೊ ಈಗ ಮನೆಯೇ ಇಲ್ಲ. ಅಲ್ಲಿ ಡಾನ್ಸ್ ಪರ್ಫಾರ್ಮೆನ್ಸ್ ಮನೆಯಲ್ಲೇ ಅವ್ರು ಮಾಡ್ತಾಯಿದ್ರು. ಚಂದ್ರಭಾಗಾದೇವಿ ಮತ್ತು ಯು ಎಸ್ ಕೃಷ್ಣರಾವ್ ವಾಸ್ ಎ ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ ಫಾರ್ ಯುವರ್ ಇನ್ಫಾರ್ಮೇಷನ್. ಬೈ ಪ್ರೊಫೆಷನ್ ಹಿ ವಾಸ್ ಎ ಕೆಮಿಸ್ಟ್ರಿ ಪ್ರೊಫೆಸರ್, ಬಟ್ ಬೈ ಅಡೋರೇಷನ್ ಹಿ ವಾಸ್ ಎ ಡಾನ್ಸರ್. ಶಿವ ಪಾರ್ವತಿ ಡಾನ್ಸ್ ಅವ್ರು ಮಾಡಿದಾಗ ಇನ್ಯಾರು ಮಾಡಿದವರೇ ಇಲ್ಲ ಅಂತ ಹೇಳ್ತಾರೆ ಹಳಬರು ನೋಡಿದವರು. ಅಷ್ಟು ಚೆನ್ನಾಗಿ ಅವರು ನೃತ್ಯವನ್ನು ಮಾಡ್ತಾಯಿದ್ರು ಅಂತ. ಡಿ ಎಸ್ ಸುಬ್ರಹ್ಮಣ್ಯ ಅವ್ರನ್ನ ತಮಾಷೆ ಮಾಡೋರು, ಏನಪ್ಪ ನಿನ್ನ ಕ್ಲಾಸ್ ರೂಮ್ಗೆ ಹೋಗಿ ಕೆಮಿಸ್ಟ್ರಿ ಪಾಠ ಮಾಡ್ತೀಯೋ ಡಾನ್ಸ್ ಮಾಡಿ ಬರ್ತೀಯೋ ಅಂತ. ಸೊ ಆ ತರಹ ನಿಜವಾಗ್ಲೂ ಕೂಡ ಅದೊಂದು ರೇರ್ ಕಾಂಬಿನೇಷನ್ ಆ ತರಹ ಇರತಕ್ಕಂಥದ್ದು. ಪೀಪಲ್ ಸಿಂಗ್ ಗಂಗಾ ಲಹರಿ ಇನ್ ದಿ ಈವ್ನಿಂಗ್, ದೌ ದೇ ಡೂ ಆರತಿ ವಿತ್ ಡಿವೋಷನ್, ದೇ ರೈಸ್ ಜಯ ಜಯಕಾರ ಗಂಗಾ ಮಾಯೆ ಕಿ ಜೈ, they worship thee with flowers and prasad, thou art gnana ganga, the wisdom nectar, thy settled form is in the celestial regions, thy gross form human beings behold here, thou pervadest the world as subtle chidakasha. You see, ಎಂತಹ ಒಂದು ಫಿಲಸಾಫಿಕಲ್ ಹೈಟ್ಸ್ ತೆಗೆದುಕೊಂಡು ಹೋಗ್ತಾರೆ ಅಂದರೆ, ನಮಗೆಲ್ಲ ಆಕಾಶ ಗೊತ್ತಿದೆ, ಚಿದಾಕಾಶ ಗೊತ್ತಿಲ್ಲ. ಈ ರೀತಿಯಾಗಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಮುಖ್ಯವಾಗಿ ಇದು ಸ್ವಾಮಿ ಶಿವಾನಂದರು ಹೇಳಿರ್ತಕ್ಕಂತಹ ಶ್ಲೋಕ. ಹಾಗೆಯೇ ಬೇಂದ್ರೆ ಅವರು ನೋಡಿ, ಇಳಿದು ಬಾ ತಾಯಿ ಇಳಿದು ಬಾ, ಎಂತಹ ಒಂದು ಶ್ಲೋಕ ಅದು ಅಂತ ಹೇಳಿದ್ರೆ ಅದ್ಭುತವಾಗಿರ್ತಕ್ಕಂಥ ಕಾಂಪೊಸಿಷನ್ ಅದು. ನಿಜವಾಗ್ಲೂ ಗಂಗೆ ಇಳಿತಾ ಇದ್ದಾಳೋ ಅನ್ನೋ ತರಹ ಭಾವನೆ ಬರುತ್ತೆ ಓದಿರ್ತಕ್ಕಂಥವ್ರಿಗೆ. ಅದು ಅವ್ರ ಬಾಯಲ್ಲಿ ಕೇಳಬೇಕು, ಬೇರೆಯವ್ರು ಓದಿ ಪ್ರಯೋಜನ ಇಲ್ಲ. ಬೇಂದ್ರೆಯವ್ರ ಪೊಯೆಟ್ರಿ ಶುಡ್ ಬಿ ಹರ್ಡ್ ಫ್ರಮ್ ಬೇಂದ್ರೆಸ್ ಮೌತ್. ಅದು ರಸದೌತಣ ಅದು ಆ ತರಹ. ಯಾಕೆಂದರೆ ಅದು ಸಿಕ್ಕಿದವ್ರಿಗೆ ಗೊತ್ತು ಆ ಒಂದು ಭಾಗ್ಯ. ಅದಕ್ಕೆ ಹೇಳೋದುಂಟು, ಕವಿ ಅಂದರೆ ಬೇಂದ್ರೆ, ಕಾದಂಬರಿಕಾರರು ಅಂದರೆ ಭೈರಪ್ಪನವರು ಅಂತ. ಇವತ್ತಿಗೆ ಪ್ರಖ್ಯಾತವಾಗಿರ್ತಕ್ಕಂಥದ್ದು ಅದು. ನಿಜವಾಗ್ಲೂ ಕೂಡ ಆ ಗಂಗೆಯೇ ಇಳಿತಾ ಇದ್ದಾಳೋ ಅನ್ನೋ ಮಟ್ಟದಲ್ಲಿ ಆ ಗಂಗೆಯನ್ನು ವರ್ಣನೆ ಮಾಡಿದ್ದಾರೆ ಅವರು. ಆ ಇಳಿದು ಬಾ ತಾಯಿ ಇಳಿದು ಬಾ ಎಂಬತಕ್ಕಂಥ ಏನು ಪದ ಪ್ರಾಸ ಹೇಗೆ ಬಂದು ಕೂತ್ಕೊಳ್ಳುತ್ತೆ ಅಂತ ಹೇಳಿದರೆ ಅದು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಇನ್ನು ಗಂಗೆಯ ಮಹಿಮೆ ಏನಪ್ಪ ಅನ್ನೋದ್ರ ಬಗ್ಗೆ 36 ಪುಟ ವರ್ಣನೆ ಇದೆ ಮಹಾಭಾರತದಲ್ಲಿ, ಅನುಶಾಸನ ಪರ್ವದಲ್ಲಿ 26ನೇ ಅಧ್ಯಾಯದಲ್ಲಿ 1ನೇ ಶ್ಲೋಕದಿಂದ 262ನೇ ಶ್ಲೋಕ ತನಕ. ನಾನು ಓದಕ್ಕೆ ಹೋಗಲ್ಲ ಪೂರ್ತಿ ಕೂಡ. ಎಷ್ಟು ಮೆಟೀರಿಯಲ್ ಇದೆ ನಿಮಗೆ ಹೇಳ್ತಾ ಇದ್ದೇನೆ ಅಷ್ಟೇ ಗಂಗೆ ಬಗ್ಗೆ. ಯಾಕೆಂದರೆ ಸುಮ್ಮನೆ ನಿಮಗೆ ದಿಕ್ಸೂಚಿ ಥರ ತೋರಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಫರ್ದರ್ ಯಾರಾದರೂ ಓದಬೇಕು ಅಂತಿದ್ದರೆ, ಗಂಗೆ ಬಗ್ಗೆ ಹೆಚ್ಚೆಚ್ಚು ತಿಳ್ಕೋಬೇಕು ಅಂತಿದ್ದರೆ ಮೆಟೀರಿಯಲ್ ಎಂಥ ಕಡೆ ಸಿಗ್ಬೋದು ಅನ್ನೋದಕ್ಕೊಂದು ಪಕ್ಷಿ ನೋಟ ಅಷ್ಟೇ. ವೈಶಂಪಾಯನರು ಗಂಗೆಯ ಮಹಿಮೆಯ ವರ್ಣನೆಯನ್ನು ಇಲ್ಲಿ ಮಾಡ್ತಾರೆ. ತದನಂತರ ಧರ್ಮರಾಯನಿಗೆ ಭೀಷ್ಮಾಚಾರ್ಯರು ಗಂಗಾ ಮಹತ್ವ ಏನಪ್ಪ ಅನ್ನೋದನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ. ಯುಧಿಷ್ಠಿರ, ಮಾನವ ಶ್ರೇಷ್ಠನಾದ ಸಿದ್ಧಪುರುಷ ಪರ್ವತಗಳಿಂದ ಸಮಲಂಕೃತವಾಗಿದ್ದು ಭೂಮಂಡಲವನ್ನು ಪದೇ ಪದೇ ಸುತ್ತುತ್ತಲೂ ಇದ್ದ. ಅವನೊಮ್ಮೆ ತೀರ್ಥಯಾತ್ರೆ ಕಾಲದಲ್ಲಿ ಶಿಲೋಂಚ ವೃತ್ತಿಯಿಂದ ಜೀವಿಸುತ್ತಿದ್ದ ಗೃಹಸ್ಥನೊಬ್ಬನ ಮನೆಗೆ ಹೋದ. ಬೆಳಗಾಗುತ್ತಾ ಆ ವ್ಯಕ್ತಿಯು ಸ್ನಾನಾದಿಗಳಿಂದ ಶುಚಿರ್ಭೂತನಾಗಿ ಗಂಗೆಯನ್ನು ಪ್ರಾರ್ಥಿಸತೊಡಗಿದ. ಯಾವ ದೇಶಗಳ ಮಧ್ಯದಲ್ಲಿ, ಯಾವ ಪ್ರಾಂತದ ಮಧ್ಯದಲ್ಲಿ, ಯಾವ ಆಶ್ರಮಗಳ ಮಧ್ಯದಲ್ಲಿ, ಯಾವ ಪರ್ವತಗಳ ಮಧ್ಯದಲ್ಲಿ ಸರಿತ್ತುಗಳಿಗೆ ಶ್ರೇಷ್ಠವಾದ ಗಂಗಾ ಭಾಗೀರಥಿ ನದಿ ಹರಿಯುತ್ತದೆಯೋ ಅಂತಹ ದೇಶ, ಪ್ರಾಂತ, ಆಶ್ರಮ, ಪರ್ವತಗಳು ಪುಣ್ಯದ ದೃಷ್ಟಿಯಿಂದ ಉತ್ಕೃಷ್ಟವಾದವುಗಳು. ಈ ರೀತಿ ವರ್ಣನೆ ಮಾಡ್ತಾ ಹೋಗ್ತಾರೆ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ. ಭೀಷ್ಮಸ್ತವ ರಾಜ ಅಂತ ಒಂದಿದೆ ಮಹಾಭಾರತದಲ್ಲಿ. 5 ರತ್ನಗಳು: ಗೀತಾ, ಸಹಸ್ರನಾಮಶ್ಚ, ಸ್ತವರಾಜ, ಅನುಸ್ಮೃತಿ, ಗಜೇಂದ್ರ ಮೋಕ್ಷಣಂಚೈವ ಪಂಚರತ್ನಾನಿ ಭಾರತೆ ಅಂತ. ಮೊದಲನೇದು ಭಗವದ್ಗೀತೆ, ಗೀತಾ. ಸಹಸ್ರನಾಮ ಅಂದರೆ ವಿಷ್ಣು ಸಹಸ್ರನಾಮ, ಗೀತಾ ಸಹಸ್ರನಾಮಶ್ಚ. ಸ್ತವರಾಜ ಅಂದರೆ ಭೀಷ್ಮಸ್ತವರಾಜ, ಅನುಸ್ಮೃತಿ ಮತ್ತು ಗಜೇಂದ್ರ ಮೋಕ್ಷ. ಈ 5 ಕೂಡ ಮಹಾಭಾರತದಲ್ಲಿರ್ತಕ್ಕಂಥ 5 ರತ್ನಗಳು ಅಂತ. ರತ್ನಪ್ರಾಯವಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ನೋಡಿ, ಮನುಷ್ಯನು ಗಂಗೆಯನ್ನು ಸೇವಿಸುವುದರಿಂದ ಯಾವ ಶ್ರೇಷ್ಠವಾದ ಗತಿಯನ್ನು ಹೊಂದುವನೋ ಅಂಥ ಉತ್ತಮ ಗತಿಯನ್ನು ತಪಸ್ಸಿನಿಂದಾಗಲಿ, ಬ್ರಹ್ಮಚರ್ಯದಿಂದಾಗಲಿ, ಯಜ್ಞದಿಂದಾಗಲಿ ಸಾಧ್ಯವಿಲ್ಲ. ಒಂದು ಗಂಗೆ ಅಷ್ಟು ಪವಿತ್ರ ಅನ್ನೋದನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ. ಎಲ್ಲ ಕಾರ್ಯಗಳನ್ನು ಗಂಗಾಜಲದಿಂದಲೇ ಆಚರಿಸ್ತಕ್ಕಂತಹ ದೇಹಧಾರಿಗಳಾದ ಮನುಷ್ಯರು ಅವಸಾನ ನಂತರದಲ್ಲಿ ಭೂಮಿಯನ್ನು ತ್ಯಜಿಸಿ ಸ್ವರ್ಗದಲ್ಲಿ ಶಾಶ್ವತವಾದ ನಿವಾಸವನ್ನು ಹೊಂದುತ್ತಾರೆ. ಪೂರ್ವ ವಯಸ್ಸಿನಲ್ಲಿ ಪಾಪಕರ್ಮಗಳನ್ನು ಮಾಡಿದ್ದರೂ ಕೂಡ ಇಡೀ ವಯಸ್ಸಿನಲ್ಲಿ ಗಂಗಾಮಾತೆಯನ್ನು ಸೇರಿಸಿದರೆ ಉತ್ತಮ ಗತಿ ಖಂಡಿತ. ಆ ದೃಷ್ಟಿಯಿಂದನೇ ಗಂಗೆಗೆ ಅಷ್ಟು ಪಾತಿವೃತ್ಯ ನಮ್ಮಲ್ಲಿರ್ತಕ್ಕಂಥದ್ದು. ಗಂಗೆ ಶುಭ ಜಲದಲ್ಲಿ ಸ್ನಾನ ಮಾಡಿ ಶುದ್ಧಾಂತಕರಣರಾದವರ ಪುಣ್ಯ
ಎಷ್ಟು ವೃದ್ಧಿಯಾಗುತ್ತದೆ ಎಂದರೆ 100 ಯಜ್ಞಗಳನ್ನು ಮಾಡಿದಷ್ಟು ಪುಣ್ಯಕ್ಕಿಂತಲೂ ಗಂಗಾ ಸ್ನಾನದ ಪುಣ್ಯ ಹೆಚ್ಚು. ಈ ವರ್ಣನೆಯನ್ನು ಭೀಷ್ಮಾಚಾರ್ಯರು ಮಾಡ್ತಾ ಇರೋದು ಧರ್ಮರಾಜನಿಗೆ, ಬೇರೆ ಇನ್ಯಾರೂ ಕೂಡ ಅಲ್ಲ. ಮನುಷ್ಯನ ಮೂಳೆಗಳು ಗಂಗಾ ನದಿಯಲ್ಲಿ ಎಲ್ಲಿವರೆಗೂ ಇರುತ್ತದೆಯೋ ಅಲ್ಲಿಯವರೆಗೂ ಅನೇಕ ಸಹಸ್ರ ವರ್ಷಗಳವರೆಗೆ ಮನುಷ್ಯ ಸುಖದಿಂದ ವಿರಾಜಮಾನನಾಗುತ್ತಾನೆ. ಯಾವ ರೀತಿ ಸೂರ್ಯ ಉದಯ ಕಾಲದಲ್ಲಿ ಗಾಢಾಂಧಕಾರವನ್ನು ಧ್ವಂಸ ಮಾಡಿ ದೇದೀಪ್ಯಮಾನವಾಗಿ ಪ್ರಕಾಶಿಸುತ್ತಾನೋ, ಅದೇ ರೀತಿ ಗಂಗೆಯ ಶುಭ ಜಲದಲ್ಲಿ ಸ್ನಾನ ಮಾಡಿದವನು ಎಲ್ಲ ಪಾಪಗಳನ್ನು ಕಳೆದುಕೊಂಡು ವಿರಾಜಿಸುತ್ತಾನೆ. ಚಂದ್ರನಿಲ್ಲದ ರಾತ್ರಿಗಳು ಪ್ರಕಾಶಿಸದಂತೆ, ಹೂಗಳಿಲ್ಲದ ಮರಗಳು ಶೋಭಾಯಮಾನವಾಗಿ ಇಲ್ಲದಿರುವಂತೆ, ಗಂಗೆಯ ಶುಭ ಜಲಗಳಿಂದ ಸಿಂಚಿತವಾಗದಿರತಕ್ಕಂಥ ದಿಕ್ಕುಗಳಾಗಲಿ ದೇಶಗಳಾಗಲಿ ಶೋಭಿಸುವುದಿಲ್ಲ. ಅದು ಗಂಗೆಯ ಒಂದು ಮಹತ್ವ. ಎಂತಹ ಶ್ರೇಷ್ಠ ಅನ್ನೋದಕ್ಕೆ ನೋಡಿ, ಧರ್ಮದಿಂದಲೂ ಜ್ಞಾನದಿಂದಲೂ ವಿಹೀನವಾದ ವರ್ಣಗಳು ಆಶ್ರಮಗಳು ಹೇಗೆ ಶೋಭಿಸುವುದಿಲ್ಲವೋ ಅದೇ ರೀತಿ ಗಂಗೆ ಶುಭಜಲವಿಲ್ಲದ ಜಗತ್ತೂ ಕೂಡ ಶೋಭಿಸುವುದಿಲ್ಲ. ಸೂರ್ಯನಿಂದ ವಿಹೀನವಾದ ಆಕಾಶ, ಪರ್ವತಗಳಿಂದ ಹೀನವಾದ ಭೂಮಿ, ವಾಯುವಿನಿಂದ ಹೀನವಾದ ಅಂತರಿಕ್ಷ ಶೋಭಿಸದಿರುವಂತೆಯೇ ಗಂಗಾ ನದಿಯ ಶುಭಜಲದಿಂದ ವಿಹೀನವಾದ ದೇಶವಾಗಲಿ ದಿಕ್ಕುಗಳಾಗಲಿ ಶೋಭಿಸುವುದಿಲ್ಲ. 3 ಲೋಕದಲ್ಲಿರ್ತಕ್ಕಂಥ ಯಾವುದೇ ಪ್ರಾಣಿಗಳಾಗಲಿ ಅವಸಾನ ಹೊಂದಿದ ನಂತರ ಗಂಗೆಯ ಶುಭ ಜಲದಲ್ಲಿ ಅವುಗಳ ಸಲುವಾಗಿ ತರ್ಪಣ ಮಾಡಿದರೆ ಆ ಪ್ರಾಣಿಗಳು ಯಾವುದೇ ಅವಸ್ಥೆಯಲ್ಲಿದ್ದರೂ ಕೂಡ ಮಹಾ ತೃಪ್ತಿಕರರಾಗುತ್ತಾರೆ. ಈ ರೀತಿಯಾಗಿ ಗಂಗೆಯ ಬಗ್ಗೆ ಸ್ತೋತ್ರಗಳು ಅಪಾರವಾಗಿದೆ. ಗಂಗಾ ಮಹಿಮೆಯ ಬಗ್ಗೆನೇ ಮಹಾಭಾರತದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ವರ್ಣನೆ ಸಿಗುತ್ತೆ. ಅದಕ್ಕೆ ಹೇಳೋದು, ಒಂದು ಮಹಾಭಾರತ ಓದಿಬಿಟ್ರೆ ನಿಮಗೆ ಏನೆಲ್ಲ ಬೇಕೋ ಜೀವನದಲ್ಲಿ ಎಲ್ಲ ಸಿಕ್ಕೋಗುತ್ತೆ. ನೋಡಿ, ಇಟ್ಸ್ ಅ ರಿಯಲ್ ಎನ್ಸೈಕ್ಲೋಪೀಡಿಯಾ. ಗಾತ್ರದಲ್ಲೂ ದೊಡ್ಡದು, ವಿಷಯ ದೃಷ್ಟಿಯಿಂದಲೂ ದೊಡ್ಡದು. ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಇತೀರ್ಯತೆ ಯದಿಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿ ನ ತತ್ಕ್ವಚಿತ್. ಯಾವುದು ಮಹಾಭಾರತದಲ್ಲಿ ಇಲ್ವೋ ಇನ್ನೆಲ್ಲೂ ಸಿಗಲ್ಲ ನಿಮಗೆ. ಮಹಾಭಾರತದಲ್ಲಿ ಇರೋದನ್ನು ಬೇರೆ ಕಡೆ ನೀವು ಪಡ್ಕೋಬೋದು. ಈ ದೃಷ್ಟಿಯಿಂದ ಈ ಗಂಗೆಯ ಬಗ್ಗೆ ವರ್ಣನೆಯನ್ನು ಮಾಡಿದ ಬಳಿಕ ಮುಂದಿನ ವರ್ಣನೆ ಯಾವುದಪ್ಪ ಅನ್ನೋದನ್ನು ಈ ಉಪನ್ಯಾಸ ಮಾಲಿಕೆಯ 4ನೇ ಹಾಗೂ ಕೊನೆಯ ದಿನವಾಗಿರ್ತಕ್ಕಂಥ ನಾಳೆ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಇಟ್ಕೊಂಡು ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ಶಂಕರಾರ್ಪಣ ಮಸ್ತು.